ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 617 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 27ರಿಂದ 30 ಡಿಸೆಂಬರ್ 2023 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಲಾಗುತ್ತೆ. ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ವಿಶ್ವಸಂಸ್ಥೆಯು 2024 ಏನೆಂದು ಘೋಷಿಸಿದೆ? ವಾಟ್ ಹ್ಯಾಸ್ ದಿ ಯುನೈಟೆಡ್ ನೇಷನ್ ಡಿಕ್ಲೇರ್ಡ್ 2024 ಆಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 2024 ನಾವು ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ ಅಥವಾ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮೆಲಿಡ್ಸ್ ಅಂತ ಕರೀತೇವೆ. ನಿಮಗೆಲ್ಲ ನೆನಪಿದ್ರೆ 2023 ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಥವಾ ಸಿರಿಧಾನ್ಯಗಳ ಅಂತಾರಾಷ್ಟ್ರೀಯ ವರ್ಷ ಅಂತ ಡಿಕ್ಲೇರ್ ಮಾಡಲಾಗಿತ್ತು. ಈ ಒಂದು ಪ್ರಪೋಸಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಭಾರತ ರಾಷ್ಟ್ರವಾಗಿತ್ತು. ಸಿರಿಧಾನ್ಯಗಳ ಪೌಷ್ಟಿಕಾಂಶದ ಒಂದು ಅವೇರ್ನೆಸ್ ಅನ್ನ ಪ್ರಪಂಚದಾದ್ಯಂತ ಸಾರುವ ಸಲುವಾಗಿ 2023 ನಾವು ಸಿರಿಧಾನ್ಯಗಳ ವರ್ಷ ಅಂತ ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಲಿತ್ತು. ಇವಾಗ 2023 ಕಂಪ್ಲೀಟ್ ಆಗ್ತಾ ಇದೆ. ಜನವರಿ 1, 2024 ಬರುವ ಕಾರಣದಿಂದ 2024 ಒಂಟೆಗಳು ನಮ್ಮ ಒಂದು ಜೀವನದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾಂಟ್ರಿಬ್ಯೂಷನ್, ಅದರ ಜೊತೆಗೆ ಅವುಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಕಾರಣ ಏನಿರುತ್ತೆ, ಇದರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವ ಕಾರಣದಿಂದ ವಿಶ್ವಸಂಸ್ಥೆ 2024 ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷವಾಗಿ ಡಿಕ್ಲೇರ್ ಮಾಡಿರುತ್ತೆ. ಅದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ರೀತಿಯ ಒಂಟೆಗಳು ನಮ್ಮ ಪ್ರಪಂಚದಾದ್ಯಂತ ಇದಾವೆ ಅನ್ನೋದ್ರ ಬಗ್ಗೆ ಮತ್ತೆ ನಾವು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಯಾವ ಯಾವ ರಾಷ್ಟ್ರಗಳಲ್ಲಿ ನಾವು ಈ ರೀತಿಯ ಒಂಟೆಗಳನ್ನ ನೋಡಬಹುದು ಅನ್ನೋದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಆಸ್ ಸೂನ್ ಆಸ್ ನಮಗೆ ಕ್ಯಾಮೆಲ್ ಅಂತ ನಾವು ನೋಡಿದ ಕೂಡಲೇ ನಮಗೆ ಸ್ಟ್ರೈಕ್ ಆಗ್ತಕ್ಕಂಥ ಫಸ್ಟ್ ಪಾಯಿಂಟ್ ಏನು ಅಂದ್ರೆ, ಅದನ್ನ ಮರುಭೂಮಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾರಿಗೆ ವ್ಯವಸ್ಥೆಯಾಗಿ ನಾವು ಬಳಕೆ ಮಾಡ್ತೇವೆ. ಬರೀ ಸಾರಿಗೆಗೆ ಮಾತ್ರ ಅವು ಉಪಯೋಗವಾಗೋದಿಲ್ಲ. ಅದರಿಂದ ಮಿಲ್ಕ್, ಹಾಲನ್ನ ನಾವು ಪಡಿಬಹುದಾಗಿರುತ್ತೆ. ಅದನ್ನು ಮಾಂಸವಾಗಿ ಕೂಡ ಬಳಕೆ ಮಾಡ್ತಾರೆ. ಅದರ ಒಂದು ಹುಣ್ಣೆ ಏನಿರುತ್ತೆ ಅದರಿಂದ ಫ್ಯಾಬ್ರಿಕ್ ಅನ್ನು ಕೂಡ ತಯಾರಿ ಮಾಡ್ತಾರೆ. ಈ ರೀತಿಯಾಗಿ ಮಲ್ಟಿಪಲ್ ಅಡ್ವಾಂಟೇಜಸ್ ಅನ್ನ ಕೊಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಈ ಒಂದು ಪ್ರಾಣಿ ಯಾವ ಕುಟುಂಬಕ್ಕೆ ಸೇರಿರುತ್ತಂದ್ರೆ, ಈ ಒಂದು ಪ್ರಾಣಿಯನ್ನ ನಾವು ಕ್ಯಾಮೆಲಿಡೆ ಫ್ಯಾಮಿಲಿ ಅಥವಾ ಕ್ಯಾಮೆಲಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಈ ಒಂದು ಕುಟುಂಬದಲ್ಲಿ 2 ರೀತಿಯ ಲೈನಿಯೇಜ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಒಂದನ್ನ ನಾವು ಕ್ಯಾಮೆಲೀನೆ ಅಂತ ಕರಿತೇವೆ, ಇನ್ನೊಂದನ್ನ ಲ್ಯಾಮಿನೆ ಅಂತ ಕರಿತೇವೆ. ಅದರ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ಒಂಟೆಗಳ ಪ್ರಭೇದಗಳನ್ನು ನಾವು ನೋಡಬಹುದಾಗಿರುತ್ತೆ. ಪ್ರಸ್ತುತವಾಗಿ ನಾವು ಪ್ರಪಂಚದಾದ್ಯಂತ 6 ಪ್ರಮುಖ ಪ್ರಭೇದಗಳಾಗಿರ್ತಕ್ಕಂಥ ಒಂಟೆಗಳನ್ನು ನೋಡಬಹುದಾಗಿರುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದನ್ನ ನಾವೇನಂತ ಕರಿತೇವೆ ಅಂದ್ರೆ ಅರೇಬಿಯನ್ ಕ್ಯಾಮೆಲ್ ಅಂತ ಕರಿತೇವೆ. ಅರೇಬಿಯನ್ ಕ್ಯಾಮೆಲ್ ನಮ್ಮ ಪ್ರಪಂಚದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ನಾರ್ತ್ ಆಫ್ರಿಕಾದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ನಿಮ್ಗೆ ಗೊತ್ತು, ನಾರ್ತ್ ಆಫ್ರಿಕಾದಲ್ಲಿ ನಾವು ಸಹರಾ ಡೆಸರ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಆ ಭಾಗದಲ್ಲಿ ನಾವು ಅರೇಬಿಯನ್ ಕ್ಯಾಮೆಲ್ ಅನ್ನ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಗಲ್ಫ್ ಕಂಟ್ರೀಸ್ ಗಳಲ್ಲೂ ಕೂಡ ನಾವು ಈ ಒಂದು ಅರೇಬಿಯನ್ ಕ್ಯಾಮೆಲ್ ಅನ್ನ ನೋಡಬಹುದಾಗಿರುತ್ತೆ. ಇನ್ಕ್ಲೂಡಿಂಗ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲೂ ಕೂಡ ಇರತಕ್ಕಂಥ ಒಂಟೆಯನ್ನ ನಾವು ಅರೇಬಿಯನ್ ಕ್ಯಾಮೆಲ್ ಅಂತ ಕರಿತೇವೆ. ಎರಡನೇ ಕ್ಯಾಮೆಲ್ ಅನ್ನ ನಾವು ಲಾಮಾ ಕ್ಯಾಮೆಲ್ ಅಂತ ಕರಿತೇವೆ. ಈ ಒಂದು ಲಾಮಾ ಕ್ಯಾಮೆಲ್ ಅನ್ನ ನಾವು ಸದರ್ನ್ ಪಾರ್ಟ್ ಆಫ್ ದಿ ಅಮೆರಿಕಾದಲ್ಲಿ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ದಕ್ಷಿಣ ಅಮೆರಿಕಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಮೂರನೇದನ್ನ ನಾವು ಗುವಾನಕೋ ಅಂತ ಕರಿತೇವೆ. ಇದನ್ನು ಕೂಡ ನಾವು ಸದರ್ನ್ ಪಾರ್ಟ್ ಆಫ್ ದಿ ಅಮೆರಿಕಾದಲ್ಲಿ ನೋಡಬಹುದಾಗಿರುತ್ತೆ. ನಾಲ್ಕನೇದನ್ನ ನಾವು ಆಲ್ಪಕಾ ಅಂತ ಕರಿತೇವೆ. ಇದನ್ನು ಕೂಡ ನಾವು ಸದರ್ನ್ ಪಾರ್ಟ್ ಆಫ್ ದಿ ಅಮೆರಿಕಾದಲ್ಲಿ ನೋಡಬಹುದಾಗಿರುತ್ತೆ. ಐದನೇದನ್ನ ನಾವು ವಿಕೂನಾ ಅಂತ ಕರಿತೇವೆ. ಇದನ್ನ ನಾವು ಸದರ್ನ್ ಪಾರ್ಟ್ ಆಫ್ ದಿ ಅಮೆರಿಕಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕ್ಯಾಮೆಲ್ ಆಗಿರುತ್ತೆ. ಆರನೇದನ್ನ ನಾವು ಬ್ಯಾಕ್ಟ್ರಿಯಾನ್ ಕ್ಯಾಮೆಲ್ ಅಂತ ಕರಿತೇವೆ. ಇದನ್ನ ನಾವು ಮಂಗೋಲಿಯಾದಲ್ಲಿ, ಚೈನಾದಲ್ಲಿ ಮತ್ತು ರಷ್ಯಾದಲ್ಲಿ ನೋಡಬಹುದಾಗಿರ್ತಕ್ಕಂಥ ಒಂದು ಕ್ಯಾಮೆಲ್ ಆಗಿರುತ್ತೆ. ಇಷ್ಟು ರೀತಿಯ ಕ್ಯಾಮೆಲ್ಗಳು ನಮ್ಮ ಒಂದು ಮ್ಯಾನ್ ಕೈಂಡ್ಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಕಾರಣದಿಂದ 2024 ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮೆಲಿಡ್ಸ್ ಅಂತ ಕರೀತೇವೆ. ಈ ಒಂದು ಕ್ಯಾಮೆಲಿಡ್ಸ್ಗಳು ನಮ್ಮ ಪ್ರಪಂಚದಾದ್ಯಂತ 90 ರಾಷ್ಟ್ರಗಳಲ್ಲಿ ತಮ್ಮ ಒಂದು ಜೀವನವನ್ನ ಕಟ್ಕೊಂಡಿರ್ತಾರೆ. ಅಂದ್ರೆ ಒಂಟೆಗಳ ಮೇಲೆ ಅವಲಂಬಿತವಾಗಿ ಸರಿಸುಮಾರು 90 ರಾಷ್ಟ್ರಗಳಲ್ಲಿ ಇದರ ಮೇಲೆ ಅವಲಂಬಿತವಾಗಿರುವ ಕಾರಣದಿಂದ ಇದರ ಒಂದು ಪ್ರಾಮುಖ್ಯತೆಯನ್ನ ಪ್ರಪಂಚದಾದ್ಯಂತ ಸಾರುವ ಕಾರಣದಿಂದ 2024 ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮೆಲಿಡ್ಸ್ ಅಂತ ಕರೀತೇವೆ. ಹಾಗಿದ್ರೆ ಮ್ಯಾನ್ ಕೈಂಡ್ಗೆ ಅವು ಯಾವ ರೀತಿ ಅಡ್ವಾಂಟೇಜಸ್ ಅನ್ನ ಕೊಡ್ತಾ ಇದ್ದಾವೆ ಅಂದ್ರೆ, ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆಯನ್ನ ಎನ್ಶೋರ್ ಮಾಡ್ಕೊಳ್ತಕ್ಕಂಥದ್ದು. ಅದರಿಂದ ಬರ್ತಕ್ಕಂಥ ಮಾಂಸ ಮತ್ತು ಹಾಲು ನ್ಯೂಟ್ರಿಷನ್ ರಿಚ್ ಆಗಿರುತ್ತೆ, ಅಂದ್ರೆ ಪೌಷ್ಟಿಕಾಂಶಗಳು ಬಹಳ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಎಕನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ಬೆಳವಣಿಗೆಗೂ ಕೂಡ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಈ ಒಂದು ಪ್ರಾಣಿಯನ್ನ ವಿಶ್ವಸಂಸ್ಥೆ ಯಾಕೆ ಈಗ ರೆಕಗ್ನೈಸ್ ಮಾಡ್ತಾ ಇದೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರುತ್ತೆ 2030 ವೇಳೆಗೆ ಅಂದ್ರೆ ಬೈ 2030 ನಾವು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ರೀಚ್ ಮಾಡಬೇಕಾಗಿರುತ್ತೆ. ಅಂದ್ರೆ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ರೀಚ್ ಮಾಡಬೇಕಾಗಿರುತ್ತೆ. ಈ ಒಂದು ಗುರಿಗಳ
ಗುರಿಗಳಲ್ಲಿ ಕೆಲವೊಂದು ಗುರಿಗಳನ್ನು ರೀಚ್ ಮಾಡಬೇಕಾಗಿದ್ರೆ ಒಂಟೆಗಳ ಕಾಂಟ್ರಿಬ್ಯೂಷನ್ ಬಹಳ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದನ್ನ ನಾನು ಹೇಳೋದಾದ್ರೆ ಫಸ್ಟ್ ಗೋಲ್ ಅನ್ನ ನಾವು ಝೀರೋ ಹಂಗರ್ ಅಥವಾ ಶೂನ್ಯ ಹಸಿವು ಅಂತ ಕರೀತೇವೆ. ಸೊ ಒಂಟೆಗಳು ನಮ್ಮ ಮನುಷ್ಯರಿಗೆ ಆಹಾರದ ಮೂಲವಾಗಿರುವ ಕಾರಣದಿಂದ ಶೂನ್ಯ ಹಸಿವನ್ನ ನಾವು ಸಾಧಿಸಬೇಕಾಗಿದ್ರೆ ಒಂಟೆಗಳ ಒಂದು ಕಾಂಟ್ರಿಬ್ಯೂಷನ್ ಬಹಳ ಜಾಸ್ತಿ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ಗೋಲ್ಸ್ ಅನ್ನ ರೀಚ್ ಮಾಡಲಿಕ್ಕೆ ಒಂಟೆಗಳ ಕಾಂಟ್ರಿಬ್ಯೂಷನ್ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು ರೀಚ್ ಮಾಡಬೇಕಾಗಿದ್ರೆ ಒಂಟೆಗಳ ಕಾಂಟ್ರಿಬ್ಯೂಷನ್ ಬಹಳ ಜಾಸ್ತಿ ಇರುವ ಕಾರಣದಿಂದ ಇದನ್ನ ನಾವು ಇಂಟರ್ನ್ಯಾಷನಲ್ ಇಯರ್ ಆಗಿ ಅಥವಾ ಈ ಒಂದು ಕ್ಯಾಮೆಲಿಟ್ಸ್ ಇಯರ್ ಆಫ್ ಇಂಟರ್ನ್ಯಾಷನಲ್ ಕ್ಯಾಮೆಲಿಟ್ಸ್ ಇಯರ್ ಅಂತ ಈಗ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಣಿಯಿಂದ ನಮಗೆ ಫೈಬರ್ ಬರುತ್ತೆ, ಅದನ್ನ ನಾವು ಕ್ಲೋತಿಂಗ್ ಅಥವಾ ಬಟ್ಟೆಯನ್ನ ತಯಾರಿ ಮಾಡ್ತಕ್ಕಂಥದ್ರಲ್ಲಿ ಬಳಸಬಹುದಾಗಿರುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ನಿಮಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅದ್ರ ಜೊತೆಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಥವಾ ಈ ಒಂದು ಸಾವಯವ ಗೊಬ್ಬರಗಳನ್ನು ತಯಾರಿ ಮಾಡಲಿಕ್ಕೂ ಕೂಡ ಒಂಟೆಗಳನ್ನು ಬಳಕೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ದೇ ಆರ್ ನೋನ್ ಟು ಬಿ ಸರ್ವೈವಿಂಗ್ ಇನ್ ಹಾರ್ಶ್ ಕಂಡೀಷನ್ಸ್, ಅಂದರೆ ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ಬದುಕ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ನಮಗೆ ಗೊತ್ತು ಮರುಭೂಮಿ ಅಂದರೆ ಟೆಂಪರೇಚರ್ ಬಹಳ ಜಾಸ್ತಿ ಇರುತ್ತೆ, ಅದ್ರ ಜೊತೆಗೆ ನೀರಿನ ಸಂಪನ್ಮೂಲ ಬಹಳ ಕಡಿಮೆ ಇರುತ್ತೆ. ಆ ರೀತಿಯ ಪ್ರದೇಶಗಳಲ್ಲೂ ಕೂಡ ಬದುಕ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಒಂದು ಪ್ರಾಣಿಯಾಗಿರೋದ್ರಿಂದ ಸೊ ಇದನ್ನು ನಾವು ಸೇವ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವ ಕಾರಣದಿಂದ ವಿಶ್ವಸಂಸ್ಥೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುತ್ತೆ. So with this, let's get into question number 2. ಅಂಗೋಲಾ ನಿರ್ಗಮನದ ನಂತರ ಒಪೆಕ್ನಲ್ಲಿ ಎಷ್ಟು ರಾಷ್ಟ್ರಗಳು ಉಳಿಯುತ್ತವೆ? So how many nations will left after in OPEC after the departure of Angola? So OPEC ಅಂತಕ್ಕಂಥದ್ದು ಈ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಆಗಿರುತ್ತೆ. ಅಂದರೆ ಪೆಟ್ರೋಲಿಯಂ ಅನ್ನ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ನಾವು ಒಪೆಕ್ ಅಂತ ಕರಿತೇವೆ. ಸೊ ಈ ಒಂದು ಒಕ್ಕೂಟದಿಂದ ಈಗ ಅಂಗೋಲಾ ನಿರ್ಗಮನಗೊಂಡಿರುತ್ತೆ. ಸೊ ಈ ಒಂದು ಕಾರಣದಿಂದ ಪ್ರಸ್ತುತವಾಗಿ ಒಪೆಕ್ ನಲ್ಲಿರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಅಂಗೋಲಾ ಎಕ್ಸಿಟ್ ಆದ್ಮೇಲೆ ಒಪೆಕ್ ನಲ್ಲಿ ನಾವು 12 ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂಗೋಲಾ ಅಂತಕ್ಕಂಥದ್ದು ಒಂದು ಆಫ್ರಿಕನ್ ನೇಷನ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ನೀವು ಆಫ್ರಿಕನ್ ನೇಷನ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅಂಗೋಲಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಲಾಂಡಾ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಬಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಜಾಂಬಿಯಾ ಮತ್ತೆ ನಮೀಬಿಯಾ ಅದರ ನೈಬರಿಂಗ್ ಕಂಟ್ರೀಸ್ ಆಗಿರ್ತವೆ. ಸೊ ಈ ಒಂದು ಅಂಗೋಲಾ ಈಗ ಅದು ಕೂಡ ಒಂದು ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಡ್ಯೂ ಟು ಸಮ್ ಕೋಟಾ ಅಂದ್ರೆ ಈ ಒಪೆಕ್ ಅನ್ನ ಏನಕ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಸೊ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಬರ್ತಾರೆ. ಅಂದ್ರೆ ತೈಲವನ್ನ ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರಗಳು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದು ಸೊ ಅದರ ಪ್ರೈಸ್ ಅನ್ನ ಫಿಕ್ಸ್ ಮಾಡೋದಾಗ್ಲಿ ಅಥವಾ ಯಾವ ರಾಷ್ಟ್ರ ಎಷ್ಟು ಉತ್ಪನ್ನಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಕೋಟಾಗಳನ್ನ ಒಪೆಕ್ ನ ಮುಖಾಂತರ ನಿರ್ಧಾರ ಮಾಡಲಾಗುತ್ತೆ. ಸೊ ಈ ಒಂದು ಕೋಟಾಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂದಿರುವ ಕಾರಣದಿಂದ ಅಂಗೋಲಾ ಈ ಒಂದು ಗುಂಪಿನಿಂದ ಆಚೆ ಸರಿತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಕಾರಣದಿಂದ ಪ್ರಸ್ತುತವಾಗಿ ಈ ಒಂದು ಮೆಂಬರ್ಶಿಪ್ ನಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 12ಕ್ಕೆ ಕುಸಿದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಒಪೆಕ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಒಪೆಕ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಥವಾ ಪೆಟ್ರೋಲಿಯಂ ಅನ್ನ ರಫ್ತು ಮಾಡತಕ್ಕಂತ ದೇಶಗಳ ಸಂಘಟನೆ ಅಂತ ಕರಿತೇವೆ. ಸೊ ಈ ಒಂದು ಸಂಘಟನೆಯನ್ನ ಏನಕ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಟು ಎಸ್ಟಾಬ್ಲಿಷ್ ಕೋಆಪರೇಷನ್, ಅಂದ್ರೆ ಈ ಒಂದು ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಏನಿರ್ತವೆ ಆ ಒಂದು ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಆಪ್ಟಿಮೈಸಿಂಗ್ ದ ಪ್ರಾಫಿಟ್, ಅಂದ್ರೆ ತಮ್ಮ ಒಂದು ಲಾಭ ಏನಿರುತ್ತೆ ಅದನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು. ಕಾರಣ ಏನಂದ್ರೆ ಸೊ ಇವಾಗ ಯಾವುದೋ ಒಂದು ರಾಷ್ಟ್ರ ತುಂಬಾ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನ ಮಾರಾಟ ಮಾಡಿದಾಗ ಎಲ್ಲಾ ರಾಷ್ಟ್ರಗಳು ಆ ಒಂದು ರಾಷ್ಟ್ರದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಅದರಿಂದ ಎಲ್ಲರೂ ಕೂಡ ಒಂದು ಯೂನಿಫೈಡ್ ಪ್ರೈಸ್ ಅನ್ನ ಇಡಬೇಕಾಗಿದ್ರೆ ಒಂದು ಅಸೋಸಿಯೇಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಆ ರೀತಿಯ ಅಸೋಸಿಯೇಷನ್ ಮಾಡಿಕೊಳ್ಳುವುದರ ಮುಖಾಂತರ ತಮ್ಮ ಲಾಭವನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥ ಗುರಿಯಿಂದ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಸೊ ಅದಾದ್ಮೇಲೆ ಇಟ್ ವಾಸ್ ಫೌಂಡೆಡ್ ಆನ್ 14 ಸೆಪ್ಟೆಂಬರ್ 1960. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1960ರಲ್ಲಿ. ಸೊ ಎಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಬಾಗ್ದಾದ್ ನಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದಾಗ ಇದರಲ್ಲಿ ಕೇವಲ 5 ರಾಷ್ಟ್ರಗಳು ಮಾತ್ರ ಇದ್ವು. ಇರಾನ್ ಇತ್ತು, ಇರಾಕ್ ಇತ್ತು, ಕುವೈತ್, ಸೌದಿ ಅರೇಬಿಯಾ ಮತ್ತೆ ವೆನಿಜುವಾಲನ್ನ ಮಾತ್ರ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅನೇಕ ರಾಷ್ಟ್ರಗಳು ಈ ಒಂದು ಗುಂಪಿಗೆ ಸೇರ್ಕೊಳ್ತವೆ. ಸೊ ಹಾಗಿದ್ರೆ ಪ್ರಸ್ತುತವಾಗಿ ಒಪೆಕ್ ನಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಅಲ್ಜೀರಿಯಾ, ಈಕ್ವಟೋರಿಯಲ್ ಗಿನಿಯಾ, ಗಬಾನ್, ಇರಾನ್, ಇರಾಕ್, ಕುವೈತ್, ಲಿಬಿಯಾ, ನೈಜೀರಿಯಾ, ದ ರಿಪಬ್ಲಿಕ್ ಆಫ್ ಕಾಂಗೋ, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ವೆನಿಜುವಾಲನ ನಾವು ಪ್ರಸ್ತುತವಾಗಿ ಅಂದ್ರೆ
ಅಂಗೋಲವನ್ನ ಹೊರತುಪಡಿಸಿ ಇದು ಅಪ್ಡೇಟೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ. ಇಷ್ಟು ರಾಷ್ಟ್ರಗಳನ್ನ ನಾವು ಪ್ರಸ್ತುತವಾಗಿ ಒಪೆಕ್ ನಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬಹಳ ಇತ್ತೀಚೆಗೆ ಈ ಒಂದು ಒಪೆಕ್ ಅನ್ನ ತೊರೆದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಅಂಗೋಲಾ. ಸೊ ಇದು ಇವಾಗ ಮಾಜಿ ಸದಸ್ಯರಾಗಿರ್ತಾರೆ. ಅಂಗೋಲಾ, ಈಕ್ವೇಡರ್ ಕೂಡ ಕ್ವಿಟ್ ಮಾಡಿರುತ್ತೆ, ಅದರ ಜೊತೆಗೆ ಇಂಡೋನೇಷಿಯಾ ಕೂಡ ಕ್ವಿಟ್ ಮಾಡಿರುತ್ತೆ, ಕತಾರ್ ಕೂಡ ಈ ಒಂದು ಗುಂಪನ್ನ ತೊರೆದಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಒಪೆಕ್ ಅನ್ನ ಸ್ಥಾಪನೆ ಮಾಡಿದ ನಂತರ ಅದರ ಎಕ್ಸ್ಟೆನ್ಷನ್ ಅಥವಾ ವಿಸ್ತೃತ ರೂಪವಾಗಿ ಒಪೆಕ್ ಪ್ಲಸ್ ಅಂತ ಇನ್ನೊಂದನ್ನ ಸ್ಥಾಪನೆ ಮಾಡ್ತಾರೆ. ಒಪೆಕ್ ಪ್ಲಸ್ ಅಲ್ಲೂ ಕೂಡ ಈ ಒಂದು ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲವೊಂದು ರಾಷ್ಟ್ರಗಳಿರ್ತವೆ. ಸೊ ಈ ಒಂದು ಒಪೆಕ್ ಪ್ಲಸ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬಹಳ ಇತ್ತೀಚೆಗೆ 2016ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಒಪೆಕ್ ಪ್ಲಸ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಅಜರ್ಬೈಜಾನ್, ಬೆಹ್ರನ್, ಬ್ರುನಿ, ಬ್ರೆಜಿಲ್, ಕಜಕಿಸ್ತಾನ್, ಮಲೇಷಿಯಾ, ಮೆಕ್ಸಿಕೋ, ಒಮನ್, ರಷ್ಯಾ, ಸೌತ್ ಸುಡಾನ್ ಮತ್ತೆ ಸುಡಾನ್ ಅನ್ನ ನಾವು ಒಪೆಕ್ ಪ್ಲಸ್ ಅಲ್ಲಿ ನೋಡಬಹುದಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇಷ್ಟು ಮಾಹಿತಿ ನಮಗೆ ಒಪೆಕ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಒಪೆಕ್ ನ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂದ್ರೆ ಇಟ್ ಹ್ಯಾಡ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಇನ್ ಜಿನೆವಾ, ಸ್ವಿಟ್ಜರ್ಲ್ಯಾಂಡ್ ಇನ್ ದಿ ಫಸ್ಟ್ 5 years. ಅಂದ್ರೆ ಇದು ಸ್ಥಾಪನೆ ಆದಾಗ ಮೊದಲ 5 ವರ್ಷಗಳಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕೇಂದ್ರ ಕಚೇರಿಯನ್ನ ನಾವು ಆಸ್ಟ್ರಿಯಾದ ವಿಯೆನ್ನಾಗೆ ಮೂವ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ 1965ರಿಂದ ಇದುವರೆಗೂ ಅಂದ್ರೆ ಪ್ರಸ್ತುತವಾಗಿ ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ನೋಡಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಇವತ್ತಿನ 3ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರವನ್ನು ನಿರ್ಮಿಸಲು ಯೋಜಿಸುತ್ತಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಈಸ್ ಪ್ಲಾನಿಂಗ್ ಟು ಬಿಲ್ಡ್ ಇಂಡಿಯಾಸ್ ಫಸ್ಟ್ AI ಸಿಟಿ? ಸೊ ಇದೆಲ್ಲ ಅಪ್ಡೇಟ್ಸ್ ಅನ್ನ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಸ್ಸೆ ಬರೆಯುವಾಗ ಕಂಪಲ್ಸರಿ ಆಡ್ ಮಾಡಿಕೊಂಡ್ರೆ ಹೆಚ್ಚಿನ ಮಾರ್ಕ್ಸ್ ಅನ್ನ ನೀವು ಗಳಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ನಗರವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಆ ನಗರ ಯಾವ ರಾಜ್ಯದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಭಾರತ ದೇಶದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅಪ್ಡೇಟ್ ಏನಂದ್ರೆ UP ಟು ಬಿಲ್ಡ್ ಇಂಡಿಯಾಸ್ ಫಸ್ಟ್ AI ಸಿಟಿ ಇನ್ ಲಕ್ನೋ. ಆ ನಗರವನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ UP ಅಥವಾ ಉತ್ತರ ಪ್ರದೇಶ ಈ ರೀತಿ ನಗರವನ್ನ ಲಕ್ನೋದಲ್ಲಿ ಸ್ಥಾಪನೆ ಮಾಡತಕ್ಕಂತ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಹಾಗಿದ್ರೆ ವೈ ದಿಸ್ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್? ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಕಾರಣವೇನು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಕ್ಟರ್ ಅಂತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಒಂದು ಸೆಕ್ಟರ್ ಆಗಿರುತ್ತೆ. ಸೊ ಇದು 2022ನೇ ವರ್ಷದಲ್ಲಿ ಅಂದ್ರೆ ಕಳೆದ ವರ್ಷದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾರ್ಕೆಟ್ ಸೈಜ್ ಏನಿದೆಯಲ್ವಾ, ಸೊ ಇದು $137 ಬಿಲಿಯನ್ ಅಷ್ಟು ಗಾತ್ರದಲ್ಲಿರ್ತಕ್ಕಂಥ ಒಂದು ಮಾರ್ಕೆಟ್ ಸೈಜ್ ಆಗಿರುತ್ತೆ. ಸೊ ಈ ಒಂದು ಮಾರ್ಕೆಟ್ ನಿರಂತರವಾಗಿ ಬಹಳ ಫಾಸ್ಟ್ ಆಗಿ ಬೆಳೀತಾ ಇರ್ತಕ್ಕಂಥ ಒಂದು ಮಾರುಕಟ್ಟೆ ಆಗಿರುತ್ತೆ. ಸೊ ಒಂದು ಎಸ್ಟಿಮೇಷನ್ ಪ್ರಕಾರ 2023 ಮತ್ತು 30ರ ಒಳಗೆ ಸೊ ಇದರ ಆನ್ಯುಯಲ್ ಗ್ರೋತ್ ಅಂದ್ರೆ ವಾರ್ಷಿಕ ಬೆಳವಣಿಗೆ ಅಂತ ನಾವೇನ್ ಹೇಳ್ತೇವೆ, ಇದು 37.3% ಅಷ್ಟು ಬೆಳೀತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು ನಂಬರ್ಸ್ ಅನ್ನ ನಾವು ನೋಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನಾವು ಹೆಚ್ಚಿನ ಒಂದು ಮಹತ್ವವನ್ನ ಕೊಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಕಾರಣ ಏನಂದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಹೆಚ್ಚು ಪ್ರಯೋಜನ ಆಗ್ತಕ್ಕಂಥ ಒಂದು ಸಂಗತಿ ಆಗಿರುತ್ತೆ. ಸೊ ಅದಾದ್ಮೇಲೆ ವಾಟ್ ಯು ಮೀನ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಅಂದ್ರೆ ಏನು? ಅಲ್ಲಿ ಏನನ್ನ ರಚನೆ ಮಾಡ್ತಾರೆ ಅಂದ್ರೆ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯುನ್ನತ ತಂತ್ರಜ್ಞಾನಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ರಿಸರ್ಚ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡ್ತಾರೆ, ಅಂದ್ರೆ ಸಂಶೋಧನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ಸ್ಟಾರ್ಟ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಆಸ್ಪೈರರ್ಸ್ ನ ಅಂದ್ರೆ ಈ ಒಂದು ಮಹತ್ವಾಕಾಂಕ್ಷಿಗಳು ಯಾರಿರ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಲವು ತೋರಿಸ್ತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನ ಮಾಡ್ಕೊಳ್ತಕ್ಕಂಥ ಒಂದು ನಗರವನ್ನ ನಮ್ಮ ಭಾರತ ದೇಶದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಲಕ್ನೋದಲ್ಲಿ ಯಾವ ಏರಿಯಾದಲ್ಲಿ ಈ ರೀತಿಯ ಒಂದು ಹಬ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾದರ್ಗಂಜ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರೀತೇವೆ. ಲಕ್ನೋದಲ್ಲಿರ್ತಕ್ಕಂಥ ಒಂದು ನಾದರ್ಗಂಜ್ ಕೈಗಾರಿಕಾ ಪ್ರದೇಶದಲ್ಲಿ 40 ಎಕರೆಗಳಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಲಾಂಚ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರವನ್ನ ಅಥವಾ ಆ ಒಂದು ಕಾನ್ಸೆಪ್ಟ್ ಅನ್ನ ಯಾರು ಮುನ್ನಡೆಸ್ತಾರೆ ಅವ್ರನ್ನ ನಾವು ನೋಡಲ್ ಏಜೆನ್ಸಿ ಅಂತ ಕರೀತೇವೆ. ಸೊ ಇದನ್ನ ಮುಂದುವರಿಸತಕ್ಕಂಥ ನೋಡಲ್ ಏಜೆನ್ಸಿ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ UP ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನವರು ಸೊ ಈ ಒಂದು ಲಕ್ನೋದಲ್ಲಿ ಬಿಲ್ಡ್ ಆಗ್ತಾ ಇರತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ ಅನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ನೋಡಲ್ ಏಜೆನ್ಸಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
INS ಇಂಪಾಲ್ ಯಾವ ವರ್ಗಕ್ಕೆ ಸೇರಿದೆ? ಸೊ ಇಂಡಿಯನ್ ನೇವಲ್ ಶಿಪ್ ಇಂಪಾಲ್ ಏನಿದೆ, ಸೊ ಇದು ಯಾವ ಕ್ಲಾಸ್ಗೆ ಸೇರಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ನಾವು ವಿಶಾಖಪಟ್ಟಣಂ ಕ್ಲಾಸ್ ಅಂತ ಕರಿತೇವೆ. ಸೊ INS ಇಂಪಾಲ್ ಬಗ್ಗೆ ನಾವು ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನಂದ್ರೆ, ಸೊ INS ಇಂಪಾಲ್ ಅನ್ನ ಈಗ ಕಮಿಷನ್ ಮಾಡಿರ್ತಾರೆ ಅಥವಾ ನಿಯೋಜನೆ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅಪ್ಡೇಟ್ ಏನು ಅಂದ್ರೆ, INS ಇಂಪಾಲ್, ಸೊ ಇಟ್ has been commissioned. INS ಇಂಪಾಲ್, ಇಟ್ is the third of the 4 ಇಂಡಿಜಿನಸ್ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ ಅಂತ ಕರಿತೇವೆ. ಸೊ ನೆನ್ಪಿಟ್ಕೊಳ್ಳಿ, ಸೊ ಈ ಒಂದು ಕ್ಲಾಸ್ ನಲ್ಲಿ ಅಂದ್ರೆ ಇದನ್ನ ನಾವು ಪ್ರಾಜೆಕ್ಟ್ 15B ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಒಟ್ಟು 4 ಇಂಡಿಯನ್ ನೇವಲ್ ಶಿಪ್ ಡೆಸ್ಟ್ರಾಯ್ಗಳನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಆ 4ರಲ್ಲಿ INS ಇಂಪಾಲ್ ಅನ್ನ ನಾವು 3ನೇ ಒಂದು ಡೆಸ್ಟ್ರಾಯರ್ ಅಂತ ಕರಿತೇವೆ. ಸೊ ಇದಕ್ಕಿಂತ ಮುಂಚೆ 2 INS ಗಳನ್ನ ಈಗಾಗಲೇ ಕಮಿಷನ್ ಮಾಡಿರ್ತಾರೆ. ಸೊ ಈಗ 3ನೇ INS ಅಥವಾ ಇಂಡಿಯನ್ ನೇವಲ್ ಶಿಪ್ ಆಗಿರ್ತಕ್ಕಂಥ INS ಇಂಪಾಲ್ ಅನ್ನ ಕಮಿಷನ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ 4 ಇಂಡಿಯನ್ ನೇವಲ್ ಶಿಪ್ ಗಳನ್ನ ನಾವು ಪ್ರಾಜೆಕ್ಟ್ 15B ನ ಅಡಿಯಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಹಡಗುಗಳಾಗಿರ್ತವೆ ಅಥವಾ ವೆಸಲ್ಸ್ ಆಗಿರ್ತವೆ. ಸೊ ಈ ಒಂದು ವೆಸಲ್ ಗಳನ್ನ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ವಾರ್ಶಿಪ್ ಡಿಸೈನ್ ಬ್ಯೂರೋದ ವತಿಯಿಂದ ಇದನ್ನ ಡಿಸೈನ್ ಮಾಡಿರ್ತಾರೆ. ಬಟ್ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಅಥವಾ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ, ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನ ವತಿಯಿಂದ ಇದನ್ನ ಸಂಪೂರ್ಣವಾಗಿ ಬಿಲ್ಡ್ ಮಾಡಿರ್ತಾರೆ. ಸೊ ಹಾಗಿದ್ರೆ INS ಇಂಪಾಲ್ is the first Indian warship named after the city of the northern east. ಸೊ ಇಂಪಾಲ್ ಅಂತ ಏನಕ್ಕೆ ಇದಕ್ಕೆ ನಾಮಕರಣ ಮಾಡಿದ್ದಾರೆ ಅಂದ್ರೆ, ಸೊ ಈಶಾನ್ಯ ರಾಜ್ಯಗಳಲ್ಲಿರ್ತಕ್ಕಂಥ ಒಂದು ನಗರದ ಹೆಸರನ್ನ ಮೊಟ್ಟ ಮೊದಲ ಬಾರಿಗೆ ಇಂಡಿಯನ್ ನೇವಲ್ ಶಿಪ್ಗೆ ಇಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಉದಾಹರಣೆ ಇದಾಗಿರುತ್ತೆ. ಸೊ ಇದು ಎಷ್ಟು ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಇರುತ್ತೆ ಅಂದ್ರೆ, 7,400 ಟನ್ಗಳಷ್ಟನ್ನ ವೇಟ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು INS ಆಗಿರುತ್ತೆ. ಸೊ ದ ಫೋರ್ತ್ ಪ್ರಾಜೆಕ್ಟ್ ಆಫ್ ಪ್ರಾಜೆಕ್ಟ್ 15B destroyer INS Surat would be commissioned in 2024. So I told you ಪ್ರಾಜೆಕ್ಟ್ 15B ಅಲ್ಲಿ 4 ಇಂಡಿಯನ್ ನೇವಲ್ ಶಿಪ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಅದರಲ್ಲಿ 4ನೇದನ್ನ ನಾವೇನಂತ ಕರಿತೀವಿ ಅಂದ್ರೆ INS ಸೂರತ್ ಅಂತ ಕರಿತೇವೆ. ಸೊ ಇದನ್ನ ಮುಂದಿನ ವರ್ಷ ಅಂದ್ರೆ 2024ರಲ್ಲಿ ಅದನ್ನ ನಿಯೋಜನೆಗೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು INS ಇಂಪಾಲ್, ಅದು 3ನೇ ಶಿಪ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ 2 INS ಗಳನ್ನ ಪ್ರಾಜೆಕ್ಟ್ 15B ನ ಅಡಿಯಲ್ಲಿ ಕಮಿಷನ್ ಮಾಡಿರ್ತಾರೆ. ಆ 2 ಇಂಡಿಯನ್ ನೇವಲ್ ಶಿಪ್ಸ್ ಯಾವ್ದು ಅಂದ್ರೆ, ಸೊ ಮೊದಲನೇದನ್ನ ನಾವು ವಿಶಾಖಪಟ್ಟಣಂ ಅಂತ ಕರಿತೇವೆ. ಸೊ ಇದನ್ನ 2021ರಲ್ಲಿ ಕಮಿಷನ್ ಮಾಡಲಾಗಿರುತ್ತೆ. ಸೊ ಎರಡನೇದನ್ನ ನಾವು ಮರ್ಮುಗೋವಾ ಅಂತ ಕರಿತೇವೆ. ಸೊ ಇದನ್ನ 2022ರಲ್ಲಿ ಕಮಿಷನ್ ಮಾಡಲಾಗಿರುತ್ತೆ. ಸೊ ಇವತ್ತು ಡಿಸ್ಕಸ್ ಮಾಡಿದ್ದು ನಾವು ಇಂಪಾಲ್, ಇದನ್ನ 2023ರಲ್ಲಿ ಕಮಿಷನ್ ಮಾಡಿದ್ದಾರೆ. ಸೊ ಮುಂದಿನ ವರ್ಷದಲ್ಲಿ INS ಸೂರತ್ ಅನ್ನ ಕಮಿಷನ್ ಮಾಡೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ INS ಇಂಪಾಲ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಆಹಾರದಲ್ಲಿ ಫಾರ್ಮಾಲ್ಡಿಹೈಡ್ ಬಳಕೆಯನ್ನು ಅನೇಕ ದೇಶಗಳಲ್ಲಿ ಏಕೆ ಕಾನೂನು ಬಾಹಿರವೆಂದು ಪರಿಗಣಿಸಿದೆ? ವೈ ಇಸ್ ದಿ ಯೂಸ್ ಆಫ್ ಫಾರ್ಮಾಲ್ಡಿಹೈಡ್ ಇನ್ ಫುಡ್ ಕನ್ಸಿಡರ್ಡ್ ಇಲೀಗಲ್ ಇನ್ ಮೆನಿ ಕಂಟ್ರೀಸ್? ಅಂದ್ರೆ ನಮ್ಮ ಒಂದು ಆಹಾರವನ್ನ ಹೆಚ್ಚು ಕಾಲ ಕೆಡದಂತೆ ನೋಡ್ಕೊಳ್ಳಿಕ್ಕೆ ನಾವು ಫಾರ್ಮಾಲ್ಡಿಹೈಡ್ ಅನ್ನ ಪ್ರಿಸರ್ವೇಟಿವ್ ಆಗಿ ಬಳಕೆ ಮಾಡಬಹುದಾಗಿರುತ್ತೆ. ಬಟ್ ಇದರಿಂದ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಈ ಒಂದು ಅನಾನುಕೂಲಗಳಿಂದ ಇದನ್ನ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರಿಸರ್ವೇಟಿವ್ ಆಗಿ ಬಳಕೆ ಮಾಡೋದನ್ನ ಬ್ಯಾನ್ ಮಾಡಿರ್ತಾರೆ. ಅದಕ್ಕೆ ಕಾರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಪ್ರಶ್ನೆಗೆ ಉತ್ತರ, ಇದು ಕಾರ್ಸಿನೋಜೆನಿಕ್ ಆಗಿರುತ್ತೆ ಅಥವಾ ಇದು ಕ್ಯಾನ್ಸರ್ ಅನ್ನ ಉಂಟು ಮಾಡತಕ್ಕಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರೋದ್ರಿಂದ ಸೊ ಇದನ್ನ ಬಹುತೇಕ ರಾಷ್ಟ್ರಗಳಲ್ಲಿ ಈಗ ಬ್ಯಾನ್ ಮಾಡಿರ್ತಾರೆ. ಸೊ ಇದರ ಬಗ್ಗೆ ನಾನು ಯಾಕೆ ಪ್ರಶ್ನೆಯನ್ನ ಕೊಟ್ಟಿದ್ದೇನೆ ಅಂದ್ರೆ, ಸೊ ಈ ಒಂದು ಫಾರ್ಮಾಲ್ಡಿಹೈಡ್ ಅನ್ನ ಮೀನುಗಳು ಅಂದ್ರೆ ಫಿಶ್ ಅನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ಸೊ ಅದು ಇಲ್ಲೀಗಲ್ ಆಗಿ ಬಳಕೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ನಾವು ಬಹಳ ಜಾಸ್ತಿ ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇಲ್ಲೀಗಲ್ ಆಗಿ ಈ ರೀತಿಯ ರಾಸಾಯನಿಕ ವಸ್ತುಗಳನ್ನ ನಾವು ಬಳಕೆ ಮಾಡಿದಾಗ ಅದನ್ನ ನಾವು ಫುಡ್ ಅಡಲ್ಟ್ರೇಷನ್ ಅಂತ ಕರಿತೇವೆ, ಅಂದ್ರೆ ಕಲಬೆರಿಕೆ ಅಂತ ಕರಿತೇವೆ. ಸೊ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಇದನ್ನ ಪರೀಕ್ಷೆ ಮಾಡ್ತಾ ಇದ್ರು. ಅಂದ್ರೆ ಯಾವ್ದಾದ್ರು ಒಂದು ಟ್ರೇಡ್ ಅಥವಾ ವ್ಯಾಪಾರ ಮಾಡಿದಾಗ ಆ ಫಿಶ್ ಅನ್ನ ಫಾರ್ಮಾಲ್ಡಿಹೈಡ್ ಅಲ್ಲಿ ಸ್ಟೋರ್ ಮಾಡಿದಾರ ಅಥವಾ ಫಾರ್ಮಾಲ್ಡಿಹೈಡ್ ಇಲ್ಲದೆ ಅದನ್ನ ಸ್ಟೋರ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪರೀಕ್ಷೆಗಳನ್ನ ಮಾಡ್ತಾ ಇದ್ರು. ಸೊ ಮುಂಚೆ ಇದ್ದಂತಹ ಪರೀಕ್ಷೆಗಳಲ್ಲಿ ಫಿಶ್ ಅನ್ನ ಇನ್ವೇಸಿವ್ ಮಾಡ್ತಾ ಇದ್ರು, ಅಂದ್ರೆ ಅದನ್ನ ಕಟ್ ಮಾಡಿ ಪರೀಕ್ಷೆ ಮಾಡಬೇಕಾಗಿತ್ತು. ಬಟ್ ಈಗ ಪ್ರಪ್ರಥಮ ಬಾರಿಗೆ ಅದನ್ನ ಕಟ್ ಮಾಡದೆ ಪರೀಕ್ಷೆ ಮಾಡಬಹುದಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಡೆವಲಪ್ ಮಾಡಿರ್ತಾರೆ. ಆ ಒಂದು ತಂತ್ರಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ನಾನ್ ಇನ್ವೇಸಿವ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ನಾನ್ ಇನ್ವೇಸಿವ್ ಅಂದ್ರೆ ಆ ಫಿಶ್ ಅನ್ನ ಯಾವುದೇ ರೀತಿಯ ಕಟ್ ಮಾಡೋದಿಲ್ಲ, ಕಟ್ ಮಾಡದೆ ಅದರಲ್ಲಿ ಫಾರ್ಮಾಲ್ಡಿಹೈಡ್ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಪತ್ತೆ ಹಚ್ಚತಕ್ಕಂಥ ಒಂದು ತಂತ್ರಜ್ಞಾನವನ್ನ ಸೊ ಈಗ ಕಂಡುಹಿಡಿದಿರ್ತಾರೆ. ಸೊ ನಾನ್ ಇನ್ವೇಸಿವ್ ಫಾರ್ಮಾಲ್ಡಿಹೈಡ್ ಸೆನ್ಸರ್ ಕ್ಯಾನ್ ಡಿಟೆಕ್ಟ್ ಅಡಲ್ಟ್ರೇಟೆಡ್ ಫಿಶ್, ಅಂದ್ರೆ ಈ ಒಂದು ಕಲಬೆರಕೆ ಮೀನನ್ನ ಪತ್ತೆ ಹಚ್ಚಲಿಕ್ಕೆ ನಾನ್ ಇನ್ವೇಸಿವ್
ಇನ್ವೇಸಿವ್ ಆಗಿರ್ತಕ್ಕಂಥ ಒಂದು ಮೆಥಡ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಮೆಥಡ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಲೋ ಕಾಸ್ಟ್ ಸೆನ್ಸರ್ ಮೇಡ್ ಮೆಟಲ್ ಆಕ್ಸೈಡ್ ನ್ಯಾನೋ ಪಾರ್ಟಿಕಲ್ ಅಂತ ಕರಿತೇವೆ. ಸೊ ನ್ಯಾನೋ ಪಾರ್ಟಿಕಲ್ ಅಂದ್ರೆ ಸೊ ಯಾವುದೇ ಒಂದು ವಸ್ತುವನ್ನ ಅತ್ಯಂತ ಕಡಿಮೆ ಗಾತ್ರಕ್ಕೆ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ. ಸೊ ಈ ರೀತಿಯ ನ್ಯಾನೋ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಈ ಒಂದು ನ್ಯಾನೋ ಪಾರ್ಟಿಕಲ್ಸ್ ಅನ್ನ ಯಾವ್ದ್ರಿಂದ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಗ್ರಾಫಿನ್ ಆಕ್ಸೈಡ್ ಇಂದ ಡೆವಲಪ್ ಮಾಡಿರ್ತಾರೆ. ಗ್ರಾಫಿನ್ ಅಂತಕ್ಕಂಥದ್ದು ಕಾರ್ಬನ್ ಇಂದ ಇರ್ತಕ್ಕಂಥ ಒಂದು ಕಾರ್ಬನ್ ನ ಒಂದು ವಸ್ತುವಾಗಿರುತ್ತೆ. ಸೊ ಆ ಒಂದು ಗ್ರಾಫಿನ್ ಆಕ್ಸೈಡ್ ಅನ್ನ ನ್ಯಾನೋ ಪಾರ್ಟಿಕಲ್ ಆಗಿ ಕನ್ವರ್ಟ್ ಮಾಡುವುದರ ಮುಖಾಂತರ ಒಂದು ಸೆನ್ಸರ್ ಅಥವಾ ಸಂವೇದಕವನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಲೋ ಕಾಸ್ಟ್ ಆಗಿರುತ್ತೆ, ಅಂದ್ರೆ ವೆಚ್ಚ ಪರಿಣಾಮಕಾರಿ ಆಗಿರೋದ್ರಿಂದ ಸೊ ಇದನ್ನ ಕಮರ್ಷಿಯಲಿ ಬಳಕೆ ಮಾಡಬಹುದಾಗಿರ್ತಕ್ಕಂಥ ಒಂದು ಇನ್ವೆನ್ಷನ್ ಆಗಿರುತ್ತೆ. ಸಿ ಯಾವುದೇ ಒಂದು ಇನ್ವೆನ್ಷನ್ ಯಾವಾಗ ಸಾಕಾರಗೊಳ್ಳುತ್ತೆ ಅಂದ್ರೆ ಸೊ ಅದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಯೂಸ್ ಮಾಡಬಹುದಾಗಿದ್ರೆ ಮಾತ್ರ ಅದು ವೆರಿ ಯೂಸ್ಫುಲ್ ಆಗಿರುತ್ತೆ. ಸಪೋಸ್ ಟೆಕ್ನಾಲಜಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಅದು ದುಬಾರಿ ಆಗಿದ್ರೆ ಅದು ಹೆಚ್ಚು ಜನ ಬಳಕೆ ಮಾಡೋದಿಲ್ಲ. ಸೊ ಇದೊಂದು ವೆಚ್ಚ ಪರಿಣಾಮಕಾರಿ ಆಗಿರ್ತಕ್ಕಂಥ ಒಂದು ಇನ್ವೆನ್ಷನ್ ಆಗಿರೋದ್ರಿಂದ ಸೊ ಇದು ಫಿಶ್ ಅನ್ನ ಅಡಲ್ಟ್ರೇಟ್ ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಮಾಡಲಿಕ್ಕೆ ಸುಲಭವಾಗಿ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇಟ್ ಕ್ಯಾನ್ ಡಿಟೆಕ್ಟ್ ಫಾರ್ಮಾಲ್ಡಿಹೈಡ್ ಅಡಲ್ಟ್ರೇಷನ್ ಇನ್ ಫಿಶಸ್ ಇನ್ ನಾನ್ ಇನ್ವೇಸಿವ್ ವೇ. ಸೊ ಫಿಶ್ ಅನ್ನ ಕಟ್ ಮಾಡದೆ ನಾವು ಅದರಲ್ಲಿರ್ತಕ್ಕಂಥ ಫಾರ್ಮಾಲ್ಡಿಹೈಡ್ ಅನ್ನ ನಾವು ಪತ್ತೆ ಹಚ್ಚಬಹುದಾಗಿರುತ್ತೆ. ಸೊ ಫುಡ್ ಅಡಲ್ಟ್ರೇಷನ್ ಅಂದ್ರೆ ಏನು? ಫುಡ್ ಅಡಲ್ಟ್ರೇಷನ್ ಅಥವಾ ಆಹಾರ ಕಲಬೆರಕೆ ಅಂದ್ರೆ ಯಾವ್ದಾದ್ರೂ ವಸ್ತುಗಳನ್ನ ನಾವು ಇಲ್ಲೀಗಲಿ ಅಂದ್ರೆ ಕಾನೂನು ಬಾಹಿರವಾಗಿರ್ತಕ್ಕಂಥ ವಸ್ತುಗಳನ್ನ ಅದರಲ್ಲಿ ಬೆರೆಸ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಆ ವಸ್ತು ಚೆನ್ನಾಗಿ ಕಾಣಲಿಕ್ಕೆ ಕೆಲವೊಮ್ಮೆ ಬಳಸ್ತಾರೆ. ಸೊ ಇನ್ನೊಂದು ರೀಸನ್ ಏನು ಅಂದ್ರೆ ಅದು ಹೆಚ್ಚು ಕಾಲ ಬಾಳಿಕೆ ಬರಲಿ ಅನ್ನೋ ಒಂದು ಕಾರಣದಿಂದ ಅಡಲ್ಟ್ರೇಷನ್ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ಫಾರ್ಮಾಲ್ಡಿಹೈಡ್ ಒಂದು ಕಲರ್ಲೆಸ್ ಆಗಿರುತ್ತೆ, ಅಂದ್ರೆ ಬಣ್ಣರಹಿತವಾಗಿರ್ತಕ್ಕಂಥದ್ದು ಮತ್ತೆ ಪಂಜೆಂಟ್ ಅತ್ಯಂತ ಘಾಟ್ ಇರ್ತಕ್ಕಂಥ ಒಂದು ದ್ರವ ರೂಪವಾಗಿರುತ್ತೆ. ಸೊ ಈ ಒಂದು ದ್ರವ ರೂಪವನ್ನ ನಾವು ಕೆಲವೊಂದು ಆಹಾರವನ್ನ ಪ್ರಿಸರ್ವ್ ಮಾಡಲಿಕ್ಕೆ ಬಳಕೆ ಮಾಡ್ತಾ ಇದ್ರು, ಇನ್ಕ್ಲೂಡಿಂಗ್ ಫಿಶ್, ಮೀನನ್ನ ಪ್ರಿಸರ್ವ್ ಮಾಡಲಿಕ್ಕೆ ಬಳಕೆ ಮಾಡ್ತಾ ಇದ್ದಂತಹ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಸೊ ಈ ಒಂದು ಸಬ್ಸ್ಟೆನ್ಸ್ ಕಾರ್ಸಿನೋಜೆನಿಕ್ ಅಥವಾ ಕ್ಯಾನ್ಸರ್ ಅನ್ನ ಉಂಟು ಮಾಡತಕ್ಕಂಥ ಒಂದು ಪ್ರಾಪರ್ಟಿಯನ್ನ ಹೊಂದಿರುವುದರಿಂದ ಇದನ್ನ ಅನೇಕ ರಾಷ್ಟ್ರಗಳು ಇಲ್ಲೀಗಲ್ ಅಂತ ಬ್ಯಾನ್ ಮಾಡಿರ್ತಕ್ಕಂಥ ಒಂದು ರಾಸಾಯನಿಕ ವಸ್ತುವಾಗಿರುತ್ತೆ. ಸೊ ಇಲ್ಲಿವರೆಗೂ ಅಂದ್ರೆ ಈಗ ಈ ಒಂದು ಕಾಸ್ಟ್ ಎಫೆಕ್ಟಿವ್ ಸೆನ್ಸಾರ್ ಅನ್ನ ಡೆವಲಪ್ ಮಾಡಿದ್ದಾರೆ, ಅದರಲ್ಲಿ ಫಾರ್ಮಾಲ್ಡಿಹೈಡ್ ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಮಾಡಲಿಕ್ಕೆ. ಹಾಗಿದ್ರೆ ಇದುವರೆಗೂ ಫಾರ್ಮಾಲ್ಡಿಹೈಡ್ ಅನ್ನ ಪತ್ತೆ ಮಾಡಲಿಕ್ಕೆ ಯಾವ ವಿಧಾನವನ್ನ ಬಳಸ್ತಾ ಇದ್ರು ಅಂದ್ರೆ ಎರಡು ವಿಧಾನಗಳನ್ನ ಬಳಸ್ತಾ ಇದ್ರು. ಒಂದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರೋಕೆಮಿಕಲ್ ಬೇಸ್ಡ್ ಸೆನ್ಸಾರ್ ಅಂತ ಕರಿತೇವೆ, ಇನ್ನೊಂದನ್ನ ಕ್ಯಾಲೋರಿಮೆಟ್ರಿಕ್ ಬೇಸ್ಡ್ ಸೆನ್ಸಾರ್ ಅಂತ ಕರಿತೇವೆ. ಈ ಎರಡು ವಿಧಾನಗಳಿಂದ ಫಾರ್ಮಾಲ್ಡಿಹೈಡ್ ಅನ್ನ ಪತ್ತೆ ಹಚ್ಚತಕ್ಕಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಸೊ ಈ ಒಂದು ಎಲೆಕ್ಟ್ರೋಕೆಮಿಕಲ್ ಸೆನ್ಸರ್ಸ್ ಏನಿದಾವೆ ಸೊ ದೇ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಬಟ್ ಎಕ್ಸ್ಪೆನ್ಸಿವ್. ಸೊ ಈ ಒಂದು ಎಲೆಕ್ಟ್ರೋಕೆಮಿಕಲ್ ಮೆಥಡ್ ಏನಿದೆ ಸೊ ಇದನ್ನ ಬಹಳ ಹೆಚ್ಚಾಗಿ ಬಳಸ್ತಾ ಇದ್ದಾರೆ, ಬಟ್ ಇದು ದುಬಾರಿ ಆಗಿರ್ತಕ್ಕಂಥ ಒಂದು ಸೆನ್ಸಾರ್ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಕ್ಯಾಲೋರಿಮೆಟ್ರಿಕ್ ಸೆನ್ಸಾರ್ ಅಂತ ಕರಿತೇವೆ. ಸೊ ಇದು ಸ್ವಲ್ಪ ವೆಚ್ಚ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ, ಬಟ್ ಎರಡರಲ್ಲೂ ಇರ್ತಕ್ಕಂಥ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಅದು ನಾನ್ ಇನ್ವೇಸಿವ್ ಮೆಥಡ್ ಆಗಿರೋದಿಲ್ಲ. ಫಿಶ್ ಅನ್ನ ಕಟ್ ಮಾಡಿದ ನಂತರ ಪರೀಕ್ಷೆ ಮಾಡಬೇಕಾಗಿರುತ್ತೆ. ಸೊ ಒಂದ್ಸತಿ ಫಿಶ್ ಅನ್ನ ಕಟ್ ಮಾಡಿದ್ರೆ ಅದನ್ನ ಸ್ಟೋರ್ ಮಾಡ್ತಕ್ಕಂಥದ್ದು ಕಷ್ಟವಾಗಿರುತ್ತೆ. ಸೊ ಆ ಒಂದು ಡಿಸ್ಅಡ್ವಾಂಟೇಜಸ್ ಅನ್ನ ಓವರ್ಕಮ್ ಮಾಡಲಿಕ್ಕೆ ಸೊ ಈಗ ನಾನ್ ಇನ್ವೇಸಿವ್ ಮೆಥಡ್ ಅನ್ನ ಡೆವಲಪ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದನ್ನ ಗ್ರಾಫಿನ್ ಉಪಯೋಗಿಸಿಕೊಂಡು ಒಂದು ಸೆನ್ಸರ್ ಅನ್ನ ಡೆವಲಪ್ ಮಾಡಿದ್ದಾರೆ. ನ್ಯಾನೋ ಪಾರ್ಟಿಕಲ್ ಟೆಕ್ನಾಲಜಿ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ನ್ಯಾನೋ ಪಾರ್ಟಿಕಲ್ ಟೆಕ್ನಾಲಜಿ ನಿಮಗೆ UPSC ಮತ್ತೆ KS ಮೇನ್ಸ್ ಅಲ್ಲೂ ಕೂಡ ಬರೋದ್ರಿಂದ ಸೊ ಈ ರೀತಿಯ ಒಂದು ಎಕ್ಸಾಂಪಲ್ಸ್ ಅನ್ನ ಕೋಟ್ ಮಾಡೋದ್ರಿಂದ ನೀವು ಹೆಚ್ಚು ಅಂಕಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಗಳು 2023ರಲ್ಲಿ ಕರ್ನಾಟಕವು ಯಾವ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ? ಇನ್ ವಿಚ್ ಕ್ಯಾಟಗರಿ ಡಿಡ್ ಕರ್ನಾಟಕ ಸೆಕ್ಯೂರ್ ದಿ ಫಸ್ಟ್ ಪ್ಲೇಸ್ ಅಟ್ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ಸ್ 2023? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ಗೊತ್ತುಪಡಿಸಿದ ಏಜೆನ್ಸಿ ಗುಂಪು 1, ಸ್ಟೇಟ್ ಡೆಸಿಗ್ನೇಟೆಡ್ ಏಜೆನ್ಸಿ ಗ್ರೂಪ್ 1 ಅಂತ ಕರೀತೇವೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಎನರ್ಜಿ ಎಫಿಷಿಯನ್ಸಿ ಒಂದು ಅವಾರ್ಡ್ಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಯಾವ ಕ್ಯಾಟಗರಿ ಅಂತ ನಿಮಗೆ ಪ್ರಶ್ನೆಯಲ್ಲೇ ಹೇಳಿದ್ದೇನೆ, ಇದನ್ನ ನಾವು SDA ಗ್ರೂಪ್ 1 ಅಂತ ಕರೀತೇವೆ. ಸೊ ಈ ಒಂದು ಅವಾರ್ಡ್ಸ್ ಗಳನ್ನ ಯಾರು ಕೊಡ್ತಾರೆ ಅಂದ್ರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಆರ್ಗನೈಸಿಂಗ್ ದಿ ಅವಾರ್ಡ್ಸ್, ಅಂದ್ರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಈ ಒಂದು ಪ್ರಶಸ್ತಿಗಳನ್ನ ನೀಡಲಾಗುತ್ತೆ. ಸೊ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಈಸ್ ಚೂಸನ್ ಫಾರ್ ದಿ ಅವಾರ್ಡ್, ಅಂದ್ರೆ ಈ ಒಂದು ಕ್ಯಾಟಗರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರಿಗೆ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಸೊ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಲಿಮಿಟೆಡ್ ಏನಿದೆ ಸೊ ಇವರಿಗೆ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರೋದನ್ನ ನಾವಿಲ್ಲಿ ನೆನಪಿಟ್ಕೊಳ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಪಾಂಗ್ ಡ್ಯಾಮ್ ಸರೋವರದ ಪರ್ಯಾಯ ಹೆಸರೇನು?
ವಾಟ್ ಈಸ್ ದಿ ಆಲ್ಟರ್ನೇಟಿವ್ ನೇಮ್ ಆಫ್ ಪಾಂಗ್ ಡ್ಯಾಮ್ ಲೇಕ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಣಾ ಪ್ರತಾಪ ಸಾಗರ ಅಂತ ಕೂಡ ಕರೀತಾರೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮಹಾರಾಣಾ ಪ್ರತಾಪ್ ಸಾಗರ್ ಅಂತ ಕರೀತೇವೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಈ ಪಾಂಗ್ ಡ್ಯಾಮ್ ಅನ್ನೋದು ಫಸ್ಟ್ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಭಾರತ ದೇಶದ ನಕ್ಷೆಯಲ್ಲಿ ಈ ಭಾಗವನ್ನ ನಾವು ಹಿಮಾಚಲ್ ಪ್ರದೇಶ್ ಅಂತ ಕರೀತೇವೆ. ಸೊ ಹಿಮಾಚಲ ಪ್ರದೇಶದಲ್ಲಿ ಸ್ವಲ್ಪ ಈ ಕಡೆ ಎಕ್ಸ್ಪ್ಯಾಂಡ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಬಿಯಾಸ್ ನದಿ ಹುಟ್ಟುತ್ತೆ. ಸೊ ಬಿಯಾಸ್ ನದಿ ಹುಟ್ಟಿ ಈ ಭಾಗದಲ್ಲಿ ಒಂದು ಡ್ಯಾಮ್ ಅನ್ನ ಅಂದ್ರೆ ಅಣೆಕಟ್ಟನ್ನ ನಿರ್ಮಾಣ ಮಾಡಿದರೆ ಆ ಒಂದು ಅಣೆಕಟ್ಟನ್ನ ನಾವು ಬಿಯಾಸ್ ಡ್ಯಾಮ್ ಅಂತ ಕರಿತೇವೆ. ಸೊ ಈ ಒಂದು ಅಣೆಕಟ್ಟಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ರಿಸರ್ವಾಯರ್ ಅಂದ್ರೆ ಒಂದು ಸ್ಯಾಂಕ್ಚುರಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಾವೇನ್ ಹೇಳ್ತೇವೆ, ಅಭಯಾರಣ್ಯ ಅಲ್ಲಿ ಡೆವಲಪ್ ಆಗಿರುತ್ತೆ. ಆ ಒಂದು ಅಭಯಾರಣ್ಯವನ್ನ ನಾವೇನಂತ ಕರಿತೇವೆ ಅಂದ್ರೆ ಪಾಂಗ್ ಡ್ಯಾಮ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಪಾಂಗ್ ಅಣೆಕಟ್ಟೆ ವನ್ಯಜೀವಿ ಅಭಯಾರಣ್ಯ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಆ ಪಾಂಗ್ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿರುವ ಕಾರಣದಿಂದ ಆ ಭಾಗದಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಡೆವಲಪ್ ಆಗಿರುತ್ತೆ. ಆ ಒಂದು ಕಾರಣದಿಂದ ಇದನ್ನ ನಾವು ಪಾಂಗ್ ಡ್ಯಾಮ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಯಾಕೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಈ ಒಂದು ಸ್ಯಾಂಕ್ಚುರಿ ಏನಿರುತ್ತೆ ಅದರ ಸುತ್ತಲೂ ಇರತಕ್ಕಂಥ 1 ಕಿಲೋಮೀಟರ್ ಪ್ರದೇಶವನ್ನ ನಾವು ಈಗ ಈಕೋ ಸೆನ್ಸಿಟಿವ್ ಝೋನ್ ಆಗಿ ಡಿಕ್ಲೇರ್ ಮಾಡಿರ್ತಾರೆ. ಈಕೋ ಸೆನ್ಸಿಟಿವ್ ಝೋನ್ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಅಥವಾ ಎನ್ವೈರನ್ಮೆಂಟಲ್ ಸೆನ್ಸಿಟಿವ್ ಝೋನ್ ಅಂತ ಕರಿತೇವೆ. ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯ ಎನ್ವೈರನ್ಮೆಂಟ್ಗೆ ಹಾನಿ ಆಗ್ತಕ್ಕಂಥ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಅವಕಾಶ ಇನ್ಮೇಲೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಗಳನ್ನ ಸೆಟಪ್ ಮಾಡ್ತಕ್ಕಂಥದ್ದಾಗ್ಲಿ, ಮೈನಿಂಗ್ ಮಾಡ್ತಕ್ಕಂಥದ್ದಾಗ್ಲಿ, ಈ ರೀತಿಯ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಏನಿರುತ್ತೆ ಅಂದ್ರೆ ಈ ಒಂದು ಪರಿಸರ ಇಲಾಖೆ ಏನಿರುತ್ತೆ, ದೇ ಹ್ಯಾವ್ ಇಶ್ಯೂಡ್ ಅ ಡ್ರಾಫ್ಟ್ ನೋಟಿಫಿಕೇಶನ್ ಡಿಕ್ಲೇರಿಂಗ್ 1 ಕಿಲೋಮೀಟರ್ ಏರಿಯಾ ಫ್ರಮ್ ದಿ ಬೌಂಡ್ರೀಸ್ ಆಫ್ ದಿ ಪಾಂಗ್ ಡ್ಯಾಮ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಸ್ ಈಕೋ ಸೆನ್ಸಿಟಿವ್ ಝೋನ್. ಸೊ ಆಸ್ ಐ ಟೋಲ್ಡ್ ಯು, ಸೊ ಈಕೋ ಸೆನ್ಸಿಟಿವ್ ಝೋನ್ ಅಥವಾ ಪರಿಸರ ಸೂಕ್ಷ್ಮ ವಲಯವಾಗಿ ಆ ಪಾಂಗ್ ಡ್ಯಾಮ್ ಇರ್ತಕ್ಕಂಥ ಪ್ರದೇಶದಿಂದ 1 ಕಿಲೋಮೀಟರ್ ಪ್ರದೇಶದವರೆಗೆ ಪರಿಸರ ಸೂಕ್ಷ್ಮ ವಲಯವಾಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಡ್ರಾಫ್ಟ್ ಅನ್ನ ಈಗ ಪರಿಸರ ಸಚಿವಾಲಯದ ವತಿಯಿಂದ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಪಾಂಗ್ ಡ್ಯಾಮ್ ಲೇಕ್ ಇದನ್ನ ನಾವು ಮಹಾರಾಣಾ ಪ್ರತಾಪ್ ಸಾಗರ್ ಅಂತ ಕೂಡ ಕರಿತೇವೆ. ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು. ಸೊ ಇಟ್ ಈಸ್ ಅ ಮ್ಯಾನ್ ಮೇಡ್ ರಿಸರ್ವಾಯರ್ ಆಗಿರುತ್ತೆ. ಅಂದ್ರೆ ನಾವು ಡ್ಯಾಮ್ ಅನ್ನ ಕಟ್ಟಿರುವ ಕಾರಣದಿಂದ ಅಲ್ಲಿ ನೀರು ಶೇಖರಣೆ ಆಗಿರೋದ್ರಿಂದ ಸೊ ಇದನ್ನ ನಾವು ಮಾನವ ನಿರ್ಮಿತ ರಿಸರ್ವಾಯರ್ ಅಂತ ಕರಿತೇವೆ. ಸೊ ಡ್ಯೂ ಟು ದಿ ಕನ್ಸ್ಟ್ರಕ್ಷನ್ ಆಫ್ ಪಾಂಗ್ ಡ್ಯಾಮ್ ಆನ್ ದಿ ಬಿಯಾಸ್ ರಿವರ್. ಸೊ ಬಿಯಾಸ್ ರಿವರ್ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ. ಅದನ್ನ ನಾವು ಪಾಂಗ್ ಡ್ಯಾಮ್ ಅಂತ ಕರಿತೇವೆ. ಸೊ ಇನ್ 1983 1983ರಲ್ಲಿ ದಿ ಎಂಟೈರ್ ರಿಸರ್ವಾಯರ್ ವಾಸ್ ಡಿಕ್ಲೇರ್ಡ್ ಆಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆ ಎಂಟೈರ್ ರಿಸರ್ವಾಯರ್ ಏನಿರುತ್ತೆ ಸೊ ಅದನ್ನ ಸಂಪೂರ್ಣವಾಗಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಅಭಯಾರಣ್ಯ ಎಂದು ಅಂದ್ರೆ ವನ್ಯಜೀವಿ ಅಭಯಾರಣ್ಯ ಎಂದು 1983ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ಲೇಸ್ ಏನಿರುತ್ತೆ ಇದನ್ನ ನಾವು ರಾಮ್ಸಾರ್ ಪಟ್ಟಿಗೂ ಕೂಡ ಸೇರಿಸಲಾಗಿರುತ್ತೆ. ರಾಮ್ಸಾರ್ ಪಟ್ಟಿಗೆ ಸೇರಿಸಿದ್ರೆ ಸೊ ಅದಕ್ಕೆ ಇಂಟರ್ನ್ಯಾಷನಲಿ ಒಂದು ರೆಕಗ್ನಿಷನ್ ಬಂದಿರುತ್ತೆ. ಸೊ ಯಾವ ವರ್ಷದಲ್ಲಿ ಇದನ್ನ ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿರುತ್ತೆ ಅಂದ್ರೆ 2002ನೇ ಇಸ್ವಿಯಲ್ಲಿ ಇದನ್ನ ರಾಮ್ಸಾರ್ ಪಟ್ಟಿಗೂ ಕೂಡ ಸೇರಿಸಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾನು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ಕರ್ನಾಟಕದಲ್ಲೂ ಕೂಡ ಕೇವಲ ಒಂದೇ ಒಂದು ಪ್ರದೇಶವನ್ನ ನಾವು ರಾಮ್ಸಾರ್ ಪಟ್ಟಿಗೆ ಸೇರಿಸಿರ್ತೇವೆ. ಆ ಪ್ರದೇಶ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಯಾವ ಮಂಗಳದ ಕುಳಿ ಅಥವಾ ಕಂದಕ, ಕುಳಿ ಅಂತನಾದ್ರೂ ಹೇಳ್ಬೋದು ಅಥವಾ ಕಂದಕ ಅಂತನಾದ್ರೂ ಹೇಳ್ಬೋದು, ಕಂದಕದಲ್ಲಿ ಪರ್ಸಿವರೆನ್ಸ್ ಬಂಡೆಗಳು ಮತ್ತು ಉಂಡೆಗಳ ಸಂಗ್ರಹವನ್ನು ಕಂಡುಹಿಡಿದಿದೆ. ಇನ್ ವಿಚ್ ಮಾರ್ಷಿಯನ್ ಕ್ರೇಟರ್ ಡಿಡ್ ಪರ್ಸಿವರೆನ್ಸ್ ಫೈಂಡ್ ದಿ ಕಲೆಕ್ಷನ್ ಆಫ್ ರಾಕ್ಸ್ ಅಂಡ್ ಪೆಬಲ್ಸ್ ಅಂತ ಕರಿತೇವೆ. ನಾವು ವಾಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ರಾಕ್ಸ್ ಅಂಡ್ ಪೆಬಲ್ಸ್? ಫಾರ್ ಎಕ್ಸಾಂಪಲ್, ನೀವು ಎಲ್ಲಾದ್ರೂ ನಿರಂತರವಾಗಿ ನೀರು ಹರಿಯುತ್ತಿರತಕ್ಕಂಥ ಪ್ರದೇಶಗಳಲ್ಲಿ ಕೆಲವೊಂದು ಬೋಲ್ಡರ್ಸ್, ಕಲ್ಲುಗಳನ್ನ ಮತ್ತೆ ಪೆಬಲ್ಸ್ ಅಂದ್ರೆ ತುಂಬಾ ನಯವಾಗಿರ್ತಕ್ಕಂಥ ಕಲ್ಲುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಗೋಲಿಯ ರೀತಿಯಲ್ಲಿರ್ತಕ್ಕಂಥ ಕಲ್ಲುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ ಆ ಒಂದು ಪ್ರದೇಶದಲ್ಲಿ ನಿರಂತರವಾಗಿ ನೀರು ಹರಿದಿದ್ರೆ ಮಾತ್ರ ಆ ರೀತಿಯ ಕಲ್ಲುಗಳ ರಚನೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಮಂಗಳ ಗ್ರಹದಲ್ಲಿ ಆ ರೀತಿಯ ಪೆಬಲ್ಸ್ ಗಳನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಆ ಒಂದು ಪ್ರೋಗ್ರಾಮ್ ಅನ್ನ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಪರ್ಸಿವರೆನ್ಸ್ ರೋವರ್ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು ಪರ್ಸಿವರೆನ್ಸ್ ರೋವರ್ ಏನಿದೆ ಮಂಗಳ ಗ್ರಹದಲ್ಲಿ ಈ ರೀತಿಯ ಪೆಬಲ್ಸ್ ಮತ್ತೆ ರಾಕ್ಸ್ ಗಳನ್ನ ಈಗ ಪತ್ತೆ ಹಚ್ಚಿದೆ. ಅದರ ಅರ್ಥ ಏನು ಅಂದ್ರೆ ಅಲ್ಲಿ ನೀರು ಹರಿತಾ ಇತ್ತು ಅಂತಕ್ಕಂಥ ಒಂದು ಅರ್ಥವನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಹಾಗಿದ್ರೆ ಯಾವ ಕಂದಕದಲ್ಲಿ ಈ ರೀತಿಯ ಒಂದು ಪೆಬಲ್ಸ್ ಗಳನ್ನ ಪತ್ತೆ ಹಚ್ಚಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆಜಾರೋ ಕ್ರೇಟರ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್, ಈ ಒಂದು ಪರ್ಸಿವರೆನ್ಸ್ ರೋವರ್ ಅನ್ನ ಯಾವ ಕ್ರೇಟರ್ ಬಳಿ ಲ್ಯಾಂಡ್ ಮಾಡಿಸಲಾಗಿದೆ ಅದಕ್ಕೆ ಆನ್ಸರ್ ಗೊತ್ತಿದ್ರೆ ಇದಕ್ಕೆ ನೇರವಾಗಿ ನೀವು ಆನ್ಸರ್ ಬರೀಬಹುದಾಗಿರುತ್ತೆ. ಸೊ ಜೆಜಾರೋ ಕ್ರೇಟರ್ ಬಳಿ ಈ ಒಂದು ರೀತಿಯ ಪೆಬಲ್ಸ್ ಗಳನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಅಪ್ಡೇಟ್ ಏನು ಅಂದ್ರೆ
ಎವಿಡೆನ್ಸ್ ಆಫ್ ಫ್ಲೋಯಿಂಗ್ ವಾಟರ್ ಆನ್ ಮಾರ್ಸ್, ಅಂದ್ರೆ ಮಂಗಳ ಗ್ರಹದಲ್ಲಿ ಹರಿಯುವ ನೀರಿನ ಪುರಾವೆಗಳನ್ನ ಈಗ ಪತ್ತೆ ಹಚ್ಚಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವ್ರು ಕಳಿಸಿರ್ತಕ್ಕಂಥ ರೋವರ್ ಅನ್ನ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಇದನ್ನ ನಾವು ಪರ್ಸಿವರೆನ್ಸ್ ರೋವರ್ ಅಂತ ಕರಿತೇವೆ. ಅದ್ರ ಜೊತೆಗೆ ಒಂದು ಹೆಲಿಕಾಪ್ಟರ್ ಅನ್ನ ಕೂಡ ಕಳಿಸಿದ್ರು. ಅದನ್ನ ನಾವು ಇಂಜಿನಿಟಿ ಹೆಲಿಕಾಪ್ಟರ್ ಅಂತ ಕರಿತೇವೆ. ಅದು ಕೂಡ ಸಕ್ಸಸ್ಫುಲ್ ಆಗಿ ಮಂಗಳ ಗ್ರಹದಲ್ಲಿ ಫ್ಲೈ ಆಗಿರೋದನ್ನ ಕೂಡ ನಾವು ಗಮನಿಸಬಹುದಾಗಿರುತ್ತೆ. ಇದ್ರ ಬಗ್ಗೆ ಇನ್ನೂ ಕೂಡ ಮುಂದೆ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಬಟ್ ಇವಾಗಿನ ಅಪ್ಡೇಟ್ ಏನು ಅಂದ್ರೆ, ಸೊ ಇದನ್ನ ನಾವು ಪರ್ಸಿವರೆನ್ಸ್ ರೋವರ್ ಅಂತ ಕರಿತೇವೆ. ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ನಾಸಾದವರು ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದನ್ನ ಮಾರ್ಷಿಯನ್ ಸರ್ಫೇಸ್ ಅಂದ್ರೆ ಮಂಗಳ ಗ್ರಹದ ಮೇಲ್ಮೈಯಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಅನ್ವೇಷಣೆ ಆಗಿರುತ್ತೆ. ಸೊ ಅವ್ರು ಇವಾಗ ಅಲ್ಲಿರ್ತಕ್ಕಂಥ ಒಂದು ಹರಿಯುವ ನೀರು, ಗಶಿಂಗ್ ವಾಟರ್ ಅಂತ ನಾವೇನ್ ಕರಿತೇವೆ, ಸೊ ಹರಿಯುವ ನೀರಿನ ಪುರಾವೆಗಳನ್ನ ಈಗ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಹರಿಯುವ ನೀರನ್ನ ಪತ್ತೆ ಹಚ್ಚಲಿಕ್ಕೆ ಅಲ್ಲಿ ಕೆಲವೊಂದು ಕುರುಹುಗಳು ಇರುತ್ತೆ, ಅಂದ್ರೆ ಎವಿಡೆನ್ಸಸ್ ಇರುತ್ತೆ. ಅದನ್ನ ನಾವು ರಾಕ್ಸ್ ಮತ್ತೆ ಪೆಬಲ್ಸ್ ಅಂತಕ್ಕಂಥ ವಸ್ತುಗಳನ್ನ ಕಂಡಿಡ್ತಿರ್ತಾರೆ. ಹಾಗಿದ್ರೆ ಯಾವ ಕ್ಯಾಮ್ರಾದ ಮುಖಾಂತರ ಆ ಪೆಬಲ್ಸ್ ಅನ್ನ ಕ್ಯಾಪ್ಚರ್ ಮಾಡಲಾಗಿರುತ್ತೆ ಅಂದ್ರೆ ಮಾಸ್ಟ್ ಕ್ಯಾಮ್ ಝೆಡ್ ಅಂತ ಕರಿತೇವೆ. ಆ ಮಾಸ್ಟ್ ಕ್ಯಾಮ್ ಝೆಡ್ ನಿಂದ ಆ ಒಂದು ಜೆಜಾರೋ ಕ್ರಾಟರ್ ನಲ್ಲಿರ್ತಕ್ಕಂಥ ಒಂದು ಪೆಬಲ್ಸ್ ಮತ್ತೆ ರಾಕ್ಸ್ ಗಳನ್ನ ಈಗ ಚಿತ್ರೀಕರಣ ಮಾಡಿರೋದ್ರಿಂದ ಅಲ್ಲಿರ್ತಕ್ಕಂಥ ನೀರಿನ ಪುರಾವೆ ಬಗ್ಗೆ ನಮಗೆ ಗೊತ್ತಾಗಿದೆ. ಸೊ ಅದಾದ್ಮೇಲೆ ವೈ ಡು ವಿ ಆಲ್ವೇಸ್ ಸರ್ಚ್ ಫಾರ್ ವಾಟರ್? ಸೊ ಯಾಕೆ ನೀರನ್ನೇ ನಾವು ಯಾಕೆ ಯಾವಾಗಲೂ ಹುಡುಕ್ತಾ ಇರ್ತೀವಿ ಅಂದ್ರೆ, ಸೊ ನಮಗೆ ನಮ್ಮ ಒಂದು ಭೂಮಿಯ ಇತಿಹಾಸವನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಬೇರೆ ಗ್ರಹದಲ್ಲಿ ನಾವು ಅನ್ವೇಷಣೆ ಮಾಡುವಾಗ ನೀರನ್ನ ಯಾಕೆ ನಾವು ಫಸ್ಟ್ ಪ್ರಿಯಾರಿಟಿಯಲ್ಲಿ ಸರ್ಚ್ ಮಾಡ್ತೇವೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗಿದ್ರೆ ಭೂಮಿಯಲ್ಲಿ ಏನಾಗಿತ್ತು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಆಫ್ಟರ್ ದಿ ಲೈಫ್ಲೆಸ್ ಫೇಸ್ ಆಫ್ ದಿ ಅರ್ತ್, ಅಂದ್ರೆ ಭೂಮಿಗೆ ಮೊದಲು ಲೈಫ್ಲೆಸ್ ಆಗಿತ್ತು, ಅಂದ್ರೆ ನಿರ್ಜೀವವಾಗಿತ್ತು. ಸೊ ನಿರ್ಜೀವವಾಗಿರ್ತಕ್ಕಂಥ ಒಂದು ಭೂಮಿಯಲ್ಲಿ ಲೈಫ್ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ವಿತ್ ದಿ ವಾಟರ್. ಸೊ ಇಲ್ಲಿ ನೀರು ರಚನೆ ಆಗುತ್ತೆ, ಅದು ಮೊದಲ ಪಾಯಿಂಟ್ ಆಗಿರುತ್ತೆ. ಸೊ ನೀರು ರಚನೆ ಆದ ಮೇಲೆ ಬೇರೆಲ್ಲ ಜೀವಿಗಳು ಉಗಮವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಫಸ್ಟ್ ನೀರು ಅಲ್ಲಿ ರಚನೆ ಆದಾಗ ಫಸ್ಟ್ ಅಲ್ಲಿ ಹುಟ್ಟತಕ್ಕಂಥ ಜೀವಿಗಳನ್ನ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮ ಜೀವಿಗಳು ಅಂತ ಕರಿತೇವೆ. ಆರಂಭಿಕ ಹಂತದ ಸೂಕ್ಷ್ಮ ಜೀವಿಗಳನ್ನ ನಾವು ಪ್ರೋಕ್ಯಾರಿಯೋಟಿಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ರೋಕ್ಯಾರಿಯೋಟಿಕ್ಸ್ ಡೆವಲಪ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಯು ಕ್ಯಾರಿಯೋಟಿಕ್ಸ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಯು ಕ್ಯಾರಿಯೋಟಿಕ್ ಅನ್ನ ನಾವು ಡೆವಲಪ್ಡ್ ಸೆಲ್ ಅಥವಾ ಪ್ರಬುದ್ಧವಾಗಿರ್ತಕ್ಕಂಥ ಜೀವಕೋಶ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾನ ನಾವು ಪ್ರೋಕ್ಯಾರಿಯೋಟಿಕ್ ಅಂತ ಕರಿತೇವೆ, ಬಿಕಾಸ್ ಅದು ಆರಂಭಿಕ ಹಂತದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಬಟ್ ನಮ್ಮನ್ನ ನಾವು ಯು ಕ್ಯಾರಿಯೋಟಿಕ್ ಅಂತ ಕರಿತೇವೆ, ಬಿಕಾಸ್ ನಮ್ಮಲ್ಲಿರ್ತಕ್ಕಂಥ ಜೀವಕೋಶ ಸಂಪೂರ್ಣವಾಗಿ ಡೆವಲಪ್ ಆಗಿರುತ್ತೆ. ಇವೆಲ್ಲ ಡೆವಲಪ್ಮೆಂಟ್ಸ್ ಆಗಬೇಕಾಗಿದ್ರೆ ಅದಕ್ಕೆ ಮೂಲ ಏನಿರಬೇಕಂದ್ರೆ ವಾಟರ್ ಇರಬೇಕು. ಸೊ ಯಾವುದೇ ಒಂದು ಗ್ರಹದಲ್ಲಿ ಜೀವನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀರಿನಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾರಣದಿಂದ ಕೂಡ ಮಂಗಳ ಗ್ರಹದಲ್ಲಿ ನೀರಿತ್ತಾ ಇಲ್ವಾ ಅನ್ನೋದನ್ನ ಈಗ ನಾಸಾದವರು ಪತ್ತೆ ಹಚ್ಚತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ ಬರುತ್ತೆ, ಅದಾದ್ಮೇಲೆ ಆಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಬರುತ್ತೆ, ಅಂದ್ರೆ ಜಲಚರ ಪ್ರಾಣಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಜಲಚರ ಪ್ರಾಣಿಗಳು ಬಂದ ನಂತರ ಬೇರೆ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಗಳು ಉಗಮ ಆಗೋದನ್ನ ನಾವು ಭೂಮಿಯಲ್ಲಿ ಕಂಡಿರ್ತಕ್ಕಂಥ ಒಂದು ಸಾಕ್ಷಿ ಆಗಿರುತ್ತೆ. ಸೊ if the planet has water, there are greater chances of developing into life. ಅಂದ್ರೆ ಯಾವ ಒಂದು ಗ್ರಹದಲ್ಲಿ ನೀರಿರುತ್ತೆ, ಸೊ ಅಲ್ಲಿ ಒಂದು ಜೀವನ ಡೆವಲಪ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ಹೈಪೋಥಿಸಿಸ್ ಅಥವಾ ಒಂದು ಅನಾಲಜಿ ಆಗಿರುತ್ತೆ. ಹಾಗಿದ್ರೆ ಯಾವ ಭೂಮಿಯನ್ನ ಹೊರತುಪಡಿಸಿ ಅನ್ಯ ಗ್ರಹಗಳಲ್ಲಿ ಎಲ್ಲಿ ಜೀವನ ಇರ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಒಂದು ಮಾರ್ಸ್, ಮಂಗಳ ಗ್ರಹದಲ್ಲಿ ಈಗ ಹೆಚ್ಚಾಗಿ ಅನ್ವೇಷಣೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಜೀವನವನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತಕ್ಕಂಥ ಒಂದು ಕುರುಹುಗಳನ್ನ ನಾವು ಪತ್ತೆ ಹಚ್ತಾ ಇದ್ದೇವೆ. ಮಂಗಳ ಗ್ರಹವನ್ನ ಹೊರತುಪಡಿಸಿ ಯುರೋಪಾ ಅಂತ ಕರಿತೇವೆ. ಯುರೋಪಾ ಅಂತಕ್ಕಂಥದ್ದು ಜುಪಿಟರ್ನ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಯುರೋಪಾದಲ್ಲೂ ಕೂಡ ನಾವು ವಾಸವನ್ನ ಮಾಡಬಹುದು ಅಂತಕ್ಕಂಥ ಒಂದು ಅನ್ವೇಷಣೆಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಯುರೋಪಾ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸೊ ಅಲ್ಲಿ ಒಂದು ವಾಸ್ಟ್ ಲಿಕ್ವಿಡ್ ಆಫ್ ಓಷನ್ ಬಿಲೋ ದಿ ಐಸ್ ಕವರ್, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಐಸ್ ಕವರ್ ನ ಕೆಳಗಡೆ ಒಂದು ಲಿಕ್ವಿಡ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ನಾನು ಮುಂಚೆನೆ ಹೇಳಿದಾಗೆ ಎಲ್ಲಿ ನೀರಿರುತ್ತೋ ಅಲ್ಲಿ ಜೀವನ ಪ್ರಾರಂಭ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ಯುರೋಪದಲ್ಲೂ ಕೂಡ ನೋಡಬಹುದಾಗಿರ್ತಕ್ಕಂಥ ಒಂದು ಸನ್ನಿವೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ನಾಸಾ ಪರ್ಸಿವರೆನ್ಸ್ ರೋವರ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2020ರಲ್ಲಿ ಇದನ್ನ ನಾವು ರೋವರ್ ಮಿಷನ್ ಅಂತ ಕರಿತೇವೆ. ಸೊ ರೋವರ್ ನಾವೇನಂತ ಕರಿತೇವೆ ಅಂದ್ರೆ ಪರ್ಸಿವರೆನ್ಸ್ ಅಂತ ಕರಿತೇವೆ. ಸೊ ಇದೊಂದು ಅದ್ರ ಜೊತೆಗೆ ಒಂದು ಸ್ಮಾಲ್ ಹೆಲಿಕಾಪ್ಟರ್ ಅನ್ನು ಕೂಡ ಕಳಿಸಿದ್ದಾರೆ ಅಂತ ಹೇಳಿದ್ದೆ. ಆ ಹೆಲಿಕಾಪ್ಟರ್ ಅನ್ನ ನಾವೇನಂತ ಕರಿತೇವೆ
ಅಂದ್ರೆ ಇಂಜಿನಿಟಿ ಅಂತ ಕರಿತೇವೆ. ಸೊ ಈ ಒಂದು ಪರ್ಸಿವರೆನ್ಸ್ ರೋವರ್ ಅನ್ನ ನಾಸಾದ ಯಾವ ಪ್ರೋಗ್ರಾಮ್ ನ ಅಡಿಯಲ್ಲಿ ಲಾಂಚ್ ಮಾಡಿರ್ತಾರೆ ಅಂದ್ರೆ ಮಾರ್ಸ್ ಎಕ್ಸ್ಪ್ಲೋರರ್ ಪ್ರೋಗ್ರಾಮ್ ಅಥವಾ ಈ ಒಂದು ಮಂಗಳ ಪರಿಶೋಧನೆ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಲಾಂಚ್ ಮಾಡ್ಲಿಕ್ಕೆ ಅವರು ಬಳಕೆ ಮಾಡಿರ್ತಕ್ಕಂಥ ಲಾಂಚ್ ವೆಹಿಕಲ್ ಅನ್ನ ನಾವು ಅಟ್ಲಾಸ್ ವಿ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಚಂದ್ರನನ್ನ ಲಾಂಚ್ ಮಾಡಿದಾಗ ನಾವು LVM-3 ಅನ್ನ ಬಳಕೆ ಮಾಡಿದ್ವಿ. ಸೊ ಅದೇ ರೀತಿ ಇವರು ಅಟ್ಲಾಸ್ 5 ಲಾಂಚ್ ವೆಹಿಕಲ್ ಅನ್ನ ಯೂಸ್ ಮಾಡಿ ಪರ್ಸಿವರೆನ್ಸ್ ರೋವರ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ 2020ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇದು ಎಲ್ಲಿ ಹೋಗಿ ಸೆಟ್ಲ್ ಆಗುತ್ತೆ ಅಂದ್ರೆ ಜೆಜಾರೋ ಕ್ರೇಟರ್ ಅಂತ ಕರಿತೇವೆ. ಸೊ ಜೆಜಾರೋ ಕಂದಕದಲ್ಲಿ ಅದು ಹೋಗಿ ಲ್ಯಾಂಡ್ ಆಗುತ್ತೆ. ಸೊ ಒಂದು ವರ್ಷದ ನಂತರ ಅಂದ್ರೆ 2021ಕ್ಕೆ ಅದು ಹೋಗಿ ಲ್ಯಾಂಡ್ ಆಗುತ್ತೆ. ಆ ಲ್ಯಾಂಡ್ ಆಗಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ ಅದಕ್ಕೆ ನಾಸಾದವರು ಒಂದು ನಾಮಕರಣ ಮಾಡ್ತಾರೆ. ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ಆಕ್ಟೋವಿಯಾ ಇ ಬಟ್ಲರ್ ಲ್ಯಾಂಡಿಂಗ್ ಅಂತ ಅದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಆಕ್ಟೋವಿಯಾ ಇ ಬಟ್ಲರ್ ಅಂತಕ್ಕಂಥದ್ದು ಆ ಪರ್ಸಿವರೆನ್ಸ್ ರೋವರ್ ಮೊಟ್ಟ ಮೊದಲ ಬಾರಿಗೆ ಮಂಗಳ ಗ್ರಹವನ್ನ ಟಚ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಪರ್ಸಿವರೆನ್ಸ್ ರೋವರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. 2022 ಮತ್ತು 2023ರ ಶಾಸ್ತ್ರ ರಾಮಾನುಜಂ ಪ್ರಶಸ್ತಿಯನ್ನು ಕ್ರಮವಾಗಿ ಯಾರು ಪಡೆದುಕೊಂಡಿದ್ದಾರೆ? ಹೂ ಆರ್ ದಿ ರಿಸಿಪಿಯೆಂಟ್ಸ್ ಆಫ್ ಶಾಸ್ತ್ರ ರಾಮಾನುಜನ್ ಅವಾರ್ಡ್ ಫಾರ್ 22-23? ಶಾಸ್ತ್ರ ಅನ್ನೋದು ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಆ ಒಂದು ವಿಶ್ವವಿದ್ಯಾನಿಲಯದ ವತಿಯಿಂದ ರಾಮಾನುಜನ್ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಸೊ 2022 ಮತ್ತು 23ನೇ ಸಾಲಿನಲ್ಲಿ ಯಾರಿಬ್ಬರಿಗೆ ಕ್ರಮವಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುಂಕಿಂಗ್ ಟ್ಯಾಂಗ್ ಮತ್ತೆ ರೂಯಿ ಜಿಯಾಂಗ್ ಚಾಂಗ್ ಅಂತ ಕರೀತೇವೆ. ಸೊ ಇವರಿಬ್ಬರಿಗೆ ಈ ಒಂದು ಶಾಸ್ತ್ರ ರಾಮಾನುಜನ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ರಾಮಾನುಜನ್ ಅಂತಕ್ಕಂಥವ್ರು ಇವರ ಸಂಪೂರ್ಣ ಹೆಸರೇನು ಅಂದ್ರೆ ಇವರನ್ನ ನಾವು ಶ್ರೀನಿವಾಸ ರಾಮಾನುಜನ್ ಅಂತ ಕರೀತೇವೆ. ಇವರು 1887ರಲ್ಲಿ ಜನನವನ್ನ ಹೊಂತಾರೆ. ಸೊ ಇವರ ಜನನ ದಿನಾಂಕವನ್ನ ನಮ್ಮ ದೇಶದಲ್ಲಿ ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅಥವಾ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಕಾರಣ ಏನು ಅಂದ್ರೆ ಇವರು ಮ್ಯಾಥಮೆಟಿಕ್ಸ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್. ಸೊ ಇವರು ಜನನ ಆಗಿರ್ತಕ್ಕಂಥ ದಿನಾಂಕ ಡಿಸೆಂಬರ್ 22, 1887ರಲ್ಲಿ ಇವರ ಜನನವಾಗಿರುತ್ತೆ. ಆ ಡಿಸೆಂಬರ್ 22 ನಾವು ಪ್ರತಿ ವರ್ಷ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಆ ಒಂದು ದಿನದಂದು ಇವರ ಹೆಸರಿನಲ್ಲಿ ಗಣಿತ ಶಾಸ್ತ್ರದಲ್ಲಿ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರ್ತಕ್ಕಂಥವರಿಗೆ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಆ ಒಂದು ಅವಾರ್ಡ್ ಅನ್ನ ನಾವು ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಗಳಂತ ಕರೀತೇವೆ. ಶಾಸ್ತ್ರ ಅಂತಕ್ಕಂಥದ್ದು ಒಂದು ಯೂನಿವರ್ಸಿಟಿ ಅಥವಾ ವಿಶ್ವಸಂಸ್ಥೆಯ ವತಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ 2022 ಮತ್ತು 23ನೇ ಸಾಲಿನಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಪ್ರಶ್ನೆಯಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 2005ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ $10,000 ಅನ್ನ ಮತ್ತೆ ಒಂದು ಸೈಟೇಷನ್ ಅನ್ನು ನೀಡಲಾಗುತ್ತೆ. ಸೊ ಇದು ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಯಾವ ಕ್ಷೇತ್ರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಗಣಿತಶಾಸ್ತ್ರದಲ್ಲಿ ಕಾಂಟ್ರಿಬ್ಯೂಟ್ ಮಾಡೋರಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ರಾಮಾನುಜನ್ ರವರ ಬರ್ತ್ಡೇ ಅಥವಾ ಜನ್ಮ ದಿನಾಂಕದಂದು ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಅಮಾಂಗ್ ದಿ ಟಾಪ್ ಅವಾರ್ಡ್ಸ್ ಫಾರ್ ಮ್ಯಾಥಮೆಟಿಕ್ಸ್ ಇನ್ ದ ವರ್ಲ್ಡ್ ಅಂದ್ರೆ ಇದು ಬರೀ ಕೇವಲ ಭಾರತ ರಾಷ್ಟ್ರದವರಿಗೆ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಗಣಿತಶಾಸ್ತ್ರದಲ್ಲಿ ಉನ್ನತ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಪ್ರೊಫೆಸರ್ ಮಂಜುಳಾ ಭಾರ್ಗವ್ ಸೊ ಇವರು 2005ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅವಾರ್ಡ್ ಅನ್ನ ರಿಸೀವ್ ಮಾಡಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ UN ಯೋಜನೆ ಪ್ರಾಜೆಕ್ಟ್ ಪ್ರಯಾಸ್ನ ಮುಖ್ಯ ಉದ್ದೇಶವೇನು? ವಾಟ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಯುನೈಟೆಡ್ ನೇಷನ್ ಪ್ರೋಗ್ರಾಮ್? ಅದನ್ನ ನಾವು ಪ್ರಾಜೆಕ್ಟ್ ಪ್ರಯಾಸ್ ಅಂತ ಕರಿತೇವೆ. ಸೊ ಯುನೈಟೆಡ್ ನೇಷನ್ ಮತ್ತೆ ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ನಾವೇನು ಹೇಳ್ತೇವೆ, ಇವರಿಬ್ಬರು ಕೂಡ ಜಂಟಿಯಾಗಿ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಆ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ರಾಜೆಕ್ಟ್ ಪ್ರಯಾಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ಪ್ರಯಾಸ್ನ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುರಕ್ಷಿತ, ಕ್ರಮಬದ್ಧ ಮತ್ತು ನಿಯಮಿತ ವಲಸೆಗೆ ಸಹಾಯ ಮಾಡ್ತಕ್ಕಂಥದ್ದು. ಅಸಿಸ್ಟಿಂಗ್ ಅಂಡ್ ಸೆಕ್ಯೂರ್ ಆರ್ಡರ್ಲಿ ಅಂಡ್ ರೆಗ್ಯುಲರ್ ಮೈಗ್ರೇಷನ್ ಅಂದ್ರೆ ನಮ್ಮ ದೇಶದಿಂದ ಪ್ರಜೆಗಳು ಬೇರೆ ದೇಶಕ್ಕೆ ಹೋದಾಗ ಅವರನ್ನ ಸುರಕ್ಷಿತವಾಗಿ ಒಂದು ಕ್ರಮಬದ್ಧವಾಗಿ ಅವರನ್ನ ಕಳಿಸ್ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಈಗ ವಿಶ್ವಸಂಸ್ಥೆ ಲಾಂಚ್ ಮಾಡಿರುತ್ತೆ. ಆ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ರಾಜೆಕ್ಟ್ ಪ್ರಯಾಸ್ ಅಂತ ಕರಿತೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು ಪ್ರಾಜೆಕ್ಟ್ ಪ್ರಯಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ನೆನಪಿರ್ಲಿ, ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ವಿಶ್ವಸಂಸ್ಥೆ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಪ್ರಾಜೆಕ್ಟ್ ಪ್ರಯಾಸ್ ಅನ್ನ
ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ ಅಂದ್ರೆ IOM ವತಿಯಿಂದ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ಟು ಹೆಲ್ಪ್ ಇಂಡಿಯನ್ ವರ್ಕರ್ಸ್ ಅಂಡ್ ಸ್ಟೂಡೆಂಟ್ಸ್ ಮೈಗ್ರೇಟ್ ಇನ್ ಅ ಸೆಕ್ಯೂರ್ಡ್, ಆರ್ಡರ್ಲಿ ಅಂಡ್ ರೆಗ್ಯುಲರ್ ಮ್ಯಾನರ್. ಅಂದ್ರೆ ಇಂಡಿಯನ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥ ವೃತ್ತಿಪರರಾಗಿರ್ಬೋದು, ಅವರು ಬೇರೆ ದೇಶಗಳಿಗೆ ಸುರಕ್ಷಿತವಾಗಿ ವಲಸೆ ಹೋಗ್ಲಿಕ್ಕೆ ಎನ್ಶೋರ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾಜೆಕ್ಟ್ ಪ್ರಯಾಸ್ ಅಂತ ಕರಿತೇವೆ. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಪ್ರಾಜೆಕ್ಟ್ ಪ್ರಯಾಸ್ ಅಂತ ನಿಮಗೆ ಪ್ರಶ್ನೆಯಲ್ಲಿ ಪರೀಕ್ಷೆಯಲ್ಲಿ ಕೇಳಿದಾಗ ಪ್ರಮೋಟಿಂಗ್ ರೆಗ್ಯುಲರ್ ಅಸಿಸ್ಟೆಡ್ ಮೈಗ್ರೇಷನ್ ಫಾರ್ ಯೂತ್ ಅಂಡ್ ಸ್ಕಿಲ್ಡ್ ಪ್ರೊಫೆಷನಲ್ ಅಂತಕ್ಕಂಥದ್ದು ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿಸ್ತೃತ ರೂಪವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಒಡನಾಟದೊಂದಿಗೆ ಅಥವಾ ಅವರ ಸಹಭಾಗಿತ್ವದಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಿದ್ರೆ IOM ಅಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಮೈಗ್ರೇಷನ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1951ರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಅಂದ್ರೆ 1951 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು IOM ಅನ್ನ ನಾವು ಯುನೈಟೆಡ್ ನೇಷನ್ಸ್ ಏಜೆನ್ಸಿ ಅಂತ ಕರಿತೇವೆ. ಅಂದ್ರೆ ವಿಶ್ವಸಂಸ್ಥೆಯ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದನ್ನ ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಪ್ರಮೋಟಿಂಗ್ ಹ್ಯೂಮನ್ ಅಂಡ್ ಆರ್ಡರ್ಲಿ ಮೈಗ್ರೇಷನ್, ಅಂದ್ರೆ ಒಂದು ಮಾನವೀಯ ಮತ್ತು ಕ್ರಮಬದ್ಧವಾಗಿ ಜನರು ಮೈಗ್ರೇಟ್ ಆಗ್ಲಿಕ್ಕೆ ಬೆಂಬಲ ಕೊಡ್ತಕ್ಕಂಥ ಒಂದು ವಿಶ್ವಸಂಸ್ಥೆಯ ಏಜೆನ್ಸಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಘನ ಪ್ರೊಪೆಲೆಂಟ್ಗಳಲ್ಲಿ ಯಾವ ರಾಸಾಯನಿಕ ಸಂಯುಕ್ತವನ್ನು ಸಾಮಾನ್ಯವಾಗಿ ಆಕ್ಸಿಡೈಸರ್ ಆಗಿ ಬಳಸಲಾಗುತ್ತದೆ? ವಿಚ್ ಕೆಮಿಕಲ್ ಕಾಂಪೋನೆಂಟ್ ಈಸ್ ಕಾಮನ್ಲಿ ಯೂಸ್ಡ್ ಆಸ್ ದಿ ಆಕ್ಸಿಡೈಸರ್ ಇನ್ ಸಾಲಿಡ್ ಪ್ರೊಪೆಲೆಂಟ್? ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ರಾಕೆಟ್ ಅನ್ನು ಲಾಂಚ್ ಮಾಡಿದಾಗ ಅದರಲ್ಲಿ ಪ್ರಮುಖವಾಗಿ ಎರಡು ವಸ್ತುಗಳಿರುತ್ತೆ. ಒಂದನ್ನ ಪ್ರೊಪೆಲೆಂಟ್ ಫ್ಯೂಯಲ್ ಅಂತ ಕರಿತೇವೆ. ಆ ಫ್ಯೂಯಲ್ ಬರ್ನ್ ಆಗಲಿಕ್ಕೆ ಆಕ್ಸಿಡೈಸರ್ ಅನ್ನ ಅದ್ರ ಜೊತೆ ಮಿಕ್ಸ್ ಮಾಡಿರ್ತಾರೆ. ಹಾಗಿದ್ರೆ ಸಾಲಿಡ್ ಪ್ರೊಪೆಲೆಂಟ್ ಅನ್ನ ಯೂಸ್ ಮಾಡಿದಾಗ, ಇವಾಗ ಲಿಕ್ವಿಡ್ ಪ್ರೊಪೆಲೆಂಟ್ ಅನ್ನಾದ್ರೂ ಯೂಸ್ ಮಾಡಬಹುದು, ಸಾಲಿಡ್ ಪ್ರೊಪೆಲೆಂಟ್ ಅನ್ನಾದ್ರೂ ಯೂಸ್ ಮಾಡಬಹುದು. ಘನ ರೂಪದ ಇಂಧನವನ್ನು ನಾವು ಬಳಕೆ ಮಾಡಿದಾಗ ಅದು ದಹಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಆಕ್ಸಿಡೈಸರ್ನ ಸರ್ವೇ ಸಾಮಾನ್ಯವಾಗಿ ಯಾವ ರಾಸಾಯನಿಕ ವಸ್ತುವನ್ನ ಬಳಕೆ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೋನಿಯಂ ಪರ್ಕ್ಲೋರೇಟ್ ಅನ್ನ ಬಳಕೆ ಮಾಡ್ತಾರೆ. ಸೊ ಇದರ ಬಗ್ಗೆ ನಾವು ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಅಪ್ಡೇಟ್ ಏನು ಅಂದ್ರೆ, ನಾರ್ತ್ ಕೊರಿಯಾ ರೀಸೆಂಟ್ಲಿ ಟೆಸ್ಟ್ ಫೈರ್ಡ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಪವರ್ಡ್ ಬೈ ಸಾಲಿಡ್ ಫ್ಯೂಯಲ್. ಅಂದ್ರೆ ಈ ಒಂದು ಉತ್ತರ ಕೊರಿಯಾ ಇತ್ತೀಚೆಗೆ ಘನ ಇಂಧನದಿಂದ ನಡೆಸಲ್ಪಡುವ ಇಂಟರ್ ಕಾಂಟಿನೆಂಟಲ್ ಬಾಲಿಸ್ಟಿಕ್ ಮಿಸೈಲ್ ಅನ್ನ ಪರೀಕ್ಷೆ ಮಾಡಿರುತ್ತೆ. ಇಂಟರ್ ಕಾಂಟಿನೆಂಟಲ್ ಅಂದ್ರೆ ಖಂಡಾಂತರ ಕ್ಷಿಪಣಿ ಅಂತ ಕರೀತೇವೆ. ಅಂದ್ರೆ ಒಂದು ಕಾಂಟಿನೆಂಟ್ ಇಂದ ಇನ್ನೊಂದು ಕಾಂಟಿನೆಂಟ್ಗೆ ತಲುಪಬಹುದಾಗಿರ್ತಕ್ಕಂಥ ಶಕ್ತಿಯನ್ನ ಅಥವಾ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಕ್ಷಿಪಣಿಗಳನ್ನ ಈಗ ನಾರ್ತ್ ಕೊರಿಯಾ ಪರೀಕ್ಷೆ ಮಾಡಿರುತ್ತೆ. ಅದರಲ್ಲೂ ವಿಶೇಷತೆ ಏನು ಅಂದ್ರೆ, ಅವ್ರು ಬಳಕೆ ಮಾಡಿರ್ತಕ್ಕಂಥ ಪ್ರೊಪೆಲೆಂಟ್ ಯಾವ ಸ್ಥಿತಿಯಲ್ಲಿರುತ್ತೆ ಅಂದ್ರೆ ಘನ ಅಥವಾ ಸಾಲಿಡ್ ಪ್ರೊಪೆಲೆಂಟ್ ಅನ್ನ ಬಳಕೆ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಸಾಲಿಡ್ ಪ್ರೊಪೆಲೆಂಟ್ ಓವರ್ ಲಿಕ್ವಿಡ್ ಪ್ರೊಪೆಲೆಂಟ್? ಸಾಲಿಡ್ ಪ್ರೊಪೆಲೆಂಟ್ ನ ಅಡ್ವಾಂಟೇಜ್ ಏನು ಅಂದ್ರೆ, ಸೊ ಈ ಒಂದು ಸಾಲಿಡ್ ಪ್ರೊಪೆಲೆಂಟ್ ಅನ್ನ ನೀವು ಒಂದು ಲಾಂಚ್ ವೆಹಿಕಲ್ ಅಥವಾ ಒಂದು ಮಿಸೈಲ್ ಏನಿರುತ್ತೆ, ಸೊ ಅದರಲ್ಲಿ ನೀವು ಯಾವಾಗ ಬೇಕಾದ್ರೂ ತುಂಬಿ ರೆಡಿ ಇಟ್ಟಿರ್ಬೋದು. ಅಂದ್ರೆ ಅದನ್ನ ಲಾಂಚ್ ಮಾಡೋ ಸಮಯದಲ್ಲೇ ನೀವು ತುಂಬತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನ ನೀವು ಯಾವಾಗ ಬೇಕಾದ್ರೂ ಲೋಡ್ ಮಾಡಿ ಇಟ್ಟಿರ್ಬೋದಾಗಿರುತ್ತೆ. ಅದರಿಂದ ಎಮರ್ಜೆನ್ಸಿ ಟೈಮ್ಸ್ ಅಲ್ಲಿ ಮತ್ತೆ ನೀವು ಲೋಡ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಆಲ್ರೆಡಿ ನೀವು ಲೋಡ್ ಮಾಡಿ ರೆಡಿ ಟು ಲಾಂಚ್ ಸ್ಟೇಜ್ ಅಲ್ಲಿ ಅದನ್ನ ಇಟ್ಕೊಳ್ಬಹುದಾಗಿರುತ್ತೆ. ಬಟ್ ಲಿಕ್ವಿಡ್ ಪ್ರೊಪೆಲೆಂಟ್ ಏನಿರುತ್ತೆ ಅದನ್ನ ನಾವು ಮುಂಚೆನೆ ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಮುಂಚೆನೆ ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಇನ್ನೇನು ಲಾಂಚ್ ಮಾಡಲು ನಾವು ಅದನ್ನ ತಗೊಳ್ತಾ ಇದ್ದೇವೆ ಅನ್ನೋ ಟೈಮಲ್ಲಿ ನಾವು ಲಿಕ್ವಿಡ್ ಪ್ರೊಪೆಲೆಂಟ್ ಅನ್ನ ಫಿಲ್ ಮಾಡಬೇಕಾಗಿರುತ್ತೆ. ಬಟ್ ಲಿಕ್ವಿಡ್ ಪ್ರೊಪೆಲೆಂಟ್ ಫಿಲ್ ಮಾಡುವಾಗ ಟೈಮ್ ತಗೊಳುತ್ತೆ. ಬಟ್ ನಮಗೆ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಅಲ್ಲಿ ಅಂದ್ರೆ ನಮಗೆ ತ್ವರಿತವಾಗಿ ಅದರ ಬಳಕೆ ಬಂದಾಗ ನಾವು ಲಿಕ್ವಿಡ್ ಪ್ರೊಪೆಲೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದು ಸಾಲಿಡ್ ಪ್ರೊಪೆಲೆಂಟ್ ನ ಪ್ರಮುಖವಾಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ನಾರ್ತ್ ಕೊರಿಯಾ ಈಗ ಪರೀಕ್ಷೆ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಸೊ ಇದು ಯಾವ್ದ್ರಿಂದ ಪವರ್ ಆಗುತ್ತೆ ಅಂದ್ರೆ ಸಾಲಿಡ್ ಫ್ಯೂಯಲ್ ಅಥವಾ ಘನ ಇಂಧನದಿಂದ ಪವರ್ ಆಗ್ತಕ್ಕಂಥ ಒಂದು ಕಾಂಟಿನೆಂಟಲ್ ಮಿಸೈಲ್ ಆಗಿರುತ್ತೆ. ದ ನ್ಯೂ ಸಾಲಿಡ್ ಫ್ಯೂಯಲ್ ICBM ಅನ್ನ ಅವರು ಏನಂತ ನಾಮಕರಣ ಮಾಡಿದ್ದಾರೆ ಅಂದ್ರೆ ವಾಸಾಂಗ್ 18 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಈಸ್ ಸಾಲಿಡ್ ಫ್ಯೂಯಲ್ ಟೆಕ್ನಾಲಜಿ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಯಾವುದೇ ಒಂದು ಫ್ಯೂಯಲ್ ಟೆಕ್ನಾಲಜಿಯಲ್ಲಿ ಒಂದು ಫ್ಯೂಯಲ್ ಇರುತ್ತೆ, ಅದನ್ನ ಬರ್ನ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಆಕ್ಸಿಡೈಸರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಸಾಲಿಡ್ ಫ್ಯೂಯಲ್ ಟೆಕ್ನಾಲಜಿಯಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಮೆಟಾಲಿಕ್ ಪೌಡರ್ ಸಚ್ ಆಸ್ ಅಲ್ಯೂಮಿನಿಯಂ ಅನ್ನ ಬಳಕೆ ಮಾಡ್ತಾರೆ. ಅಲ್ಯೂಮಿನಿಯಂ ಪೌಡರ್ ಏನಿರುತ್ತೆ ಅದನ್ನ ಇಂಧನ ಅಥವಾ ಫ್ಯೂಯಲ್ ಆಗಿ ಬಳಕೆ ಮಾಡ್ತಾರೆ. ಸೊ ಅದನ್ನ ಬರ್ನ್ ಮಾಡ್ಲಿಕ್ಕೆ ನಾನು ಒಂದು ಆಕ್ಸಿಡೈಸರ್ ಅನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿದ್ದೆ. ಸೊ ಅದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು ಅಮೋನಿಯಂ ಪರ್ಕ್ಲೋರೇಟ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಸಾಲ್ಟ್ ಆಫ್ ಪರ್ಕ್ಲೋರಿಕ್ ಆಸಿಡ್ ಮತ್ತೆ ಅಮೋನಿಯಾ, ಸೊ ಇವೆರಡು
ಇವೆರಡನ್ನ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಪರ್ಕ್ಲೋರಿಕ್ ಆಸಿಡ್ ಮತ್ತೆ ಅಮೋನಿಯಾನ ಮಿಕ್ಸ್ ಮಾಡಿದಾಗ ಒಂದು ಪ್ರಾಡಕ್ಟ್ ಬರುತ್ತೆ, ಅದನ್ನ ನಾವು ಅಮೋನಿಯಂ ಪರ್ಕ್ಲೋರೇಟ್ ಅಂತ ಕರಿತೇವೆ. ಸೊ ಇದನ್ನ ಆ ಒಂದು ಸಿಸ್ಟಮ್ ನಲ್ಲಿ ಆಕ್ಸಿಡೈಸರ್ ಆಗಿ ಬಳಕೆ ಮಾಡ್ತಾರೆ. ಆಕ್ಸಿಡೈಸರ್ ಏನಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಇಟ್ ಸಪ್ಲೈಸ್ ಆಕ್ಸಿಜನ್ ಫಾರ್ ಬರ್ನಿಂಗ್. ಸೊ ಯಾವುದೇ ಒಂದು ವಸ್ತು ಬರ್ನ್ ಆಗಬೇಕಾದ್ರೆ ಆಮ್ಲಜನಕ ಬೇಕೇ ಬೇಕಾಗಿರುತ್ತೆ. ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಯಾವುದೇ ವಸ್ತುಗಳು ಬರ್ನ್ ಆಗೋದಿಲ್ಲ. ಆ ರೀತಿಯ ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ವಸ್ತುವನ್ನ ನಾವು ಆಕ್ಸಿಡೈಸರ್ ಅಂತ ಕರಿತೇವೆ. ಸೊ ವೆನ್ ಸಾಲಿಡ್ ಪ್ರೊಪಲೆಂಟ್ ಬರ್ನ್ಸ್ ಅಂದ್ರೆ ಈ ಒಂದು ಘನವಾಗಿರ್ತಕ್ಕಂಥ ಒಂದು ಪ್ರೊಪಲೆಂಟ್ ಅಥವಾ ಇಂಧನ ದಹಿಸಿದಾಗ oxygen from the ammonium percolate combines with aluminum and enormous amount of energy is released. ಅಂದ್ರೆ ಆ ಒಂದು ಏನೋ ಪ್ರೊಪಲೆಂಟ್ ಬರ್ನ್ ಆದಾಗ ಈ ಒಂದು ಪರ್ಕ್ಯುಲರೇಟ್ ಅಂತ ನಾವೇನು ಹೇಳಿದ್ವಿ ಅದರಿಂದ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಯಾವಾಗ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಅದು ಹೆಚ್ಚಿನ ರೀತಿಯಲ್ಲಿ ದಹನವನ್ನು ಹೊಂದುತ್ತೆ. ಸೊ ದಹನವನ್ನು ಹೊಂದಿದಾಗ ಅದು 5000 ಫ್ಯಾರನೀಟ್ ಡಿಗ್ರಿ ಫ್ಯಾರನೀಟ್ ಅಷ್ಟು ಟೆಂಪರೇಚರ್ ಅನ್ನ ಉತ್ಪತ್ತಿ ಮಾಡುತ್ತೆ. ಅದನ್ನ ನಾವು ಇನಿಷಿಯಲ್ ಥರ್ಸ್ಟ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ರಾಕೆಟ್ ಅನ್ನ ಅಥವಾ ಮಿಸೈಲ್ ಅನ್ನ ನಾವು ಲಾಂಚ್ ಮಾಡಬೇಕಾಗಿದ್ರೆ ಸಾಕಷ್ಟು ಥ್ರಸ್ಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ಒಂದು ಆರಂಭಿಕ ಹಂತದ ಶಕ್ತಿ ಅಗಾಧವಾಗಿರ್ಬೇಕಾಗಿರುತ್ತೆ. ಸೊ 5000 ಡಿಗ್ರಿ ಫ್ಯಾರನೀಟ್ ಅಷ್ಟು ಅಗಾಧವಾದ ಶಕ್ತಿ ಬಿಡುಗಡೆ ಆಗಿರೋದ್ರಿಂದ ಸೊ ಇದನ್ನ ಲಿಫ್ಟಿಂಗ್ ದ ಮಿಸೈಲ್ಗೆ ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಿರುತ್ತೆ. ಹಾಗಿದ್ರೆ ಈ ರೀತಿಯ ಟೆಕ್ನಾಲಜಿಗಳನ್ನ ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಡು ನಾಟ್ ನೀಡ್ ಟು ಬಿ ಫ್ಯೂಯಲ್ಡ್ ಇಮಿಡಿಯೇಟ್ಲಿ ಬಿಫೋರ್ ಲಾಂಚಿಂಗ್. ಅಂದ್ರೆ ಅದನ್ನ ಲಾಂಚ್ ಮಾಡೋ ಟೈಮಲ್ಲಿ ನಾವು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ನಾವು ಮುಂಚೆನೆ ಫಿಲ್ ಮಾಡಿ ರೆಡಿ ಟು ಲಾಂಚ್ ಇಟ್ಕೊಳ್ತಕ್ಕಂಥ ಒಂದು ಅಡ್ವಾಂಟೇಜ್ ಅನ್ನ ನಾವು ಸಾಲಿಡ್ ಫ್ಯೂಯಲ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಮಚ್ ಮೋರ್ ರೆಸ್ಪಾನ್ಸಿವ್ ಇನ್ ಟೈಮ್ ಅಂಡ್ ಕ್ರೈಸಿಸ್. ಅಂದ್ರೆ ಯಾವ ಒಂದು ಟೈಮ್ ಅಥವಾ ಟೈಮ್ ಆಫ್ ಕ್ರೈಸಿಸ್ ಏನಿರುತ್ತೆ ನಮಗೆ ಇಮಿಡಿಯೇಟ್ಲಿ ಅದರ ಬಳಕೆ ಬಂದಾಗ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಆಲ್ರೆಡಿ ಪ್ರೀ ಲೋಡೆಡ್ ಆಗಿರೋದ್ರಿಂದ ಅದನ್ನ ನಾವು ಯಾವಾಗ ಬೇಕಾದರೂ ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ಟೆಕ್ನಾಲಜಿಯನ್ನ ಅಂದ್ರೆ ಸಾಲಿಡ್ ಪ್ರೊಪಲೆಂಟ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯಾ ಅನ್ಡಿವೈಡೆಡ್ ಆ ಒಂದು ಸಮಯವನ್ನ ನಾವು ಸೋವಿಯತ್ ಯೂನಿಯನ್ ಅಂತ ಕರಿತೇವೆ. ಫಸ್ಟ್ ಸಾಲಿಡ್ ಫ್ಯೂಯಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಅದಕ್ಕೆ ಏನಂತ ನಾಮಕರಣ ಮಾಡಿದ್ರು ಅಂದ್ರೆ RT-2 ಅಂತ 1970ರ ದಶಕದಲ್ಲಿ ಆ ರೀತಿಯ ಮೊಟ್ಟ ಮೊದಲ ಸಾಲಿಡ್ ಪ್ರೊಪಲೆಂಟ್ ರಾಕೆಟ್ ಗಳನ್ನ ಅಥವಾ ಮಿಸೈಲ್ ಗಳನ್ನ ಸೋವಿಯತ್ ಯೂನಿಯನ್ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಎರಡನೇದನ್ನ ಫ್ರಾನ್ಸ್ ಅವರು ಡೆವಲಪ್ ಮಾಡಿರ್ತಾರೆ. ಅದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ S3 ಅಂತ ನಾಮಕರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಲೇಟ್ 1990s ಅಲ್ಲಿ 1990ರ ದಶಕದಲ್ಲಿ ಚೈನಾದವರು ಕೂಡ ಈ ಒಂದು ಸಾಲಿಡ್ ಫ್ಯೂಯಲ್ ಟೆಕ್ನಾಲಜಿಯನ್ನ ಆರಂಭ ಮಾಡ್ತಾರೆ. ಸೊ ಅದಾದ್ಮೇಲೆ ಸೌತ್ ಕೊರಿಯಾ ಕೂಡ ಅವರು ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ಸಾಲಿಡ್ ಪ್ರೊಪಲೆಂಟ್ ನಮ್ಮ ಕಡೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ ಇಸ್ ಆಲ್ ಅನ್ನೋನ್. ಸೊ ಸೌತ್ ಕೊರಿಯಾ ಆಲ್ಸೋ ಸೆಟ್ ಟು ಹ್ಯಾವ್ ಸೆಕ್ಯೂರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಸಾಲಿಡ್ ಪ್ರೊಪಲೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದೆ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ಪ್ರಪಂಚದ ಅತ್ಯಂತ ಚಿಕ್ಕ ಕೋರೆಹಲ್ಲು ಕಪ್ಪೆಗಳನ್ನು ಇತ್ತೀಚೆಗೆ ಎಲ್ಲೂ ಕಂಡುಹಿಡಿಯಲಾಗಿದೆ. ವೇರ್ ವರ್ ದಿ ವರ್ಲ್ಡ್ ಸ್ಮಾಲೆಸ್ಟ್ ಫ್ಯಾಂಗ್ಡ್ ಫ್ರಾಕ್ಸ್ ರೀಸೆಂಟ್ಲಿ ಡಿಸ್ಕವರ್ಡ್. ಅಂದರೆ ಈ ಒಂದು ಕೋರೆ ಹಲ್ಲುಗಳನ್ನು ಹೊಂದಿರತಕ್ಕಂಥ ಫ್ರಾಕ್ಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಕಪ್ಪೆಯನ್ನು ಇತ್ತೀಚೆಗೆ ಕಂಡು ಹಿಡಿದಿರ್ತಾರೆ. ಆ ಒಂದು ಕಪ್ಪೆಯನ್ನು ಯಾವ ರಾಷ್ಟ್ರದಲ್ಲಿ ಕಂಡು ಹಿಡಿದಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡೋನೇಷ್ಯಾದಲ್ಲಿ ಇದನ್ನು ಪತ್ತೆ ಹಚ್ಚಿರ್ತಾರೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಸೊ ಇಲ್ಲಿ ನೀವು ಇಂಡೋನೇಷ್ಯಾವನ್ನು ನೋಡ್ಬೋದಾಗಿರುತ್ತೆ. ಸೊ ಇಂಡೋನೇಷ್ಯಾ ನಮಗೆ ಗೊತ್ತಿರೋ ಹಾಗೆ ಸೊ ಅದು ಸಿಂಗಲ್ ಪೀಸ್ ಆಫ್ ಲ್ಯಾಂಡ್ ಆಗಿರೋದಿಲ್ಲ, ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದನ್ನು ನಾವು ದ್ವೀಪಗಳ ರಾಷ್ಟ್ರ ಅಂತ ಕರಿತೇವೆ. ಆ ದ್ವೀಪಗಳಲ್ಲಿ ಇಲ್ಲೊಂದು ಇದೆ ಸುಲವೇಸಿಯಾ ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಭಾಗದಲ್ಲಿ ಈ ರೀತಿಯ ಕೋರೆ ಹಲ್ಲುಗಳನ್ನು ಹೊಂದಿರತಕ್ಕಂಥ ಕಪ್ಪೆಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಕಪ್ಪೆಯನ್ನು ಇತ್ತೀಚೆಗೆ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಕಪ್ಪೆಯ ಇನ್ನೊಂದು ವಿಶೇಷತೆ ಏನು ಅಂದರೆ ಯೂಶಲಿ ಫ್ರಾಕ್ಸ್ ಲೈ ಎಗ್ಸ್ ಇನ್ ವಾಟರ್. ಸೊ ಫ್ರಾಕ್ಗಳು ಅಥವಾ ಕಪ್ಪೆಗಳು ನೀರಿನಲ್ಲಿ ಮೊಟ್ಟೆ ಇಡ್ತವೆ. ಬಟ್ ಈ ಒಂದು ಕಪ್ಪೆಯ ವಿಶೇಷತೆ ಏನಂದ್ರೆ ಇದು ನೀರಿನಲ್ಲಿ ಮೊಟ್ಟೆ ಇಡೋದಿಲ್ಲ, ಎಲೆಗಳ ಮೇಲೆ ಮೊಟ್ಟೆ ಇಡ್ತಕ್ಕಂಥ ಒಂದು ಜೀವಿ ಆಗಿರುತ್ತೆ. ಸೊ ಈ ಒಂದು ಕಪ್ಪೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ವರ್ಲ್ಡ್ಸ್ ಸ್ಮಾಲೆಸ್ಟ್ ಫ್ಯಾಂಗ್ಡ್ ಫ್ರಾಗ್ ಅಂತ ಕರಿತೇವೆ. ಅಂದ್ರೆ ವಿಶ್ವದ ಅತಿ ಚಿಕ್ಕ ಕೋರೆ ಹಲ್ಲುಗಳನ್ನ ಹೊಂದಿರತಕ್ಕಂಥ ಒಂದು ಕಪ್ಪೆ ಅಂತ ಕರಿತೇವೆ. ಇದು ನಮ್ಮ ಕಾಯಿನ್ ಏನಿರುತ್ತೆ ಅಂದ್ರೆ ನಮ್ಮ ನಾಣ್ಯ ಎಷ್ಟಿರುತ್ತೆ ಸೊ ಅಷ್ಟು ಚಿಕ್ಕದಾಗಿರ್ತಕ್ಕಂಥ ಒಂದು ಕಪ್ಪೆ ಆಗಿರುತ್ತೆ. ಸೊ ಇದನ್ನ ರೀಸೆಂಟ್ ಆಗಿ ಇಂಡೋನೇಷ್ಯಾದಲ್ಲಿ ಪತ್ತೆ ಹಚ್ಚಿರ್ತಾರೆ. ಸೊ ಇಂಡೋನೇಷ್ಯಾದ ಯಾವ ಐಲ್ಯಾಂಡ್ ಅಂತ ಹೇಳಿದೆ ಸುಲವೇಶಿಯಾ ಐಲ್ಯಾಂಡ್ ನಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಕಪ್ಪೆ ಆಗಿರುತ್ತೆ. ಸೊ ಇದರ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಏನು ಅಂದ್ರೆ ಲಿಮ್ನೋನೆಕ್ಟಸ್
ಪೈಲೋಫೋಲಿಯಾ ಅಂತ ಕರಿತೇವೆ. ಪೈಲೋಫೋಲಿಯಾ ಅದರ ಅರ್ಥ ಏನು ಅಂದರೆ ಲೀಫ್ ನೆಸ್ಟರ್ ಅಂತ ಕರಿತೇವೆ. ಅಂದರೆ ಎಲೆಗಳ ಮೇಲೆ ಮೊಟ್ಟೆ ಇಡೋದ್ರಿಂದ ಸೊ ಅದನ್ನು ನಾವು ಫೈಲೋಫೋಲಿಯಾ ಅಂತ ಫೈಲೋ ಅಂದರೆ ಪ್ಲಾಂಟ್, ಫೋಲಿಯಾ ಅಂದರೆ ಅದ್ರ ಮೇಲೆ ಮೊಟ್ಟೆಗಳನ್ನು ಇಡ್ತಕ್ಕಂಥ ಒಂದು ಪ್ರಾಣಿ ಆಗಿರೋದ್ರಿಂದ ಸೊ ಇದಕ್ಕೆ ಫೈಲೋಫೋಲಿಯಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇಟ್ ಹ್ಯಾಸ್ ಟೂ ಬೇರ್ಲಿ ವಿಸಿಬಲ್ ಫ್ಯಾಂಕ್ಸ್ ಜೆಟ್ಟಿಂಗ್ ಔಟ್ ಆಫ್ ದೇರ್ ಲೋವರ್ ಜಾಸ್. ಅಂದರೆ ತನ್ನ ಕೆಳದವಡೆ ಏನಿರುತ್ತೆ, ಕೆಳದವಡೆಯಿಂದ 2 ಕೋರೆ ಹಲ್ಲುಗಳನ್ನು ಆಚೆ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಅದು ನೀರಿನಲ್ಲಿ ಮೊಟ್ಟೆಗಳನ್ನು ಇಡೋದಕ್ಕಿಂತ ಎಲೆಗಳ ಮೇಲೆ ಮೊಟ್ಟೆ ಇಡ್ತಕ್ಕಂಥ ಒಂದು ಕಪ್ಪೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 13. ವಾಟ್ಸ್ನಾಕ್ಸ್.ai ಎಂದರೇನು? ವಾಟ್ ಈಸ್ ವಾಟ್ಸ್ನಾಕ್ಸ್.ai? ಸೊ ವಾಟ್ಸ್ನಾಕ್.ai ಅಂತಕ್ಕಂಥದ್ದು IBM ಮತ್ತು ನಾಸಾದವರು ಜಂಟಿಯಾಗಿ ನಿರ್ಮಿಸಿರ್ತಕ್ಕಂಥ ಒಂದು AI ಟೂಲ್ ಆಗಿರುತ್ತೆ. ಆ್ಯಂಡ್ AI ಟೂಲ್ ಜಾಯಿಂಟ್ಲಿ ಡೆವಲಪ್ಡ್ ಬೈ IBM ಮತ್ತು ನಾಸಾ. ಸೊ ನಾಸಾದವರು ಮತ್ತು IBMನವರು ಒಂದು AI ಟೂಲನ್ನು ಡೆವಲಪ್ ಮಾಡಿರ್ತಾರೆ. ಆ ಟೂಲನ್ನು ಏನಕ್ಕೆ ಡೆವಲಪ್ ಮಾಡಿರ್ತಾರೆ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಆ ಟೂಲನ್ನು ಏನಂತ ಕರೀತಾರೆ ಅಂದರೆ ವಾಟ್ಸ್ನಾಕ್ಸ್.ai ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ. ಸೊ ಅದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಏನಕ್ಕೆ ಡೆವಲಪ್ ಮಾಡಿದ್ದಾರೆ ಅಂತಕ್ಕಂಥ ರೀಸನ್ಸ್ ಅನ್ನ ನಾನು ಇಲ್ಲಿ ಹೇಳ್ತೇನೆ. ಸೊ ಇದನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ಟು ಮಾನಿಟರ್ ದಿ ಅರ್ತ್ ಫ್ರಮ್ ಸ್ಪೇಸ್, ಅಂದ್ರೆ ಬಾಹ್ಯಾಕಾಶದಿಂದ ಭೂಮಿಯನ್ನ ಮಾನಿಟರ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಯಾವ ರೀತಿಯ ಮಾನಿಟರ್ ಅನ್ನ ಮಾಡ್ತಾರೆ ಅಂದ್ರೆ ಮೆಷರಿಂಗ್ ಎನ್ವೈರನ್ಮೆಂಟಲ್ ಚೇಂಜಸ್, ಅಂದ್ರೆ ಹವಾಮಾನ ಬದಲಾವಣೆ. ನಾವು ಇತ್ತೀಚೆಗೆ ಬಹಳ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹವಾಮಾನ ಬದಲಾವಣೆಯನ್ನ ಮಾನಿಟರ್ ಮಾಡ್ತಕ್ಕಂಥದ್ದು ಎಲ್ಲಿಂದ? ಸ್ಪೇಸ್ ಇಂದ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಮೇಕಿಂಗ್ ಪ್ರಿಡಿಕ್ಷನ್ಸ್ ಅಬೌಟ್ ದಿ ಫ್ಯೂಚರ್, ಅಂದ್ರೆ ಭವಿಷ್ಯವನ್ನ ಪ್ರಿಡಿಕ್ಟ್ ಮಾಡ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅನ್ನ ನಾಸಾದವರು ಮತ್ತು IBM ಅವರು ಈಗ ಡೆವಲಪ್ ಮಾಡಿರ್ತಾರೆ. ಸೊ ಅದರ ಹೆಸರು ಏನು ಅಂತ ನಾನು ಪ್ರಶ್ನೆಯಲ್ಲೇ ಹೇಳಿರ್ತೇನೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 14. ಹೊಸ ಜಾತಿಯ ಬ್ಯಾಕ್ಟೀರಿಯಾ, ಇದಕ್ಕೆ ಪ್ಯಾಂಟುಯಾ ಟಾಗೋರಿ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ ಎಲ್ಲಿ ಕಂಡು ಹಿಡಿಯಲಾಗಿದೆ? ವೇರ್ ವಾಸ್ ದಿ ನ್ಯೂ ಸ್ಪೀಶೀಸ್ ಆಫ್ ಬ್ಯಾಕ್ಟೀರಿಯಾ ಪ್ಯಾಂಟೋಯಿಯಾ ಟಾಗೋರಿ ಡಿಸ್ಕವರ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಝರಿಯಾ ಕಲ್ಲಿದ್ದಲು ಗಣಿಗಳು ಅಥವಾ ಝರಿಯಾ ಕೋಲ್ ಮೈನ್ಸ್ಗಳಲ್ಲಿ ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಬ್ಯಾಕ್ಟೀರಿಯಾಗೆ ಯಾರ ಹೆಸರನ್ನ ಇಟ್ಟಿರ್ತಾರೆ ಅಂದ್ರೆ ಸೊ ರವೀಂದ್ರನಾಥ್ ಟಾಗೋರ್ ಅವರ ಹೆಸರನ್ನ ಅದರ ಸೈಂಟಿಫಿಕ್ ನೇಮ್ ಆಗಿ ಇಟ್ಟಿರ್ತಾರೆ. ಸೊ ಆ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ರವೀಂದ್ರನಾಥ್ ಟಾಗೋರ್ ಅವರ ಹೆಸರು ಬಂದಿರೋದ್ರಿಂದ ಸೊ ಅವರ ಬಗ್ಗೆ ನಮಗೆ ಪರೀಕ್ಷೆಯಲ್ಲಿ ಏನೇನು ಕೇಳ್ಬೋದು ಅಂತಕ್ಕಂಥ ಒಂದು ಕೀ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಆ ಬ್ಯಾಕ್ಟೀರಿಯಾದ ಒಂದು ವಿಶೇಷತೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರು ಜನನ ಆಗಿರ್ತಕ್ಕಂಥದ್ದು 1861ರಿಂದ 1941ರವರೆಗೆ ಅವರು ಬದುಕಿರ್ತಾರೆ. ಸೊ ಈಸ್ ದಿ ಫಸ್ಟ್ ಇಂಡಿಯನ್ ಅಂಡ್ ಫಸ್ಟ್ ನಾನ್ ಯುರೋಪಿಯನ್ ಟು ಅಚೀವ್ ನೊಬೆಲ್ ಪ್ರೈಸ್ ಇನ್ ಲಿಟರೇಚರ್ ಇನ್ 1913. 1913ರಲ್ಲಿ ಇವರು ಭಾರತ ದೇಶದ ಮೊಟ್ಟ ಮೊದಲ ಮತ್ತು ನಾನ್ ಯುರೋಪಿಯನ್ ಪ್ರಜೆ ಆಗಿರ್ತಾರೆ. ಯಾವ ಕಾರಣಕ್ಕಾಗಿ ಅಂದ್ರೆ ಈ ಒಂದು ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಭಾರತ ದೇಶದ ಮತ್ತು ನಾನ್ ಯುರೋಪಿಯನ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಜೆ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಇವರು ಬರೆದಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವರ್ಕ್ಸ್ ಅಂದ್ರೆ ಯಾವ ಕಾರಣಕ್ಕಾಗಿ ಇವರಿಗೆ ನೊಬೆಲ್ ಅನ್ನ ಕೊಡ್ತಾರೆ ಅಂದ್ರೆ ಗೀತಾಂಜಲಿ ಈ ಒಂದು ವರ್ಕ್ಸ್ಗಾಗಿ ಅವ್ರಿಗೆ ನೊಬೆಲ್ ಅನ್ನ ಕೊಡ್ತಾರೆ. ಸೊ ರೆಸ್ಪಾನ್ಸಿಬಲ್ ಫಾರ್ ಮಾಡರ್ನೈಸಿಂಗ್ ಬೆಂಗಾಲಿ ಪ್ರೋಸ್ ಮತ್ತೆ ಪೊಯೆಟ್ರಿ, ಅಂದ್ರೆ ಬೆಂಗಾಲಿಯಲ್ಲಿರ್ತಕ್ಕಂಥ ಒಂದು ಪ್ರೋಸ್ ಮತ್ತೆ ಪೊಯೆಟ್ರಿಗಾಗಿ ಸೊ ಈ ಒಂದು ನೊಬೆಲ್ ಅನ್ನ ಇವರು ಪಡೆದುಕೊಳ್ತಾರೆ. ಸೊ ಅದಾದ್ಮೇಲೆ ಹಿ ಗೇವ್ ದಿ ನ್ಯಾಷನಲ್ ಆಂಥಮ್ ಆಫ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಸೊ 2 ರಾಷ್ಟ್ರಗಳಿಗೆ ಇವರು ನ್ಯಾಷನಲ್ ಆಂಥಮ್ ಅಥವಾ ರಾಷ್ಟ್ರೀಯ ಗೀತೆಯನ್ನ ಕೊಡ್ತಾರೆ. ಸೊ ನಮ್ಮ ರಾಷ್ಟ್ರೀಯ ಗೀತೆ ನಮ್ಮೆಲ್ಲರಿಗೂ ಗೊತ್ತಿದೆ ಜನಗಣಮನ, ಮತ್ತೆ ಬಾಂಗ್ಲಾದೇಶದನ್ನ ನಾವು ಅಮರ್ ಶೋನಾರ್ ಬಾಂಗ್ಲಾ ಅಂತ ಕರಿತೇವೆ. ಇವೆರಡನ್ನೂ ಕೂಡ ರವೀಂದ್ರನಾಥ್ ಟಾಗೋರ್ ಅವರು ಬರೆದಿರ್ತಕ್ಕಂಥ ಒಂದು ಗೀತೆಗಳಾಗಿರ್ತವೆ. ಸೊ ಜನಗಣಮನ ವಾಸ್ ಟ್ರಾನ್ಸ್ಲೇಟೆಡ್ ಬೈ ಹಿಮ್ ಫ್ರಮ್ ಬೆಂಗಾಲಿ ಟು ಇಂಗ್ಲಿಷ್ ಇನ್ ಫೆಬ್ರವರಿ 1919. ಸೊ ನಮ್ಮ ಜನಗಣಮನ ಏನಿರುತ್ತೆ ಸೊ ಅದನ್ನ ಬೆಂಗಾಲಿಯಿಂದ ಇವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಅಥವಾ ಭಾಷಾಂತರ ಮಾಡ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ 1919ರಲ್ಲಿ ಇದನ್ನ ಭಾಷಾಂತರ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಅಂದ್ರೆ ಆಂಧ್ರ ಪ್ರದೇಶದ ಜಿಲ್ಲೆ ಆಗಿರ್ತಕ್ಕಂಥ ಚಿತ್ತೂರಿನಲ್ಲಿ ಇದನ್ನ ಭಾಷಾಂತರ ಮಾಡ್ತಾರೆ. ಸೊ ಇನ್ 1915 ಹಿ ವಾಸ್ ಅವಾರ್ಡೆಡ್ ನೈಟ್ಹುಡ್ ಬೈ ಬ್ರಿಟಿಷ್ ಕಿಂಗ್ ಜಾರ್ಜ್ ಫೈ. ಸೊ ಬ್ರಿಟಿಷ್ ಕಿಂಗ್ ಜಾರ್ಜ್ ಫೈ ಇಂದ ಇವರಿಗೆ 1915ರಲ್ಲಿ ನೈಟ್ವುಡ್ ಅಂತಕ್ಕಂಥ ಒಂದು ಅವಾರ್ಡ್ ಅನ್ನ ನೀಡಲಾಗುತ್ತೆ. ಸೊ ಅದಾದ್ಮೇಲೆ ರಿನೌನ್ಸ್ಡ್ ಇನ್ 1919. ಸೊ ಆ ಒಂದು ಅವಾರ್ಡ್ ಅನ್ನ 1919ರಲ್ಲಿ ಅವರು ವಾಪಸ್ ಕೊಡ್ತಾರೆ. ಕಾರಣ ಏನಂದ್ರೆ ಈ ಜಲಿಯನ್ ವಾಲಾಬಾಗ್ ಮಸಕ್ಕರ್ ಆಗುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ
ನಿಮಗೆ ಗೊತ್ತಿರುತ್ತೆ. ಸೊ ಆ ಒಂದು ಹತ್ಯಾಕಾಂಡವನ್ನ ವಿರೋಧ ಮಾಡಿರುವ ಕಾರಣದಿಂದ ಬ್ರಿಟಿಷ್ ಕಿಂಗ್ ಜಾರ್ಜ್ ಫೈ ಇವ್ರಿಗೆ ಏನು ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಅವರು ರಿನೌನ್ಸ್ ಮಾಡ್ತಾರೆ ಅಥವಾ ವಾಪಸ್ ಮಾಡ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ 1919ರಲ್ಲಿ. ಅದಾದ್ಮೇಲೆ he said to have given ಮಹಾತ್ಮ ಗಾಂಧಿ ದಿ ಟೈಟಲ್ ಆಫ್ ಮಹಾತ್ಮ. ಸೊ ನಾವು ಮಹಾತ್ಮ ಗಾಂಧಿಯನ್ನ ಮಹಾತ್ಮ ಗಾಂಧಿ ಅಂತ ಕರಿತೀವಿ. ಆ ಮಹಾತ್ಮ ಅಂತಕ್ಕಂಥ ಒಂದು ಟೈಟಲ್ ಅಥವಾ ಶೀರ್ಷಿಕೆ ಏನಿರುತ್ತೆ ಅದನ್ನ ಕೊಟ್ಟಿರ್ತಕ್ಕಂಥವರು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ತಾರೆ. ಸೊ ಇವರು he was the one who established ವಿಶ್ವ ಭಾರತಿ ಯೂನಿವರ್ಸಿಟಿ 1921. 1921ರಲ್ಲಿ ವಿಶ್ವ ಭಾರತಿ ಯೂನಿವರ್ಸಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸ್ಥಾಪನೆ ಮಾಡಿದವರು ದೇವೇಂದ್ರನಾಥ್ ಟ್ಯಾಗೋರ್, ಬಟ್ ಅದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ತಾರೆ. ಸೊ ಈ ಸ್ಪೋಕ್ ಅಟ್ ದಿ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಇನ್ ದ ಇಯರ್ 1929 ಅಂಡ್ 1937. ಅಂದ್ರೆ ಈ ಒಂದು ರಿಲಿಜಿಯನ್ಗೆ ಸಂಬಂಧಪಟ್ಟಂತೆ ಸೊ ಒಂದು ವಿಶ್ವ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಸಭೆಯಲ್ಲಿ ಇವರು 2 ಸಾರಿ ತಮ್ಮ ಒಂದು ಭಾಷಣವನ್ನ ಮಾಡಿರ್ತಾರೆ. ಆ 2 ವರ್ಷಗಳು 1929 ಮತ್ತು 1937ರಲ್ಲಿ ತಮ್ಮ ಅಧಿಕೃತವಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರ್ತಾರೆ. ಸೊ ಇವರ ಈ ಎಲ್ಲಾ ಕಾಂಟ್ರಿಬ್ಯೂಷನ್ಗಾಗಿ ಈಗ ಒಂದು ಬ್ಯಾಕ್ಟೀರಿಯಾ ಪತ್ತೆ ಹಚ್ಚಿರ್ತಾರೆ. ಆ ಬ್ಯಾಕ್ಟೀರಿಯಾಗೆ ಇವರ ಹೆಸರನ್ನ ಇಟ್ಟಿರ್ತಾರೆ. ಯಾಕೆ ಸರ್ ಬ್ಯಾಕ್ಟೀರಿಯಾಗೆ ಇವ್ರ ಹೆಸರಿಟ್ಟಿದ್ದಾರೆ, ಬ್ಯಾಕ್ಟೀರಿಯಾ ಕೆಟ್ಟದಲ್ವಾ ಅಂತ ನಮಗೆ ಡೌಟ್ ಬರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಈಗ ಪತ್ತೆ ಹಚ್ಚಿರ್ತಕ್ಕಂಥದ್ದು ಇದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಆಗಿರೋದಲ್ಲ, ನಮಗೆ ಒಳ್ಳೆಯದನ್ನ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಸೊ ಅದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೆಸರನ್ನ ಇಟ್ಟಿರ್ತಾರೆ. ಸೊ ಕೋಲ್ಕತ್ತಾಸ್ ವಿಶ್ವ ಭಾರತಿ ಹ್ಯಾಸ್ ಐಡೆಂಟಿಫೈಡ್ ನ್ಯೂ ಸ್ಪೀಶೀಸ್ ಆಫ್ ಬ್ಯಾಕ್ಟೀರಿಯಾ. ಸೊ ಇದನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥವ್ರು ಕೋಲ್ಕತ್ತಾದ ವಿಶ್ವ ಭಾರತಿ ಸಂಶೋಧಕರು ಇದನ್ನ ಐಡೆಂಟಿಫೈ ಮಾಡಿರ್ತಾರೆ. ಅದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಪ್ಯಾಂಟೋಯಾ ಟ್ಯಾಗೋರಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಯಾರ ಹೆಸರು ಅಂದ್ರೆ ನೊಬೆಲ್ ಲಾರೆಟ್ ಆಗಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೆಸರನ್ನ ಇದಕ್ಕೆ ಇಟ್ಟಿರ್ತಾರೆ. ಸೊ ಎಲ್ಲಿ ಇದನ್ನ ಪತ್ತೆ ಹಚ್ಚಿರ್ತಾರೆ ಅಂದ್ರೆ ಜೆರಿಯಾ ಕೋಲ್ ಮೈನ್ಸ್ ಅಂತ ಕರಿತೇವೆ, ಅಂದ್ರೆ ಜೆರಿಯಾ ಕಲ್ಲಿದ್ದಲು ಗಣಿಗಳು. ಸೊ ಇದು ಎಲ್ಲಿರುತ್ತೆ ಅಂದ್ರೆ ಜಾರ್ಖಂಡ್ ನಲ್ಲಿರ್ತಕ್ಕಂಥ ಕಲ್ಲಿದ್ದಲು ಗಣಿಗಳಾಗಿರ್ತವೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಯುನೀಕ್ ಪ್ರಾಪರ್ಟೀಸ್ ಅನ್ನ ಹೊಂದಿರುತ್ತೆ. ಸೊ ಯಾಕೆ ಇದು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ಹೊಂದಿರುತ್ತೆ ಅಂತ ಹೇಳೋದಾದ್ರೆ ಸೊ ಇದು ಪ್ಲಾಂಟ್ ಗ್ರೋತ್ ಅಥವಾ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಯಾವ ರೀತಿ ಸಹಾಯ ಮಾಡುತ್ತೆ ಅಂದ್ರೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ NPK ಅದರಲ್ಲಿ ಪೊಟ್ಯಾಶ್ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ಸಾಲ್ಯುಬಲೈಸ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಯಾವಾಗ ಪೊಟ್ಯಾಶ್ ಸಾಲ್ಯುಬಲ್ ಆಗುತ್ತೆ ಪ್ಲಾಂಟ್ಸ್ ಅದನ್ನ ಇನ್ನೂ ಹೆಚ್ಚಾಗಿ ಉಪಯೋಗ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ರೆಪ್ಲಿನಿಷಿಯಸ್ ನೈಟ್ರೋಜನ್ ಅಂಡ್ ಸಾಲ್ಯುಬಲೈಸರ್ಸ್ ಅಂದ್ರೆ ಈ ಒಂದು ನೈಟ್ರೋಜನ್ ಸ್ಥಿರೀಕರಣ ಅಥವಾ ಬಯೋಲಾಜಿಕಲ್ ಫಿಕ್ಸೇಷನ್ ಅಂತ ನಾವೇನು ಹೇಳ್ತೇವೆ ಸೊ ಅದಕ್ಕೂ ಕೂಡ ಸಹಾಯ ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಸೊ ಇದನ್ನ ನಾವು ಯೂಸ್ಫುಲ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 15. ಐನೋಸ್ ಎಂದರೇನು? ವಾಟ್ ಡಸ್ ಐನೋಸ್ ಸ್ಟ್ಯಾಂಡ್ ಫಾರ್? ಸೊ ಐನೋಸ್ ಅನ್ನು ನಾವು ಹಿಂದೂ ಮಹಾಸಾಗರ ನೌಕಾ ವಿಚಾರ ಸಂಕಿರಣ ಅಥವಾ ಇಂಡಿಯನ್ ಓಷನ್ ನೇವಲ್ ಸಿಂಪೋಸಿಯಂ ಅಂತ ಕರೀತೇವೆ. ಅಂದ್ರೆ ಇಂಡಿಯನ್ ಓಷನ್ಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ನಡೆಸ್ತಾರೆ, ಅದನ್ನ ನಾವು ಸಿಂಪೋಸಿಯಂ ಅಂತ ಕರಿತೇವೆ. ಅದನ್ನ ಇನ್ ಶಾರ್ಟ್ ನಾವೇನಂತ ಕರಿತೇವೆ ಅಂದ್ರೆ ಐನೋಸ್ 2023 ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ಒಂದು ಸಭೆಯನ್ನ ಇವಾಗ ರಾಯಲ್ ಥೈ ನೇವಿ ಹಾಸ್ಟೆಡ್ 8th ಎಡಿಷನ್ ಆಫ್ ಐನೋಸ್ ಇನ್ ಬ್ಯಾಂಕಾಕ್ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ನಲ್ಲಿ ಸೊ ಈ ರೀತಿಯ ಒಂದು ಸಿಂಪೋಸಿಯಂ ಅನ್ನ ಈಗ ಥೈಲ್ಯಾಂಡ್ ಆತಿಥ್ಯ ವಹಿಸಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಿಂಪೋಸಿಯಂ ಏನಿರುತ್ತೆ ಇದಕ್ಕೆ ಅಧ್ಯಕ್ಷ ರಾಷ್ಟ್ರವಾಗಿ ಭಾರತ ರಾಷ್ಟ್ರ 2025ರಿಂದ 27ರವರೆಗೆ ಈ ಐನೋಸ್ ಗ್ರೂಪ್ ಏನಿದೆ ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಐನೋಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಸಿಂಪೋಸಿಯಂ ಅಂದ್ರೆ ಒಂದು ಸಭೆ. ಸೊ ಈ ಒಂದು ಸಭೆಯನ್ನ ಮೊಟ್ಟ ಮೊದಲ ಬಾರಿಗೆ ಫೆಬ್ರವರಿ 2008ರಂದು ನಮ್ಮ ಭಾರತ ದೇಶದ ನವದೆಹಲಿಯಲ್ಲಿ ಅದರ ಮೊದಲ ಆವೃತ್ತಿಯನ್ನ ಅಥವಾ ಫಸ್ಟ್ ಎಡಿಷನ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ದಿ ಇಂಡಿಯನ್ ನೇವಿ ಹೆಲ್ಡ್ ದಿ ಫಸ್ಟ್ ಚೇರ್ಮನ್ ಫಾರ್ ದಿ 2 years. ಅಂದ್ರೆ ಇದರ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಭಾರತ ದೇಶದ ಇಂಡಿಯನ್ ನೇವಿ ಅಥವಾ ಭಾರತದ ನೌಕಾಪಡೆ ಏನಿರುತ್ತೆ ಸೊ ಇದು 2008ರಿಂದ 2010 ಅಂದ್ರೆ 2 ವರ್ಷಗಳ ಕಾಲ ಈ ಒಂದು ಸಿಂಪೋಸಿಯಂ ಅನ್ನ ಅಧ್ಯಕ್ಷ ಸ್ಥಾನವನ್ನ ಭಾರತ ದೇಶ ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಂಡಿರುತ್ತೆ. ಮತ್ತೊಮ್ಮೆ ಇದು 2025ರಿಂದ 27ರವರೆಗೆ ಅಧ್ಯಕ್ಷ ಸ್ಥಾನವನ್ನ ಪುನಃ ಪಡೆದುಕೊಳ್ಳಲಿದೆ. ಸೊ ರಿಪಬ್ಲಿಕ್ ಆಫ್ ಕೊರಿಯನ್ ನೇವಿ ಇಸ್ ದಿ ಲೇಟೆಸ್ಟ್ ಅಬ್ಸರ್ವರ್. ಅಂದ್ರೆ ಇದಕ್ಕೆ ಇನ್ನೊಂದು ರಾಷ್ಟ್ರವನ್ನ ಅಬ್ಸರ್ವರ್ ಅಥವಾ ವೀಕ್ಷಕ ರಾಷ್ಟ್ರವಾಗಿ ಇತ್ತೀಚೆಗೆ ಆಡ್ ಮಾಡ್ಕೊಂಡಿರ್ತಾರೆ. ಆ ಒಂದು ವೀಕ್ಷಕ ರಾಷ್ಟ್ರವನ್ನ ನಾವು ರಿಪಬ್ಲಿಕ್ ಆಫ್ ಕೊರಿಯನ್ ನೇವಿ ಅಂತ ಕರಿತೇವೆ. ಸೊ ಈ ಒಂದು ಕಾರಣದಿಂದ ಐನೋಸ್ ನ ಸ್ಟ್ರೆಂತ್ ಇವಾಗ 34ಕ್ಕೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಇದರಲ್ಲಿ 25 ಸದಸ್ಯ ರಾಷ್ಟ್ರಗಳನ್ನ ಮತ್ತೆ 9 ಅಬ್ಸರ್ವರ್ಸ್ ಅನ್ನ ನಾವು ಈ ಒಂದು ಯೂನಿಯನ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 16.
ನಾಸಾ ಅಧ್ಯಯನ ಮಾಡುತ್ತಿರುವ ಕ್ಷುದ್ರ ಗ್ರಹದ ಹೆಸರೇನು? ಇದನ್ನು ಸಾಮಾನ್ಯವಾಗಿ ಅವ್ಯವಸ್ಥೆಯ ದೇವರು ಎಂದು ಕರೆಯಲಾಗುತ್ತದೆ. ವಾಟ್ ಈಸ್ ದಿ ನೇಮ್ ಆಫ್ ದಿ ಆಸ್ಟಿರಾಯ್ಡ್ ದಟ್ ದಿ ನಾಸಾ ಇಸ್ ಸ್ಟಡಿಂಗ್, ಆಫನ್ ರೆಫರ್ ಟು ಆಸ್ ಗಾಡ್ ಆಫ್ ಕೆಯೋಸ್ ಅಂತ ಕರೀತೇವೆ. ಕೆಯೋಸ್ ಅಂದ್ರೆ ಅವ್ಯವಸ್ಥೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಗ್ರಹ ಅಂತ. ಕೆಯೋಸ್ ಅನ್ನೋದು ಇಂಗ್ಲಿಷ್ ಪದ, ಕೆಯೋಸ್ ಅಂದ್ರೆ ಅವ್ಯವಸ್ಥೆ ಅಂತಕ್ಕಂಥದ್ದು ಅದರ ಅರ್ಥವಾಗಿರುತ್ತೆ. ಸೊ ನಾಸಾದವರು ಈಗ ಒಂದು ಕ್ಷುದ್ರ ಗ್ರಹವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಆ ಒಂದು ಕ್ಷುದ್ರ ಗ್ರಹಕ್ಕೆ ಒಂದು ನಿಕ್ ನೇಮ್ ಇಟ್ಟಿರ್ತಾರೆ. ಆ ನಿಕ್ ನೇಮ್ ಏನು ಅಂದ್ರೆ ಗಾಡ್ ಆಫ್ ಕೆಯೋಸ್ ಅಥವಾ ಅವ್ಯವಸ್ಥೆಗಳ ದೇವರು ಅಂತ ಕರೀತೇವೆ. ಸೊ ಅದರ ನಿಜವಾದ ಹೆಸರು ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಪೋಫೀಸ್ ಅಂತಕ್ಕಂಥದ್ದು ಇದರ ನಿಜವಾದ ಹೆಸರಾಗಿರುತ್ತೆ. ಸೊ ಈಗ ನಾಸಾದವರು ಇದೊಂದು ಕ್ಷುದ್ರ ಗ್ರಹ, ನಮ್ಗೆ ಗೊತ್ತು ಕ್ಷುದ್ರ ಗ್ರಹವನ್ನ ನಾವು ಕ್ಷುದ್ರ ಗ್ರಹಗಳನ್ನ ನಾವು ಆಸ್ಟಿರಾಯ್ಡ್ ಬೆಲ್ಟ್ ಅಥವಾ ಕ್ಷುದ್ರ ಗ್ರಹ ಪಟ್ಟಿ ಅಂತ ಕರೀತೇವೆ. ಸೊ ಈ ಒಂದು ಪಟ್ಟಿ ಮಾರ್ಸ್ ಮತ್ತು ಜುಪಿಟರ್ ನಡುವೆ ಇರತಕ್ಕಂಥ ಒಂದು ಪಟ್ಟಿಯಾಗಿರುತ್ತೆ. ಸೊ ಇವುಗಳನ್ನ ನಾವು ಸಾಮಾನ್ಯವಾಗಿ ಅಧ್ಯಯನ ಮಾಡ್ತಾ ಇರ್ತೇವೆ. ಕಾರಣ ಏನಂದ್ರೆ ಸೊ ಅವು ಕೂಡ ಗ್ರಹಗಳು ರಚನೆ ಆಗಿರ್ತಕ್ಕಂಥ ಸಮಯದಲ್ಲಿ ಹುಟ್ಟಿಕೊಂಡಿರುವ ಕಾರಣದಿಂದ, ಅವುಗಳ ಅಧ್ಯಯನವನ್ನ ಮಾಡುವ ಕಾರಣದಿಂದ ನಮ್ಮ ಸೌರವ್ಯೂಹ ಯಾವ ರೀತಿ ಉಗಮ ಆಯಿತು ಅಂತಕ್ಕಂಥ ಹೆಚ್ಚಿನ ಮಾಹಿತಿಯನ್ನ ಪಡಿತಕ್ಕಂಥ ಸಾಧ್ಯತೆ ಇರೋದ್ರಿಂದ ಕ್ಷುದ್ರ ಗ್ರಹಗಳ ಮೇಲೆ ನಾವು ಸಾಕಷ್ಟು ಅನ್ವೇಷಣೆಗಳನ್ನ ಮಾಡ್ತಾ ಇರ್ತೇವೆ. ಸೊ ಅದೇ ರೀತಿಯ ಒಂದು ಕ್ಷುದ್ರ ಗ್ರಹ ಈಗ ಭೂಮಿಗೆ ಸಮೀಪವಾಗಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದು ಯಾವಾಗ ಸಮೀಪವಾಗಿರುತ್ತೆ ಆ ಒಂದು ಕ್ಷುದ್ರ ಗ್ರಹದ ಸ್ಯಾಂಪಲ್ ಅನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ನಾಸಾದವರು ಈಗ ಮಾಡ್ತಾ ಇದ್ದಾರೆ. ಆ ಒಂದು ಕ್ಷುದ್ರ ಗ್ರಹವನ್ನ ನಾವೇನಂತ ಕರಿತೇವೆ ಅಂದ್ರೆ ಗಾಡ್ ಆಫ್ ಕಿಯೋಸ್ ಅಂತ ಕರಿತೇವೆ. ಸೊ ಈ ಒಂದು ಗಾಡ್ ಆಫ್ ಕಿಯೋಸ್ ಏನು ಕ್ಷುದ್ರ ಗ್ರಹ ಇರುತ್ತೆ, ಸೊ ಅದರಿಂದ ಸ್ಯಾಂಪಲ್ಸ್ ಅನ್ನ ಭೂಮಿಗೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾಸಾದವರು ಮಾಡ್ತಾ ಇದ್ದಾರೆ. ಸೊ ಬಹಳ ಇತ್ತೀಚೆಗೆ ನಾವು ಬೆನ್ಯೂ ಆಸ್ಟಿರಾಯ್ಡ್ ಅಂತ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ವಿ. ಬೆನ್ಯೂ ಆಸ್ಟಿರಾಯ್ಡ್ ಕೂಡ ಸೊ ಅದೊಂದು ಕ್ಷುದ್ರ ಗ್ರಹ ಆಗಿರುತ್ತೆ. ಅಲ್ಲಿಂದ ಕೂಡ ಸ್ಯಾಂಪಲ್ಸ್ ಅನ್ನ ನಾಸಾದವರು ಭೂಮಿಗೆ ತರಿಸಿರ್ತಾರೆ. ಆ ಒಂದು ಮಿಷನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಓಸಿರಿಸ್ ರೆಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆಯನ್ನು ಉಪಯೋಗಿಸಿಕೊಂಡು ಬೆನ್ಯೂ ಅಂತ ಒಂದು ಆಸ್ಟಿರಾಯ್ಡ್ ಅಂತ ನಾವೇನು ಹೇಳ್ತೇವೆ, ಇದರಿಂದ ಸಕ್ಸಸ್ಫುಲ್ ಆಗಿ ಸ್ಯಾಂಪಲ್ಗಳನ್ನ ಭೂಮಿಗೆ ತರಿಸ್ಕೊಂಡಿರ್ತಾರೆ. ಈಗ ಇದೇ ಸ್ಪೇಸ್ ಕ್ರಾಫ್ಟ್ ಅನ್ನ ಮತ್ತೊಮ್ಮೆ ಬಳಕೆ ಮಾಡ್ತಾ ಇದ್ದಾರೆ. ಯಾವ ಕ್ಷುದ್ರ ಗ್ರಹಕ್ಕೆ ಅಂದ್ರೆ ಗಾಡ್ ಆಫ್ ಕೆಯೋಸ್ ಅಂತ ನಾವೇನ್ ಹೇಳಿದ್ವಿ. ಸೊ ಈ ಒಂದು ಕ್ಷುದ್ರ ಗ್ರಹಕ್ಕೆ ಇದೇ ಸ್ಪೇಸ್ ಕ್ರಾಫ್ಟ್ ಅನ್ನ ಕಳಿಸ್ತಾ ಇದ್ದಾರೆ. ಬಟ್ ಈ ಸ್ಪೇಸ್ ಕ್ರಾಫ್ಟ್ಗೆ ಈಗ ಮರುನಾಮಕರಣ ಮಾಡಿದ್ದಾರೆ. ಏನಂತ ಇದನ್ನ ರೀನೇಮ್ ಮಾಡಿದ್ದಾರೆ ಅಂದ್ರೆ ಓಸಿರಿಕ್ಸ್ ಎಪೆಕ್ಸ್ ಅಂತ ರೀನಾಮಕರಣ ಮಾಡಿರ್ತಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಓಸಿರಿಕ್ಸ್ ಎಪೆಕ್ಸ್ ಅಂತ ಇದಕ್ಕೆ ರೀನೇಮ್ ಮಾಡಿದರ ಮುಖಾಂತರ ಓಸಿರಿಕ್ಸ್ ರೆಕ್ಸ್ ಅಂದ್ರೆ ಇದು ಬೆನ್ಯೂ ಕ್ಷುದ್ರ ಗ್ರಹಕ್ಕೆ ಕಳಿಸಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಓಸಿರಿಸ್ ಎಪೆಕ್ಸ್ ಅಂತ ಹೇಳಿದಾಗ ಇದು ಗಾಡ್ ಆಫ್ ಕಿಯೋಸ್ಗೆ ಕಳಿಸ್ತಾ ಇರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಅದರ ಫುಲ್ ಫಾರ್ಮ್ ಏನು ಅನ್ನೋದನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇಷ್ಟೊತ್ತು ನಾವು ಅದರ ನಿಕ್ ನೇಮ್ ಅನ್ನ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಆ ಒಂದು ಆಸ್ಟಿರಾಯ್ಡ್ ನ ನಿಜವಾದ ಹೆಸರೇನು ಅಂದ್ರೆ ಅಪೋಫಿಸ್ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಇದು ಭೂಮಿಗೆ ಸಮೀಪವಾಗಿ 2029ಕ್ಕೆ ಬರುತ್ತೆ. ಅಂದ್ರೆ ತುಂಬಾ ದೂರ ಇದ್ರೆ ಅದನ್ನ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಫ್ಯೂಯಲ್ ಆಗಿರ್ಬೋದು ಅಥವಾ ವರ್ಕ್ ಆಗಿರ್ಬೋದು ತುಂಬಾ ಜಾಸ್ತಿ ಇರುತ್ತೆ. ಅದು ಭೂಮಿಗೆ ತುಂಬಾ ಹತ್ತಿರ ಬಂದಾಗ ಕಾರ್ಯಾಚರಣೆ ಮಾಡಿದಾಗ ಸೊ ನಾವು ತುಂಬಾ ಶೀಘ್ರ ಸಮಯದಲ್ಲಿ ಆ ಒಂದು ಸ್ಯಾಂಪಲ್ಸ್ ಅನ್ನ ನಾವು ತರಿಸ್ಕೊಳ್ಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಅಪೋಫಿಸ್ ಅಂತಕ್ಕಂಥದ್ದು 2029ಕ್ಕೆ ಭೂಮಿಗೆ ಅತ್ಯಂತ ಸಮೀಪ ಬರುತ್ತೆ. ಸೊ ಅವಾಗ ಅದರಿಂದ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಎಷ್ಟು ದೂರ ಅದು ಹತ್ರ ಬರುತ್ತೆ ಅಂದ್ರೆ 20,000 ಮೈಲ್ಸ್ ಅಷ್ಟು ಅದು ದೂರ ಬರುತ್ತೆ. ಅದನ್ನ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಕ್ಷುದ್ರ ಗ್ರಹಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಅದು 20,000 ಕಿಲೋಮೀಟರ್ ದೂರದಲ್ಲಿದ್ದಾಗ ಅದರಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಆಸ್ಟಿರಾಯ್ಡ್ ಅನ್ನ ಅಪೋಫಿಸ್ ಅಂತ ಕರಿತೇವೆ. ಸೊ ಈ ಒಂದು ಅಪೋಫಿಸ್ ಇಷ್ಟು ಕ್ಲೋಸ್ ಆಗಿ ನಮ್ಮ ಭೂಮಿಗೆ ಪ್ರತಿ 7,500 ವರ್ಷಗಳಿಗೊಮ್ಮೆ ಬರುತ್ತೆ. ಸೊ ಅಂದ್ರೆ ನಾವು ಈ ಸತಿ ಇದನ್ನ ಅನ್ವೇಷಣೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮಾಡೋಷ್ಟೊತ್ತಿಗೆ ಸಾಕಷ್ಟು ಜನರೇಷನ್ಸ್ ಮುಗ್ದೋಗಿರುತ್ತೆ. ಸೊ ಅಷ್ಟು ಕಾಲದವರೆಗೆ ಇದು ಭೂಮಿಗೆ ಹತ್ತಿರಕ್ಕೆ ಬರದೇ ಇರತಕ್ಕಂಥ ಒಂದು ಕ್ಷುದ್ರ ಗ್ರಹವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. KSRTC ತನ್ನ ಮಾರ್ಗದ ಬಸ್ಗಳಲ್ಲಿ ಪಾರ್ಸಲ್ಗಳನ್ನು ಸಾಗಿಸಲು ಲಾಜಿಸ್ಟಿಕ್ಸ್ ವ್ಯವಹಾರಗಳನ್ನು ಪ್ರವೇಶಿಸಿದ ಬ್ರ್ಯಾಂಡ್ ಹೆಸರೇನು? KSRTC ನಮ್ಗೆ ಗೊತ್ತು ಬರೀ ಜನರನ್ನ ಸಾಗಣೆ ಮಾಡ್ತಕ್ಕಂಥ ಒಂದು ಸಾರಿಗೆ ಸಂಪರ್ಕವಾಗಿರುತ್ತೆ. ಸೊ ಇದ್ರ ಜೊತೆಗೆ ಈಗ ಸರಕು ಸಾಗಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಪ್ರಾರಂಭ ಮಾಡ್ತಾ ಇದೆ. ಆ ಒಂದು ವ್ಯವಸ್ಥೆಗೆ KSRTC ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕಾರ್ಗೋ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ KSRTC ಎಲ್ಲೆಲ್ಲಿ ಅವೈಲಬಲ್ ಇದೆ ಅಲ್ಲೆಲ್ಲ ಈ ಒಂದು ನಮ್ಮ ಕಾರ್ಗೋ ಅಂತಕ್ಕಂಥ ಲಾಜಿಸ್ಟಿಕ್ ವ್ಯವಸ್ಥೆಯನ್ನ ಈಗ KSRTC ಲಾಂಚ್ ಮಾಡಿದೆ. ಸೊ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂತ ನಿಮಗೆ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೊ ಇದನ್ನ ನಾವು
ನಮ್ಮ ಮೆಟ್ರೋ ನಮ್ಮ ಕಾರ್ಗೋ ಅಂತ ಹೆಸರಿಟ್ಟಿರ್ತಾರೆ. ಸೊ ಇದು ಪಾರ್ಸಲ್ಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಕಾರ್ಗೋ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಯಾವ ನಗರಗಳಲ್ಲಿ ಇದನ್ನು ಲಾಂಚ್ ಮಾಡಿದ್ದಾರೆ ಅಂದರೆ ಮೈಸೂರು, ಬೆಂಗಳೂರು, ತುಮಕೂರು, ಹಾಸನ್, ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಕೋಲಾರ ಮತ್ತು ದಾವಣಗೆರೆಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 18. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಪ್ರಾರಂಭಿಸಿದ ಮೆಡ್ಟೆಕ್ ಮಿತ್ರ ಉಪಕ್ರಮದ ಉದ್ದೇಶವೇನು? ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಮೆಡ್ಟೆಕ್ ಮಿತ್ರ ಇನಿಷಿಯೇಟಿವ್ ಲಾಂಚ್ಡ್ ಬೈ ಯೂನಿಯನ್ ಮಿನಿಸ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್? ಮೆಡ್ ಟೆಕ್ ನೋಡಿ ಹೆಸರಲ್ಲೇ ಇದೆ. ಮೆಡ್ ಅಂದರೆ ನಮ್ಮ ಒಂದು ಮೆಡಿಸಿನಲ್ ಡಿವೈಸಸ್ ಅಂತ ಕರಿತೇವೆ. ಅಂದರೆ ನಮ್ಮ ಒಂದು ಆಸ್ಪತ್ರೆಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಉಪಕರಣಗಳು. ಸೊ ಈ ಒಂದು ಉಪಕರಣಗಳ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಏನಿದೆ, ಈ ಒಂದು ಟೆಕ್ನಾಲಜಿಗಳ 80% ತಂತ್ರಜ್ಞಾನಗಳನ್ನು ನಾವು ಈಗ ಬೇರೆ ದೇಶಗಳಿಂದ ಬಾರೋ ಮಾಡ್ತಾ ಇದ್ದೇವೆ. ಬರೀ 20% ಮಾತ್ರ ನಮ್ಮ ದೇಶದಲ್ಲಿ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. 80% ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರೋದ್ರಿಂದ ಈ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಥವಾ ಮೆಡಿಸಿನಲ್ ಎಕ್ವಿಪ್ಮೆಂಟ್ಸ್ ಅಂತ ನಾವೇನು ಕರಿತೇವೆ, ಅದರ ಕಾಸ್ಟ್ ಅಥವಾ ವೆಚ್ಚ ದುಬಾರಿ ಆಗ್ತಕ್ಕಂಥ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಯಾಕಂದರೆ ಯಾವಾಗ ತಂತ್ರಜ್ಞಾನ ನಮ್ದಾಗಿರೋದಿಲ್ವಾ, ಸೊ ಅವಾಗ ನಾವು ಅವ್ರು ಕೇಳಿದಷ್ಟು ಹಣವನ್ನು ಕೊಟ್ಟು ಆ ತಂತ್ರಜ್ಞಾನವನ್ನು ನಾವು ಖರೀದಿ ಮಾಡಬೇಕಾಗಿರುತ್ತೆ. ಸೊ ಇದನ್ನ ಕಡಿಮೆ ಮಾಡಲಿಕ್ಕೆ ಮೆಡ್ ಟೆಕ್ ಅಂತ ಒಂದು ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಆನ್ಸರ್ ವೈದ್ಯಕೀಯ ತಂತ್ರಜ್ಞಾನದ ನವೋದ್ಯಮಗಳನ್ನು ಸಶಕ್ತಗೊಳಿಸುವುದು. ಟು ಎಂಪವರ್ ಮೆಡಿಕಲ್ ಟೆಕ್ನಾಲಜಿ ಇನೋವೇಟರ್ಸ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಮೆಡಿಕಲ್ ಟೆಕ್ನಾಲಜಿ ಇನೋವೇಟರ್ ಅಥವಾ ನಾವೀನ್ಯತೆ ಏನಿರುತ್ತೆ, ಸೊ ಅದನ್ನು ಸಬಲೀಕರಣಗೊಳಿಸುವ ಉದ್ದೇಶದಿಂದ ಮೆಡ್ ಟೆಕ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಮೆಡ್ ಟೆಕ್ ಇನಿಷಿಯೇಟಿವ್ ಅನ್ನು ನಾವು ಮೆಡ್ ಟೆಕ್ ಮಿತ್ರ ಅಂತ ಕರಿತೇವೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದರೆ ಹೆಲ್ತ್ ಕೇರ್ ಸೆಕ್ಟರ್, ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಆರೋಗ್ಯ ರಕ್ಷಣೆ ಕ್ಷೇತ್ರ ಏನಿರುತ್ತೆ, ಸೊ ಅದರಲ್ಲಿ ನಾವೀನ್ಯತೆಯನ್ನು ನಮ್ಮ ಭಾರತ ದೇಶದಲ್ಲಿ ಅಂದರೆ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಇನಿಷಿಯೇಟಿವ್ನ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಸೊ ಈ ಒಂದು ಇನಿಷಿಯೇಟಿವ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಯುವಕರು, ಅಂದರೆ ಈ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಟ್ಯಾಲೆಂಟ್ ಅನ್ನು ಹೊಂದಿರತಕ್ಕಂಥ ಯುವಕರು ತಮ್ಮ ಒಂದು ನಾಲೆಜ್ ಅನ್ನ ಅವರು ಶೇಪ್ ಮಾಡ್ಬೋದಾಗಿರುತ್ತೆ. ಅವರಿಗೆ ಒಂದು ಸಪೋರ್ಟ್ ಅನ್ನ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಏನಕ್ಕೆ ಇದೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದಾಗೆ 18% ಆಫ್ ದಿ ಟೆಕ್ನಾಲಜಿ ಅಂದರೆ ಮೆಡ್ ಟೆಕ್ಗಾಗಿ ನಾವು ಬೇರೆ ದೇಶಗಳನ್ನು ಅವಲಂಬಿಸುವ ಕಾರಣದಿಂದ ಸೊ ಇದು ತುಂಬ ಅನಿವಾರ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಫೆಸಿಲಿಟೇಟ್ ದಿ ಇಂಡಿಜಿನಸ್ ಡೆವಲಪ್ಮೆಂಟ್ ಆಫ್ ಅಫೋರ್ಡಬಲ್ ಕ್ವಾಲಿಟಿ ಮೆಡಿಕಲ್ ಡಿವೈಸಸ್. ಸೊ ನಮ್ಮ ತಂತ್ರಜ್ಞಾನವನ್ನು ನಾವೇ ಅಭಿವೃದ್ಧಿಪಡಿಸಿಕೊಂಡಾಗ ನಾವು ಹೆಚ್ಚಿನ ಕೈಗೆಟುಕುವ ದರದಲ್ಲಿ ಮತ್ತೆ ಗುಣಮಟ್ಟದ ವೈದ್ಯಕೀಯ ಸಾಧನಗಳನ್ನು ಸ್ಥಳೀಯವಾಗಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 19. ಹೊಸದಾಗಿ ತಯಾರಿಸಿದ ಅಮೃತ್ ಭಾರತ್ ರೈಲಿನಲ್ಲಿ ವೇಗ ಮತ್ತು ಪ್ರಯಾಣಿಕರ ಸೌಕರ್ಯ ಎರಡನ್ನೂ ಹೆಚ್ಚಿಸುವ ಯಾವ ತಂತ್ರಜ್ಞಾನವನ್ನು ಒಳಗೊಂಡಿದೆ? ವಾಟ್ ಟೆಕ್ನಾಲಜಿ ಈಸ್ ಫೀಚರ್ಡ್ ಇನ್ ದ ನ್ಯೂಲಿ ಮೇಡ್ ಅಮೃತ್ ಭಾರತ್ ಟ್ರೈನ್ ದಟ್ ಎನ್ಹಾನ್ಸಸ್ ಬೋತ್ ಸ್ಪೀಡ್ ಆ್ಯಂಡ್ ಪ್ಯಾಸೆಂಜರ್ ಕಂಫರ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ಪುಲ್ ಪುಷ್ ಟೆಕ್ನಾಲಜಿ ಅಂತ ಕರಿತೇವೆ. ಅಂದರೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ರೈಲ್ವೆ ವ್ಯವಸ್ಥೆ, ಸೊ ಅದನ್ನು ನಾವು ಅಮೃತ್ ಭಾರತ್ ರೈಲ್ ಅಂತ ಕರಿತೇವೆ. ಸೊ ಈ ಒಂದು ಅಮೃತ್ ಭಾರತ್ ಟ್ರೈನ್ ಏನಿದೆ, ಸೊ ಅದರ ಸ್ಪೀಡನ್ನು ಈಗ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಪ್ರಯಾಣಿಕರ ಕಂಫರ್ಟ್ ಅನ್ನ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಅವೆರಡನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ತಂತ್ರಜ್ಞಾನ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಪುಷ್ ಪುಲ್ ಟೆಕ್ನಾಲಜಿಯನ್ನ ನಮ್ಮ ಅಮೃತ್ ಭಾರತ್ ಟ್ರೈನ್ಸ್ಗಳಲ್ಲಿ ಈಗ ಇನ್ಕ್ಲೂಡ್ ಮಾಡುವುದರ ಮುಖಾಂತರ ಟ್ರೈನ್ಗಳ ಸ್ಪೀಡ್, ವೇಗ ಮತ್ತು ಪ್ಯಾಸೆಂಜರ್ಗಳ ಒಂದು ಕಂಫರ್ಟ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಈಗ ಮಾಡ್ತಾ ಇದ್ದಾರೆ. ಸೊ ದ ಮೀನ್ಸ್ ದಟ್ ದಿ ವೆಹಿಕಲ್ ಆಕ್ಸಿಲರೇಟ್ಸ್ ಕ್ವಿಕ್ಲಿ ಅಂಡ್ ಆಲ್ಸೋ ಸ್ಟಾಪ್ಸ್ ಕ್ವಿಕ್ಲಿ. ಅಂದ್ರೆ ರೈಲ್ಗಳನ್ನ ಆಕ್ಸಿಲರೇಟ್ ಮಾಡೋದು ಕಷ್ಟ, ಸ್ಟಾಪ್ ಮಾಡೋದು ಕಷ್ಟ. ಸೊ ಈ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡಾಗ ಸೊ ಅದರ ವೇಗವನ್ನು ಕೂಡ ನಾವು ತ್ವರಿತವಾಗಿ ಹೆಚ್ಚಿಸಬಹುದಾಗಿರುತ್ತೆ, ಮತ್ತೆ ಅದನ್ನು ಸ್ಟಾಪ್ ಮಾಡಬೇಕಾಗಿದ್ರು ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಸಮಯವನ್ನು ನಾವು ಸೇವ್ ಮಾಡಬಹುದಾಗಿರುತ್ತೆ. ಈವನ್ ಟರ್ನಿಂಗ್ಸ್, ಕರ್ವ್ಸ್ ಎಲ್ಲ ಬಂದಾಗ ಸೊ ಟ್ರೈನ್ ಅನ್ನ ಸ್ಲೋ ಮಾಡಲಿಕ್ಕೆ ಸಖತ್ ಟೈಮ್ ತಗೊಳ್ತಾರೆ. ಸೊ ಅದನ್ನೆಲ್ಲ ಈ ಒಂದು ಪುಷ್ ಪುಲ್ ಟೆಕ್ನಾಲಜಿಯಲ್ಲಿ ನಾವು ಅವಾಯ್ಡ್ ಮಾಡಬಹುದಾಗಿದ್ರಿಂದ, ಅಂದರೆ ಬೇಗ ನಾವು ಆಕ್ಸಿಲರೇಟ್ ಮಾಡ್ಬೋದು, ಬೇಗ ಕೂಡ ಸ್ಲೋ ಮಾಡ್ಬೋದು. ಸೊ ಈವನ್ ಕರ್ವ್ಸ್ ಬಂದರೂ ಕೂಡ ಅಲ್ಲಿ ಆಗ್ತಕ್ಕಂಥ ಸಮಯದ ವ್ಯರ್ಥವನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಈ ಮೂಲಕ ರೈಲಿನ ವೇಗವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 20.
ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಫೌಂಡೇಶನ್ ನಲ್ಲಿ ವೀಟಾ ದಾನಿಯ ಪಾತ್ರವೇನು? ವಾಟ್ ಈಸ್ ದಿ ರೋಲ್ ಆಫ್ ವೀಟಾ ದಾನಿ ಇನ್ ದಿ ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅವರನ್ನ ಈಗ ಆಡಳಿತ ಮಂಡಳಿ ಸದಸ್ಯೆ ಅಥವಾ ಗವರ್ನಿಂಗ್ ಬೋರ್ಡ್ ಮೆಂಬರ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ITTF ನಲ್ಲಿ ಇವರನ್ನ, ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಇವರನ್ನ ಗವರ್ನಿಂಗ್ ಬೋರ್ಡ್ ಮೆಂಬರ್ ಆಗಿ ನಮ್ಮ ಭಾರತ ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಈ ಒಂದು ಫೆಡರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಫೌಂಡೇಶನ್ ಅಂತ ಕರಿತೇವೆ. ಸೊ ಈ ಫೌಂಡೇಶನ್ಗೆ ನಮ್ಮ ಭಾರತ ದೇಶದ ಸ್ಪೋರ್ಟ್ಸ್ ಆಂಟರ್ಪ್ರಿನರ್ ಅಂದ್ರೆ ಕ್ರೀಡಾ ಉದ್ಯಮಿ ಆಗಿರ್ತಕ್ಕಂಥ ವೀಟಾ ದಾನಿ ಅವರನ್ನ ಬೋರ್ಡ್ ಆಫ್ ಡೈರೆಕ್ಟರ್ ಗವರ್ನಿಂಗ್ ಬೋರ್ಡ್ಗೆ ಈಗ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ವೀಟಾ ಅಂಡ್ ಹರ್ ಆರ್ಗನೈಸೇಷನ್, ಅವರ ಆರ್ಗನೈಸೇಷನ್ ಅನ್ನ ನಾವು ದನಿ ಫೌಂಡೇಶನ್ ಅಂತ ಕರಿತೇವೆ. ಸೊ ಇಟ್ ಹ್ಯಾಸ್ ಪ್ಲೇಡ್ ಅ ಬಿಗ್ ರೋಲ್ ಇನ್ ಶೇಪಿಂಗ್ ದಿ ಅಪ್ವರ್ಡ್ ಟ್ರಾಜೆಕ್ಟರಿ ಆಫ್ ದಿ ಇಂಡಿಯನ್ ಟೇಬಲ್ ಟೆನ್ನಿಸ್. ಅಂದ್ರೆ ಇವರ ಈ ಒಂದು ಫೌಂಡೇಶನ್ ಏನಿದೆ, ಸೊ ನಮ್ಮ ಭಾರತ ದೇಶದಲ್ಲಿ ಟೇಬಲ್ ಟೆನ್ನಿಸ್ ಕ್ರೀಡೆಗೆ ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ಇವರ ಕಾಂಟ್ರಿಬ್ಯೂಷನ್ ಇರುವ ಕಾರಣದಿಂದ ಇವರನ್ನ ಈಗ ಗವರ್ನಿಂಗ್ ಬೋರ್ಡ್ಗೆ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಫೌಂಡೇಶನ್ ಏನಿದೆ ಅಂದ್ರೆ ITTF ಅಥವಾ ಇವರ ಒಂದು ದನಿ ಫೌಂಡೇಶನ್ ಏನಿದೆ, ಸೊ ದ ಫೌಂಡೇಶನ್ ವಾಸ್ ಎಸ್ಟಾಬ್ಲಿಷ್ಡ್ in 2018 ITTF to attract more people to the sports. ಅಂದ್ರೆ ಈ ಒಂದು ಕ್ರೀಡೆಗೆ ಹೆಚ್ಚಿನ ಜನರನ್ನ ಅಟ್ರಾಕ್ಟ್ ಮಾಡುವ ಕಾರಣದಿಂದ ITTF ನ ಸಹಕಾರದೊಂದಿಗೆ 2018 ದನಿ ಫೌಂಡೇಶನ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈಗ ನಾವು ITTF ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಇಟ್ ಇಸ್ ದಿ ಗವರ್ನಿಂಗ್ ಬಾಡಿ ಫಾರ್ ಆಲ್ ನ್ಯಾಷನಲ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್. ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ರಾಷ್ಟ್ರೀಯ ಟೆನ್ನಿಸ್ ಟೇಬಲ್ ಅಸೋಸಿಯೇಷನ್ ಏನಿರುತ್ತೆ, ಸೊ ಅದಕ್ಕೆ ಆಡಳಿತ ಮಂಡಳಿಯಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ITTF ಅಂತ ಕರಿತೇವೆ. ಸೊ ಇದು ಏನೇನು ಕೆಲಸ ಮಾಡುತ್ತೆ ಅಂದ್ರೆ ಓವರ್ಸೀಯಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಸೀಕಿಂಗ್ ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ಸ್. ಅಂದ್ರೆ ಈ ಒಂದು ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಂತೆ ನಿಯಮಗಳು ಮತ್ತು ನಿಬಂಧನೆಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತೆ ತಾಂತ್ರಿಕ ಸುಧಾರಣೆಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಆರ್ಗನೈಸೇಷನ್ ಆಫ್ ನ್ಯೂಮರಸ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ಸ್, ಅಂದ್ರೆ ಇಂಟರ್ನ್ಯಾಷನಲಿ ನಡೀತಕ್ಕಂಥ ಅನೇಕ ಕ್ರೀಡಾಕೂಟಗಳನ್ನ ಕೂಡ ಇವರು ಸಂಘಟನೆ ಅಥವಾ ಆರ್ಗನೈಸ್ ಮಾಡ್ತಾರೆ. ದ ವರ್ಲ್ಡ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ದಟ್ ಹ್ಯಾಸ್ ಕಂಟಿನ್ಯೂಡ್ ಸಿನ್ಸ್ 1926, 1926ರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ವಿಶ್ವ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಸೇರಿದಂತೆ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಟೇಬಲ್ ಟೆನ್ನಿಸ್ಗಳನ್ನ ಆರ್ಗನೈಸ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1926 ಸ್ಥಾಪನೆ ಮಾಡಿರ್ತಾರೆ. ವಿಲಿಯಂ ಹೆನ್ರಿ ಲಾವೇಸ್ ಅಂತಕ್ಕಂಥವ್ರು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದ್ರ ಜೊತೆಗೆ 9 ಫೌಂಡಿಂಗ್ ನೇಷನ್ಸ್ ಅನ್ನ ಮೆಂಬರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ 9 ಸಂಸ್ಥಾಪಕ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಅದ್ಯಾವ್ದು ಅಂದ್ರೆ ಆಸ್ಟ್ರಿಯಾ, ಜೆಕೋಸ್ಲೋವಾಕಿಯಾ, ಡೆನ್ಮಾರ್ಕ್, ಇಂಗ್ಲೆಂಡ್, ಜರ್ಮನಿ, ಹಂಗೇರಿ, ಬ್ರಿಟಿಷ್ ಇಂಡಿಯಾ, ಸ್ವೀಡನ್ ಮತ್ತೆ ವೇಲ್ಸ್. ಇವೆಲ್ಲ ರಾಷ್ಟ್ರಗಳು, ಈವನ್ ಬ್ರಿಟಿಷ್ ಇಂಡಿಯಾ, ಬ್ರಿಟಿಷರ ಆಡಳಿತ ಸಮಯದಲ್ಲಿ ಬ್ರಿಟಿಷರು ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. 1926 ಅಂದ್ರೆ ನಮಗೆ ಗೊತ್ತು, ಅವಾಗ ನಮಗೆ ಸ್ವತಂತ್ರ ಬಂದಿರೋದಿಲ್ಲ. ಸೊ ಬ್ರಿಟಿಷ್ ಇಂಡಿಯಾ ಕೂಡ ಇದಕ್ಕೆ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಕೇಂದ್ರ ಕಚೇರಿಯನ್ನು ನಾವು ಲೌಸಾನೆಯಲ್ಲಿ ನೋಡಬಹುದಾಗಿರುತ್ತೆ. ವೈಲ್ ಏಷ್ಯಾ ಪೆಸಿಫಿಕ್ ಆಫೀಸ್ ಈಸ್ ಸಿಂಗಾಪುರ್. ಸೊ 2 ಕೇಂದ್ರ ಕಚೇರಿಗಳನ್ನ, ಒಂದು ಲೌಸಾನೆಯಲ್ಲಿರುತ್ತೆ, ಸೌತ್ ಏಷ್ಯಾ ಪೆಸಿಫಿಕ್ ಗೋಸ್ಕರ ಮಾತ್ರ ಸಿಂಗಾಪುರದಲ್ಲಿ ನಾವು ಇದರ ಆಫೀಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಕರೆಂಟ್ ಪ್ರೆಸಿಡೆಂಟ್ ಇಸ್ ಪೆಟ್ರಾ ಸೋರ್ಲಿಂಗ್ ಫ್ರಮ್ ಸ್ವೀಡನ್. ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಅಧ್ಯಕ್ಷ ಪೆಟ್ರಾ ಸೋರ್ಲಿಂಗ್, ಇವರು ಸ್ವೀಡನ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪೆಟ್ಸ್. ಸೊ ಲಾರ್ಜೆಸ್ಟ್ ತಬಲಾ ಎನ್ಸೆಂಬಲ್ಸ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇನ್ ಗ್ವಾಲಿಯರ್. ಸೊ ಗ್ವಾಲಿಯರ್ನಲ್ಲಿ ಸೊ ಅತ್ಯಂತ ಹೆಚ್ಚಿನ ಸಂಖ್ಯೆಯ ತಬಲಾ ವಾದಕರನ್ನ ಒಂದೇ ಪ್ರದೇಶದಲ್ಲಿ ಒಂದೇ ಸಮಯದಲ್ಲಿ ಮಾಡಿರ್ತಕ್ಕಂಥದ್ದು ಈಗ ಗಿನ್ನಿಸ್ ದಾಖಲೆಗೆ ಎಂಟರ್ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಈ ಒಂದು ತಬಲಾ ವಾದ್ಯಗೋಷ್ಠಿ ಇರುತ್ತೆ. ಸೊ ಇದು 3 ಜನರೇಷನ್ಸ್ ಅಂದ್ರೆ 3 ತಲೆಮಾರುಗಳನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಒಂದೇ ವೇದಿಕೆಯಲ್ಲಿ ಸೊ ಏಕಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಗೀತ ಕಚೇರಿ ಆಗಿರುತ್ತೆ. ಸೊ ಇದರಲ್ಲಿ ಯಂಗೆಸ್ಟ್ ಪರ್ಸನ್ ಅನ್ನ 4 ಇಯರ್ಸ್ ಇಂದ ಹಿಡಿದು ಓಲ್ಡೆಸ್ಟ್ ಪರ್ಸನ್ ವರೆಗೂ ಒಂದೇ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ಸೊ ಗುಡ್ ಗವರ್ನೆನ್ಸ್ ಡೇ ಅಥವಾ ಉತ್ತಮ ಆಡಳಿತ ದಿನ 2023. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ದ ಡೇ ಮಾರ್ಕ್ಡ್ ಆನ್ ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಬರ್ತ್ ಆನಿವರ್ಸರಿ. ಸೊ ಡಿಸೆಂಬರ್ 25ನೇ ತಾರೀಕಿನ ವಿಶೇಷತೆ ಏನು ಅಂದ್ರೆ, ಸೊ ನಮ್ಮ ಭಾರತ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ರವರ ಜನ್ಮ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಸರ್ವ್ಡ್ ಆಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ 3 ಟೈಮ್ಸ್. ಸೊ 3 ಸಾರಿ ಇವರು ಪ್ರಧಾನ ಮಂತ್ರಿಗಳಾಗಿ ನಮ್ಮ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಡಿಸೆಂಬರ್ 23, 2014 ಇವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತೆ ಪಂಡಿತ್ ಮದನ್ ಮೋಹನ್ ಮಾಳವಿಯಾಗೆ ಸೊ ಅವರಿಗೆ ಭಾರತ ರತ್ನ ಪ್ರಶಸ್ತಿಗಳನ್ನ ಕೂಡ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ
ದ ವೇಕ್ ಆಫ್ ದಿಸ್ ಪ್ರೆಸ್ಟೀಜಿಯಸ್ ರಿಕಗ್ನಿಷನ್ ಗವರ್ನಮೆಂಟ್ ಡಿಕ್ಲೇರ್ಡ್ 25th ಆಸ್ ಗುಡ್ ಗವರ್ನೆನ್ಸ್ ಡೇ. ಸೊ ಈ ಒಂದು ಕಾರಣದಿಂದ ಡಿಸೆಂಬರ್ 25ನೇ ತಾರೀಕಿಗೆ ಉತ್ತಮ ಆಡಳಿತ ದಿನವನ್ನಾಗಿ ಭಾರತ ಸರ್ಕಾರ ಘೋಷಣೆ ಮಾಡುತ್ತೆ. ನೆಕ್ಸ್ಟ್ ಇಸ್ ವೀರ ಬಾಲ ದಿವಸ್. ಸೊ ವೀರ ಬಾಲ ದಿವಸ್ ಬಂದು 26ನೇ ಡಿಸೆಂಬರ್ ಇದನ್ನ ಆಚರಣೆ ಮಾಡಲಾಗುತ್ತೆ. ಸೊ ವೀರ ಬಾಲ್ ದಿವಸ್ ಯಾರಿಗೋಸ್ಕರ ಡೆಡಿಕೇಟ್ ಮಾಡ್ತಾರೆ ಅಂದ್ರೆ ಮಾರ್ಟಿರ್ಡಮ್ ಅಂದ್ರೆ ಹುತಾತ್ಮರು. ಸೊ ಇವರಿಬ್ಬರು ಬಾಲಕರನ್ನ ಧರ್ಮ ಬದಲಾವಣೆ ಮಾಡಲಿಕ್ಕೆ ಅವರನ್ನ ಒತ್ತಡ ಮಾಡಲಾಗುತ್ತೆ. ಅವರು ಧರ್ಮ ಬದಲಾವಣೆ ಮಾಡುವ ಬದಲು ಸಾವೇ ಬೆಟರ್ ಅಂತ ಅವರು ಆಪ್ಟ್ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಗುರು ಗೋಬಿಂದ್ ಸಿಂಗ್ಸ್ ಮಕ್ಕಳಾಗಿರ್ತಕ್ಕಂಥ ಸಾಹಿಬ್ ಜಾದಾ ಬಾಬಾ ಮತ್ತೆ ಜೋರಾವರ್ ಸಿಂಗ್ ಜಿ ಅಂಡ್ ಬಾಬಾ ಫತೇ ಸಿಂಗ್, ಸೊ ಇವರನ್ನ ಗೋಡೆಯಲ್ಲಿ ಜೀವಂತವಾಗಿ ಅವ್ರನ್ನ ಸಮಾಧಿ ಮಾಡ್ತಾರೆ, ಅಂದ್ರೆ ಅವರ ಸುತ್ತು ಒಂದು ಗೋಡೆ ಕಟ್ತಾರೆ. ಸೊ ಆ ಒಂದು ದಿನವನ್ನ ವೀರ ಬಾಲ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಅಥವಾ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಡಿಸೆಂಬರ್ 24ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಇನ್ 1986 ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಪಾಸ್. ಸೊ ನಮ್ಮ ಭಾರತ ದೇಶದಲ್ಲಿ 1986ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನ ಅಂಗೀಕರಿಸಲಾಗಿರುತ್ತೆ. ರಿಸೀವ್ಡ್ ಅಸೆಂಟ್ ಫ್ರಮ್ ದಿ ಪ್ರೆಸಿಡೆಂಟ್ ಆನ್ ಡಿಸೆಂಬರ್ 24. ಸೊ ಆ ಒಂದು ಕಾಯ್ದೆ ರಾಷ್ಟ್ರಪತಿಗಳ ಅಂಗೀಕಾರವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಡಿಸೆಂಬರ್ 24 ಆಗಿರೋದ್ರಿಂದ ಸೊ ಆ ಒಂದು ದಿನವನ್ನ ನಾವು ಪ್ರತಿ ವರ್ಷ ನ್ಯಾಷನಲ್ ಕನ್ಸ್ಯೂಮರ್ಸ್ ರೈಟ್ಸ್ ಡೇ ಆಗಿ ಆಚರಣೆ ಮಾಡ್ತೇವೆ. ಸೊ ವಾಟ್ ಯು ಮೀನ್ ಬೈ ಕನ್ಸ್ಯೂಮರ್ ರೈಟ್ಸ್ ಅಂದ್ರೆ ಗ್ರಾಹಕರ ಹಕ್ಕುಗಳಲ್ಲಿ ಪ್ರಮುಖವಾಗಿ ನಾವು 6 ಹಕ್ಕುಗಳನ್ನು ನೋಡಬಹುದಾಗಿರುತ್ತೆ. ಒಂದು, ರೈಟ್ ಟು ಸೇಫ್ಟಿ, ರೈಟ್ ಟು ಚೂಸ್, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಬಿ ಹರ್ಡ್, ರೈಟ್ ಟು ಸೀಕ್ ರೆಡ್ರೆಸಲ್ ಅಂಡ್ ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ಇಷ್ಟು 6 ಗ್ರಾಹಕಗಳ ಹಕ್ಕುಗಳಾಗಿರುತ್ತೆ. ಅಂದ್ರೆ ನೀವೇ ಯಾವುದೇ ಒಂದು ಸರ್ವಿಸ್ ಅಥವಾ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದಾಗ ಇಷ್ಟು ಹಕ್ಕುಗಳನ್ನ ನೀವು ಹೊಂದಿರಬಹುದಾಗಿರುತ್ತೆ ಈ ಒಂದು ಕಾಯ್ದೆಯ ಪ್ರಕಾರ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 617. ಡೇಟಾ ನಕ್ಷೆಗಳು ಮತ್ತು ಚಾರ್ಟ್ಗಳು ಕಂಪೈಲ್ ಮಾಡುವ ಮತ್ತು ವಿಶ್ಲೇಷಿಸುವ ಮೂಲಕ ಸಾಗರಗಳು, ಸಮುದ್ರಗಳು ಮತ್ತು ಇತರ ಜಲಮೂಲಗಳನ್ನು ಅಧ್ಯಯನ ಮಾಡುವ ವಿಜ್ಞಾನದ ಪದ ಯಾವುದು? ಹೈಡ್ರೋಗ್ರಫಿ, ಹೈಡ್ರೋ ಸೈನ್ಸಸ್, ಓಷನೋಗ್ರಫಿ ಮತ್ತು ಕಾರ್ಟೋಗ್ರಫಿ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ಅರೇಬಿಯನ್ ಪೆನಿನ್ಸುಲಾವನ್ನು ಪೂರ್ವ ಆಫ್ರಿಕಾದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ಲೂಸಾನ್, ಓನ್ಜಾಯ್, ಮಕಸ್ಸಾರ್ ಮತ್ತೆ ಬಾಬ್ ಎಲ್ ಮಂಡೇಬ್ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.